ಅವರಿಗೆ ನಮ್ಮ ಕನ್ನಡ ಸಭಾಸಾಲ ಪಾಠದ ಪರವಾಗಿ ನಾವು ಅವರಿಗೆ ಸ್ವಾಗತವನ್ನ ಬಯಸ್ತಾ ಈ ಸಮಯದಲ್ಲಿ ಪ್ರಾರಂಭದ ಪ್ರಾರ್ಥನೆಯನ್ನ ಅವ್ರು ನಡೆಸ್ಕೊಡ್ಬೇಕೆಂಬುದಾಗಿ ನಾವು ಅವ್ರನ್ನ ವಿನಂತಿಸಿಕೊಳ್ಳುವಂತರಾಗಿದ್ದೇವೆ. ಪಾಸ್ಟರ್ ಎಸ್ ಟಿ ಸಾಲಮನ್. ಪಾಸ್ಟರ್ ಮೈಕ್ ನಿಮ್ದು ಮ್ಯೂಟ್ ಆಗಿದೆ. ಕೇಳಿಸ್ತಿದೆಯಲ್ಲ? ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ, ಅದರಿಂದ ಓಕೆ. ಪ್ರಾರ್ಥನೆ ಮಾಡೋಣ. ಕೃಪೆಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಸಂಜೆ ವೇಳೆಯಲ್ಲಿ ಕರ್ತನೆ ನಿನ್ನ ಪ್ರಿಯ ಮಕ್ಕಳು ಶಾಲೆಯ ಈ ಕೂಟಗಳಲ್ಲಿ ಅವರು ಭಾಗಿಗಳಾಗುವಾಗ ನಿನ್ನ ವಿಶೇಷವಂತ ಆಶೀರ್ವಾದವು ನಡೆಸುವಂತವ್ರ ಮೇಲೆ ಇರಲಿ. ನಮ್ಮ ಬೋಧಕರಾದಂತ ಸುರೇಂದ್ರ ಅವರ ಜೊತೆ ಸ್ವಾಮಿ ನಿನ್ನ ವಿಶೇಷವಾದಂತ ಆಶೀರ್ವಾದ ನೀಡಿಸು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬೊಬ್ಬರ ಮೇಲೆಯೂ ಅವರ ಕುಟುಂಬಗಳ ಮೇಲೆಯೂ ನಿನ್ನ ವಿಶೇಷವಾದಂತಹ ಆಶೀರ್ವಾದವನ್ನು ನೀಡಿಸು ದೇವರೇ. ಇಲ್ಲ ನಮ್ಮನ್ನ ಕಷ್ಟಗಳಿಂದ ಬಿಡುಗಡೆಯನ್ನು ಕೊಟ್ಟಿದೆ. ಈ ದುಷ್ಟ ವೈರಾಣು ನಮ್ಮ ಮೇಲೆ ದಾಳಿಯನ್ನ ಮಾಡದೆ ಕರ್ತನೆ ನಮ್ಮನ್ನ ಇದುವರೆಗೂ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ಎಲ್ಲ ಘನ ಮಾನ ಮಹಿಮೆಗಳು ನಿಮಗೊಬ್ಬರಿಗೆ ಸಲ್ಲಲಿ. ಈ ಕೂಟದ ಆದಿಯು ಅಂತ್ಯವು ನೀವಾಗಿದ್ದುಕೊಂಡು ಈ ರಾಗವನ್ನ ಹಾಡಿರ್ತಕ್ಕಂಥ ಪ್ರಿಯ ಮಕ್ಕಳ ಮೇಲೆ ನಿನ್ನ ವಿಶೇಷವಂತ ಆಶೀರ್ವಾದವಿರಲಿ. ನಡೆಸುವಂತವರ ಮೇಲೆ ನಿನ್ನ ವಿಶೇಷವಂತ ಆಶೀರ್ವಾದವಿರಲಿ. ಇಂದು ಸ್ವಾಮಿ ಈ ಕೂಟದ ಮೇಲೆ ನಿನ್ನ ವಿಶೇಷವಂತ ಆಶೀರ್ವಾದ ಯಾವತ್ತಿಗೂ ಕೂಡ ತಪ್ಪದೇ ಇದ್ದು ಕರ್ತನೆ ಪ್ರತಿಯೊಬ್ಬೊಬ್ಬರ ಮೇಲೆ ನಿನ್ನ ಹೇಳುವಂತ ಆಶೀರ್ವಾದ ನಿಲ್ಲಿಸಿ ನೀನು ಮಂಗಳ ಮಾಡಬೇಕೆಂದು ಯೇಸು ಕ್ರಿಸ್ತರಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಧನ್ಯವಾದಗಳು ಬೋಧಕರೇ, ನಿಮ್ಮ ಪ್ರಾರ್ಥನೆಗಾಗಿ ಧನ್ಯವಾದಗಳು. ಸಮಯವನ್ನ ನೀವು ನಮಗೆ ಕೊಟ್ಟಿದ್ದೀರಾ. ರೈಲ್ವೆ ಸ್ಟೇಷನ್ ನಲ್ಲಿ ಸಹ ಇದ್ದು ನೀವು ಪ್ರಾರ್ಥಿಸಿದ್ದೀರಾ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ವಿಶೇಷವಾಗಿ ಈ ದಿನದ ಸಭಾಸಾಲ ಪಾಠವನ್ನ ನಡೆಸಿಕೊಡುವಂತ ಸೇವಕರನ್ನ ಪರಿಚಯಿಸ್ತಕ್ಕಂಥ ಯುಕ್ತವಾಗಿದೆ. ನಿಮ್ಮೆಲ್ಲರಿಗೂ ಚಿರಪರಿಚಿತ, ನಮ್ಮೆಲ್ಲರಿಗೂ ಚಿರಪರಿಚಿತ. ಅನೇಕರು ಹೊಸಬರು ಬಂದಿದ್ದೀರಾ, ಹಾಗಾಗಿ ನಾನು ಅವ್ರನ್ನ ಪರಿಚಯ ಮಾಡಿಸುವುದು ನನ್ನ ಒಂದು ಭಾಗ್ಯ ಎಂಬುದಾಗಿ ನಾನು ನಂಬ್ತೇನೆ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಅವರು ಮೂಲತಃ ಕೊಳ್ಳೇಗಾಲದವರು. ಅವರು ಪ್ರಸ್ತುತ ಈಗ ಬೆಂಗಳೂರಿನಲ್ಲಿ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ, ಬೆಂಗಳೂರು ಮೆಟ್ರೋ ಕಾನ್ಫರೆನ್ಸ್ ನಲ್ಲಿ. ದೇವರು ವಿಶೇಷವಾಗಿ ಅವರನ್ನ ಆಶೀರ್ವಾದ ಮಾಡಲಿ. ಮತ್ತು ಅವರು ರೇಡಿಯೋ ಸ್ಪೀಕರ್ ಆಗಿ ಸಹ ನಮ್ಮ ಪೂನಾದಲ್ಲಿ ಕೆಲಸವನ್ನ ಮಾಡಿದ್ದಾರೆ. ರೇಡಿಯೋ ಸ್ಪೀಕರ್ ಆಗಿ ಕೆಲಸವನ್ನ ಮಾಡಿ ನಂತರ ಅವರು ಅನೇಕ ಭಾಷಣಕಾರರಾಗಿ, ಭಾಷಾಂತರರಾಗಿ ಮತ್ತು ಓಪ್ ಟಿವಿಯಲ್ಲಿ ಅವರು ಸಹ ಸಂದೇಶಕರಾಗಿ ಸಭಾಸಾಲವನ್ನ ನಡೆಸಿಕೊಡುವಂತವರು ಮತ್ತು ಸಂದೇಶಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ವಿಶೇಷವಾಗಿ ದೇವರು ಅವರು ಕೊಟ್ಟಿರ್ತಕ್ಕಂಥ ತಲಾಂತಗಳನ್ನ ಅಭಿವೃದ್ಧಿಪಡಿಸಲಿ ಮತ್ತು ಆಶೀರ್ವಾದ ಮಾಡಲಿ ಮತ್ತು ಅವರ ಸೇವೆಯನ್ನ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾವು ಅವರಿಗಾಗಿ ಪ್ರಾರ್ಥಿಸುವ. ವಿಶೇಷವಾಗಿ ಸಮಯದಲ್ಲಿ ಬೋಧಕರಾಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಸರ್ ನಮ್ಮ ಮಧ್ಯದಲ್ಲಿದ್ದಾರೆ. ನಮ್ಮ ಕನ್ನಡ ಸಭಾಸಾಲ ಪಾಠದ ಪರವಾಗಿ ಮತ್ತು ನಮ್ಮೆಲ್ಲರ ಸಹೋದರ ಸಹೋದರಿಯರ ಪರವಾಗಿ ನಿಮಗೆ ನಾವು ಸ್ವಾಗತವನ್ನ ಬಯಸ್ತೇವೆ. ಈ ಸಮಯವನ್ನ ನಿಮಗೆ ನಾವು ಅರ್ಪಿಸುವಂತರಾಗಿದ್ದೇವೆ. ಬೋಧಕರಂತ ಪ್ರಸನ್ನ ಕುಮಾರ್ ಅವರು. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ, ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಬಾನುಲಿ ಕಾರ್ಯಕ್ರಮವನ್ನ ನಿರ್ವಹಿಸುತ್ತಿರುವ ಬೋಧಕರಾದಂಥ ಸುರೇಂದ್ರರವರಿಗೆ ನನ್ನ ಧನ್ಯವಾದಗಳು. ದೇವರಿಗೆ ಕೃತಜ್ಞತೆಯನ್ನು ಹೇಳುತ್ತಾ, ಧನ್ಯವಾದಗಳನ್ನು ಹೇಳುತ್ತಾ, ಸ್ತೋತ್ರವನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವ. ಬಹಳ ಉತ್ತಮವಾದ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ದೇವರು ಪ್ರತಿಯೊಬ್ಬರನ್ನು ಆಶೀರ್ವದಿಸಲಿ. ಇದನ್ನು ಲೋಕದ ಮೂಲೆ ಮೂಲೆಯಲ್ಲೂ ಕಲಿತುಕೊಂಡು ದೇವರ ಸತ್ಯವನ್ನ ಅರಿತುಕೊಂಡು ಮುಂದಿನ ಕ್ರಿಸ್ತನ ಬರೋಣಕ್ಕೋಸ್ಕರ ನಾವೆಲ್ಲರೂ ಸಿದ್ಧರಾಗುವಂತೆ ದೇವರು ನಮಗೆ ಸಹಾಯವನ್ನು ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ಕ್ರಿಸ್ತನ ದಿವ್ಯನಾಮದಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ನಮ್ಮ ಇವತ್ತಿನ ಸಬ್ಬತ್ ಶಾಲೆಯ ಪಾಠದ ಕಡೆ ನಮ್ಮ ಗಮನವನ್ನ ಹರಿಸೋಣ. ಇಡೀ ತ್ರೈಮಾಸಿಕದಲ್ಲಿ ನಾವು ಒಂದು ಉತ್ತಮವಾದ ಪಾಠವನ್ನ ಕಲಿತಾ ಇದ್ದೇವೆ. ಯಾವ ಪಾಠ ಅದು? ತ್ರೈಮಾಸಿಕದ ಶಿರೋನಾಮೆ ಕ್ರಿಸ್ತನಲ್ಲಿ ವಿಶ್ರಾಂತಿ ಹೊಂದುವುದು. ಕ್ರಿಸ್ತನಲ್ಲಿ ವಿಶ್ರಾಂತಿ ಹೊಂದುವುದು, ರೆಸ್ಟ್ ಇನ್ ಕ್ರೈಸ್ಟ್ ಎಂಬುದಾಗಿ.
ಪ್ರತಿಯೊಬ್ಬ ಮನುಷ್ಯನಿಗೂ ಅಥವಾ ಮಾನವನಿಗೂ ಇವತ್ತು ಅತ್ಯವಶ್ಯಕವಾಗಿ ಬೇಕಿರ್ತಕ್ಕಂಥದ್ದು ಯಾವುದು? ಏನ್ ಬೇಕಂತೀರಾ? ವಿಶ್ರಾಂತಿ. ವಿಶ್ರಾಂತಿ. ಹೌದು. ಬರೀ ಸುರೇಂದ್ರ ಅವರು ವಿಜಯ್ ಕುಮಾರ್ ಮಾತಾಡಬಾರ್ದು, ಎಲ್ರು ಮಾತಾಡ್ಬೇಕು. ಸಬ್ಬತ್ ಶಾಲೆ ಪಾಠದಲ್ಲಿ ಈ ಒಂದು ಅವಕಾಶ, ನನಗೆ ಯಾಕೆ ಸಬ್ಬತ್ ಶಾಲೆ ಪಾಠ ಆರಾಧನೆಗಿಂತ ಹೆಚ್ಚು ಹಿಡಿಸ್ತದೆ ಅಂದ್ರೆ ಎಲ್ರು ಭಾಗಿಯಾಗ್ತಕ್ಕಂಥ ಒಂದು ಅವಕಾಶ ಇದೆ. ನಮ್ಮ ಪ್ರಶ್ನೆಗಳನ್ನ ಕೇಳ್ತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದು. ನಮ್ಮ ಸಂದೇಹಗಳಿಗೆ ಉತ್ತರವನ್ನು ಕಂಡುಕೊಳ್ತಕ್ಕಂಥ ಒಂದು ಅವಕಾಶ. ಅದಕ್ಕೋಸ್ಕರ ಈ ಸಬ್ಬತ್ ಶಾಲೆ ಬಹಳ ಮುಖ್ಯವಾದದ್ದು. ಶ್ರೀಮತಿ ವೈಟಮ್ನವ್ರು ಹೇಳ್ತಾರೆ, ಸಾಬತ್ ಸ್ಕೂಲ್ ಇಸ್ ದ ಹಾರ್ಟ್ ಆಫ್ ಅವರ್ ವರ್ಷಿಪ್ ಅಂತ. ನಮ್ಮ ಆರಾಧನೆಗೆ ಅದೇನಾಗಿದೆ? ಹೃದಯದ ಭಾಗ. ಸೊ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟೈಮ್. ಈ ಒಂದು ಸಮಯದಲ್ಲಿ ಕ್ರಿಸ್ತನಲ್ಲಿ ವಿಶ್ರಾಂತಿ ಎಂಬತಕ್ಕಂತ ವಿಷಯದಲ್ಲಿ 2 ಪಾಠಗಳನ್ನ ಅಥವಾ 2ನೇ ಪಾಠಕ್ಕೆ ನಾವು ಬಂದಿದ್ದೇವೆ. ಮೊದಲನೇ ಪಾಠದಲ್ಲಿ ನಾವು ಕಲ್ತ್ಕೊಂಡದ್ದೇನು? 24/7 ಸೊಸೈಟಿ, 24/7 ಸಮಾಜದಲ್ಲಿ ನಾವು ಜೀವಿಸ್ತಾ ಇರುವಾಗ ಪ್ರತಿಯೊಬ್ರು ಹೇಳ್ತಕ್ಕಂತ ಒಂದೇ ಒಂದು ಡೈಲಾಗ್ ಯಾವ್ದಾದ್ರು ವಿಜಯಕುಮಾರ್ ಅವರೇ? ಒಂದು ಡೈಲಾಗ್ ಹೇಳ್ತಾರೆ ಎಲ್ರು. ಏನು? ನಮಸ್ಕಾರಗಳು ಹೇಳಿ ಸರ್. We don't have time. ಏನ್ ಹೇಳ್ತಾರೆ 2 ಜನ? ನನಗೆ ಸಮಯ ಇಲ್ಲ ಅಂದ್ಕೊಳ್ಳೋದು. ನೋ ಟೈಮ್, ಸಮಯವಿಲ್ಲ ಎಂಬುದಾಗಿ. ಪ್ರಿಯರೇ, 24 ಗಂಟೆ ಅಲ್ಲ, 48 ಗಂಟೆ ಸಿಕ್ಕಿದ್ರು ಸಹ ಜನ ಹೇಳೋದು ಅದೇ ಉತ್ತರ. ದೇವರಿಗೆ ಸಮಯವನ್ನ ಕೊಡುವುದಕ್ಕೆ ಒಂದು ಕಾರಣವನ್ನು ಹುಡುಕ್ತಾರೆ. ಸಮಯ ಸಿಕ್ಕಿದ್ರೆ ನಾನು ನೋಡ್ತೇನೆ, ಸಮಯ ಸಿಕ್ಕಿದ್ರೆ ಸತ್ಯವೇದ ಓದ್ತೇನೆ, ಸಮಯ ಸಿಕ್ಕಿದ್ರೆ ಸಭೆಗೆ ಬರ್ತೇನೆ. ಇಂತಹ ಅನೇಕ ಅನಿಸಿಕೆಗಳು ಮನಸ್ಸಿನಲ್ಲಿರುವಾಗ ಇವರೆಲ್ಲರೂ ಹೇಗೆ ಜೀವಿಸ್ತಿದ್ದಾರೆ? ಹೌ ಡು ದಿಸ್ ಕೈಂಡ್ ಆಫ್ ಪೀಪಲ್ ಲಿವ್? ಯಾವ ರೀತಿಯಲ್ಲಿ ಜೀವಿಸ್ತಾರೆ ಇವರು? ಹೇಳಿ. ಸಮಯ ಇಲ್ಲ ಅಂತಕ್ಕಂಥವರು ಯಾವ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದಾರೆ? ಲೋಕ ಸಂಬಂಧವಾಗಿ ಹೆಚ್ಚಾಗಿ ಅದಕ್ಕೆ ತಮ್ಮ ಮನಸ್ಸನ್ನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಬಹಳ ಬ್ಯುಸಿ ಜೀವಿಸ್ತಾ ಇದ್ದಾರೆ. ಹೌದು. ಅದು ಯಾಕೆ? ಅದು ಒಂದು ವರ್ಡ್ ಕೊಡಿ, ಯಾಕೆ ಅವ್ರ ಹಂಗ್ ಜೀವನ ಮಾಡ್ತಾ ಇದ್ದಾರೆ? ಲೋಕನ ಪ್ರೀತಿ ಮಾಡ್ತಾ ಇದ್ದಾರೆ ಸರ್. ಲೋಕ ಪ್ರೀತಿ ಮಾಡ್ತಾ ಇದ್ದಾರೆ. ಆಮೇಲೆ ಯೇಸು ಕ್ರಿಸ್ತನಿಂದ ದೂರವಾಗಿದ್ದಾರೆ. ಪುಷ್ಪರಾಜ್ ಅವರೇ, ಇವೆಲ್ಲಕ್ಕೂ ನೋಡುವಾಗ ಸಮಯ ಇಲ್ಲ ಅಂತಕ್ಕಂಥವ್ರು ಹೇಗ್ ಜೀವನ ಮಾಡ್ತಿದಾರೆ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಾಗಿ ಮಾಡೋದಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತೇ ಇಲ್ಲ, ಮಾಡೋದಿಲ್ಲ. ಬೇರೆ ಅವ್ರಿಗೆ ಗೊತ್ತಾಗಲ್ಲ ಯಾವ ಟೈಮ್ನ ಯಾವ್ದಕ್ಕೆ ಇಡಬೇಕೆಂಬುದಾಗಿ. ಸಿಂಪ್ಲಿ ಟು ಸೇ ಒನ್ ವರ್ಡ್, ಆಲ್ ದೀಸ್ ಪೀಪಲ್ ಆರ್ ಲಿವಿಂಗ್ ಎ ರೆಸ್ಟ್ಲೆಸ್ ಲೈಫ್. ಇವರೆಲ್ಲರೂ ಯಾವ ಜೀವನ ಮಾಡ್ತಾ ಇದ್ದಾರೆ? ಅವಿಶ್ರಾಂತಿಯ ಜೀವನ, ಅಸಮಾಧಾನದ ಜೀವನ. ದೇ ಡೋಂಟ್ ಹ್ಯಾವ್ ಟೈಮ್ ಫಾರ್ ಗಾಡ್. ದೇವರಿಗೆ ಸಮಯವನ್ನು ಕೊಡ್ಲಿಕ್ಕೆ ಇಲ್ಲದೆ ಇರುವಾಗ ಅದು ಅವಿಶ್ರಾಂತಿ ಆಗಿಲ್ಲದೆ ಬೇರೆ ಯಾವ್ದಿರ್ತದೆ ಹೇಳಿ? ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾರೆ. ದೇವರಿಗೆ ನಾವು ಘನತೆಯನ್ನು ಸಲ್ಲಿಸಬೇಕು, ದೇವರಿಗೆ ನಾವು ಮಹಿಮೆಯನ್ನು ಕೊಡಬೇಕು, ದೇವರಿಗೆ ಪ್ರಾಶಸ್ತ್ಯವನ್ನು ಕೊಡಬೇಕು. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33 ಏನ್ ಹೇಳ್ತದೆ? ಬಾಯ್ಪಾಠ ಗೊತ್ತಿದ್ರೆ ಹೇಳಿ. 6:33. Come on, most of you know this verse. ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿರಿ, ಆಗ ಎಲ್ಲವೂ ನಿಮಗೆ ಕೊಡಲ್ಪಡುವುದು. ಆಮೇಲೆ ನಿಮಗೆಲ್ಲ ಸಿಗ್ತದೆ ಎಂಬುದಾಗಿ. ಆದ್ರೆ ಇವತ್ತು ಮೊದಲು ಯಾವುದಕ್ಕೋಸ್ಕರ ತವಕ ಪಡ್ತಾ ಇದಾರೆ ಜನ? ನಶಿಸಿ ಹೋಗುವ ತಾತ್ಕಾಲಿಕವಾಗಿರುವ ವಿಷಯಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಡ್ತೇವೆ, ಹೌದಾ ಇಲ್ಲ? ಯಾವುದು ಇಟರ್ನಿಟಿಗಿದೆ, ಪರ್ಮನೆಂಟ್ ಆಗಿದೆ, ಅದಕ್ಕೆ ನಾವು 2ನೇ ಸ್ಥಾನ, 3ನೇ ಸ್ಥಾನ ಇದನ್ನ ನಾವು ಕೊಡ್ತಾ ಇರ್ತೇವೆ. ಯಾರೋ ಒಬ್ರು ಹೇಳ್ತಾರೆ, ಬಿಸಿ ಪೀಪಲ್ ಹ್ಯಾವ್ ಲಾಟ್ ಆಫ್ ಟೈಮ್ ಅಂತ. ದೇವ್ರ ವಾಕ್ಯಕ್ಕೆ ಪ್ರಾಶಸ್ತ್ಯನ ಕೊಡ್ತಕ್ಕಂಥವ್ರು ಯಾರಪ್ಪ ಅಂದ್ರೆ, ತುಂಬಾ ಕೆಲಸ ಇದ್ದು ಕೆಲಸದ ಮಧ್ಯದಲ್ಲೂ ಸಹ ಅವ್ರೇನ್ ಮಾಡ್ತಾರೆ? ಸಮಯವನ್ನ ಕೊಡ್ತಾರೆ. ಜಾನ್ ವೆಸ್ಲಿ ಮೆಥೋಡಿಸ್ಟ್ ಸಭೆಯನ್ನ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಹೇಳ್ತಾರೆ, ಮಾರ್ಟಿನ್ ಲೂಥರ್ ಎಂಬತಕ್ಕಂಥವ್ರು ಸಹ ಹೇಳ್ತಾರೆ, ನಾನು ದಿನಕ್ಕೆ
3 ಗಂಟೆ ದೇವರ ವಾಕ್ಯವನ್ನು ಓದುವುದರಲ್ಲಿ ಕಳೆಯುತ್ತೇನೆ ಎಂಬುದಾಗಿ. ಎಷ್ಟೇ ಕೆಲಸ ಇರಲಿ, ಎಷ್ಟೇ ಸಮಯವನ್ನ ಬೇರೆ ಕಡೆ ವ್ಯಯ ಮಾಡಿದ್ರು ಸಹ ದೇವರ ಪ್ರಸನ್ನತೆಯಲ್ಲಿ ಆತನ ವಾಕ್ಯವನ್ನು ಓದುವುದರಲ್ಲಿ ನಾನು 3 ಗಂಟೆಯನ್ನು ಕಳೆಯುತ್ತೇನೆ ಎಂಬುದಾಗಿ ಹೇಳುವ. ದಟ್ ಈಸ್ ದ ಬ್ಲೆಸ್ಸಿಂಗ್ ದಟ್ ದೀಸ್ ಪೀಪಲ್ ಹ್ಯಾಡ್. ಇವತ್ತು ಆಶೀರ್ವಾದವನ್ನು ಕಳ್ಕೊಳ್ತಾ ಇದ್ದೀವಿ. ಕಾರಣ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಲೋಕದ ಜಂಜಾಟಗಳು ತುಂಬಿಕೊಂಡಿದೆ. ವಿಜಯ್ ಕುಮಾರ್ ಹೇಳಿದ್ರು, ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬಾಚಾರ, ಶರೀರದ ಆಶೆ, ಪ್ರಾಕೃತ ಬದುಕು. ಇಂಥ ಬದುಕುಗಳಿಂದ ನಮ್ಮನ್ನ ನಾವೇನ್ ಮಾಡ್ಕೊಂಡಿದ್ದೇವೆ, ಸಂಪೂರ್ಣವಾಗಿ ತೊಡಸ್ಕೊಂಡಿದ್ದೇವೆ. ದಟ್ ಈಸ್ ವೈ ವಿ ಹ್ಯಾವ್ ವೆರಿ ಲಿಟಲ್ ಟೈಮ್ ಫಾರ್ ಗಾಡ್. ದೇವರಿಗೆ ಬಹಳ ಸಣ್ಣ ಸಮಯವನ್ನ ಕೊಡ್ತೇವೆ. ಯಾರು ಹೆಚ್ಚು ಸಮಯವನ್ನ ಕಳೀತೀರಾ ಕಳೆಯೋದಿಲ್ಲ ಆ ಪ್ರಶ್ನೆ ನಾನು ಕೇಳೋದಿಲ್ಲ, ಅದು ನಿಮ್ಗೆ ಸೇರದ್ದು. ದೇವರ ಪ್ರಸನ್ನತೆಯಲ್ಲಿ, ದೇವರ ವಾಕ್ಯದಲ್ಲಿ ಎಷ್ಟು ಸಮಯವನ್ನು ಕಳೆಯುವಾಗ ನಿಮಗೆ ಸಿಗ್ತಕ್ಕಂಥ ವಿಶ್ರಾಂತಿ, ಸಮಾಧಾನ ಬೇರೆ ಯಾರಿಗೂ ಸಿಕ್ಕೋದಿಲ್ಲ. ಲೋಕದಲ್ಲಿರುವವರು ನೋಡುವುದಕ್ಕೆ ಸಮಾಧಾನದಲ್ಲಿರ್ತಾರೆ, ಆದ್ರೆ ನಿಜವಾಗ್ಲೂ ಒಳಗೆ ಅವರ ಹೃದಯದಲ್ಲಿ ಏನ್ ತುಂಬಿಕೊಂಡಿದೆ? ಗಲಿಬಿಲಿ, ಗಡಿಬಿಡಿ, ಅವಿಶ್ರಾಂತಿ, ಇಂತಹ ಗುಣಗಳು ತುಂಬಿಕೊಂಡಿರುವಾಗ ಅವರಿಗೆ ವಿಶ್ರಾಂತಿ ಎಂಬುದಾಗಿ ಇಲ್ಲ, ಅಸಮಾಧಾನವೇ ತುಂಬಿಕೊಂಡಿರ್ತದೆ ಎಂಬುದಾಗಿ ನೋಡ್ತೀವಿ. ಹಾಗಿರುವಲ್ಲಿ ಇಸ್ರಾಯೇಲ್ ಜನಾಂಗದ ಚರಿತ್ರೆಯನ್ನು ನಾವು ಗಮನಿಸುವಾಗ ಅವರು ಯಾಕೆ ಇಂತಹ ಅಸಮಾಧಾನದ, ಅಶಾಂತಿಯ ಜೀವಿತವನ್ನು ನಡೆಸಿಕೊಂಡು ಬಂದ್ರು? ಬಂಡಾಯ ಎದ್ದಿದ್ರು, ಅನೇಕರು ಗುಣಗುಡ್ತಾ ಇದ್ರು. ಇವೆಲ್ಲಾ ಗುಣಗಳು ಯಾಕೆ ಅವರಲ್ಲಿ ಬಂತು? ಯಾಕೆ ಬಂತು ಹೇಳಿ ಅವರೆಲ್ಲ ಗುಣಗಳು? ಮಾತಾಡಿ. ಅವ್ರು ಯಾಕೆ ಬಂಡಾಯಕೋರರಾದ್ರು? ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಹೆಚ್ಚು ಬೆಲೆಯನ್ನು ಕೊಟ್ಟವರು ದೇವರನ್ನ ಕಡೆಗಣಿಸಿದ್ರು ಅದರ ನಿಮಿತ್ತವಾಗಿ. ಹೌದು, ವೈಯಕ್ತಿಕ ಹಿತಾಸಕ್ತಿ. ವಾಟ್ ಅ ನೈಸ್ ವರ್ಡ್. ಪರ್ಸನಲ್ ಗೈನ್ಸ್ ಎಂಬುದಾಗಿ ಇಂಗ್ಲಿಷ್ ನಲ್ಲಿ ಹೇಳ್ತಾರೆ. ನಾನು ಹೇಳಿದಾಗೆ ಆಗ್ಬೇಕು, ನನ್ನ ಇಚ್ಛೆ ನಡಿಬೇಕು, ನಾನು ಮೋಶೆ ಮಾತನ್ನೇ ಯಾಕೆ ಕೇಳಬೇಕು? ಮೋಶೆ ನಮ್ಮ ಮಾತನ್ನ ಯಾಕೆ ಕೇಳಬಾರ್ದು? ದೇವರ ಮಾತನ್ನೇ ನಾವೇ ಕೇಳಬಾರ್ದು? ದೇವ್ರು ನಮ್ಮ ಮಾತನ್ನ ಯಾಕೆ ಕೇಳಬಾರ್ದು? ಸೋ ಮೆನಿ ಥಿಂಗ್ಸ್ ಆರ್ ಕಮಿಂಗ್ ಇನ್ ಟು ಅವರ್ ಮೈಂಡ್. ಇದು ವೈಯಕ್ತಿಕ ಇಚ್ಛೆ. ಅದಕ್ಕೋಸ್ಕರ ಅವರು ಒಂದು ರೀತಿಯಾದಂತ ಅಸಮಾಧಾನ, ರೆಬೆಲಿಯಸ್ ಕ್ಯಾರೆಕ್ಟರ್ ಎಂಬುದಾಗಿ ಹೇಳಬಹುದು. ಈ ರೆಬೆಲಿಯಸ್ ಕ್ಯಾರೆಕ್ಟರ್ ಯಾರಲ್ಲಿ ಇರ್ತದೆ, ಅವ್ರು ಯಾರ ಮಾತನ್ನು ಕೇಳಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ಯೆಹೋಶುವ ಮತ್ತು ಕ್ಯಾಲೆಬರು ಅವ್ರೇನ್ ಮಾಡಿದ್ರು ಅಂದ್ರೆ, ಮೋಶೆಗೆ ಮಾತನ್ನ ಕೇಳ್ತಾ ಇದ್ರು. ಮೋಶೆ ಅವರನ್ನ ಮೆಚ್ಕೊಂಡಿದ್ದ. ಶ್ರೀಮತ್ ವೈಟಮ್ ಅವರು ಹೇಳ್ತಾರೆ ಒಂದು ಪುಸ್ತಕದಲ್ಲಿ, ಅವರು ಇಟ್ ವಾಸ್ ಕ್ಯಾಲೆಬ್ಸ್ ಫೇತ್ that gave him courage and kept him from the fear of man. ಕ್ಯಾಲೆಬನು ಯೆಹೋಶುವನಿಗಿಂತ ಸ್ವಲ್ಪ ಹಿರಿಕನು. ಯೆಹೋಶುವನು ಸ್ವಲ್ಪ ಯೌವನಸ್ಥನಾಗಿದ್ದು, ದಂಡ ನಾಯಕರಲ್ಲಿ ಯೆಹೋಶುವನಾಗಿದ್ದು. ಆ ಪ್ಯಾಲೆಸ್ಟೈನ್, ಕಾನಾನ್ ದೇಶವನ್ನು ನೋಡ್ಲಿಕ್ಕೆ 12 ಮಂದಿ ಗೂಢಾಚಾರನ ಅಥವಾ ಸ್ಪೈಸ್ ಎಂಬುದಾಗಿ ಕಳಿಸುವಾಗ ಅವರಲ್ಲಿ 2 ಮಾತ್ರ ಒಳ್ಳೆ ಸಮಾಚಾರ ತಂದ್ರು. ಯಾರವರು? ಕಾಲೇಬ್ ಮತ್ತು ಜೋಶುವ. ಯಾಕೆ ಇವರಿಬ್ಬರು ಮಾತ್ರ ಒಳ್ಳೆ ಸಮಾಚಾರ ಅಂದ್ರು? ಬೇರೆಯವ್ರು ಆಗ್ತಾರಲ್ಲ ಹೇಳಿ. ಎಲ್ರು ಒಂದೇ ಸ್ಥಳಕ್ಕೆ ಹೋಗಿದ್ರಲ್ವಾ? ಎಲ್ರು ಒಂದೇ ಸ್ಥಳವನ್ನು ನೋಡಿದ್ರು. ಅವರು ದ್ರಾಕ್ಷಿ ಹಣ್ಣು ನೋಡಿದ್ರು, ಅವರು ಮಾವಿನ ಹಣ್ಣು ನೋಡಿದ್ರು, ಅವರು ಆ ಜನರನ್ನು ನೋಡಿದ್ರು, ಅವರು ಅಲ್ಲಿರ್ತಕ್ಕಂಥ ಪ್ರಕೃತಿಯನ್ನ ನೋಡಿದ್ರು, ಅಲ್ಲಿರ್ತಕ್ಕಂಥ ಹಾಲು ಜೇನು ಇರ್ತಕ್ಕಂಥ ಸ್ಥಳವನ್ನು ನೋಡಿದ್ರು. ಆದರೆ why only 2 were able to see positive things and the 10 were able to see negative things? ಇಬ್ಬರು ಮಾತ್ರ ಒಳ್ಳೆ ದೃಷ್ಟಿಯಲ್ಲಿ ಕಾನಾನ್ ದೇಶವನ್ನು ನೋಡಿ ಒಳ್ಳೆ ಸಮಾಚಾರವನ್ನು ತೆಗೆದುಕೊಂಡು ಬಂದ್ರು. ಇನ್ನು 10 ಜನ ಯಾವ ಸಮಾಚಾರ ತಂದ್ರು? ವ್ಯತಿರಿಕ್ತವಾದಂತ ಸಮಾಚಾರ. ವ್ಯತಿರಿಕ್ತವಾದಂತ ಸಮಾಚಾರ ಅಂದ್ರೆ ಯಾವ ಸಮಾಚಾರ? ಸಮಾಚಾರ ಯಾವುದು? ಅಶುಭ ಸಮಾಚಾರ. ವೆರಿ ಗುಡ್. ಅಶುಭ ಇವರು ಶುಭ ಸಮಾಚಾರ ತರೋದು ಬಿಟ್ಟು ಇವ್ರು ಯಾವ ಸಮಾಚಾರ ತಂದ್ರು? ಅಯ್ಯೋ ನಮಗಾಗಲ್ಲ ಬಿಡಿ, ಅದು ನಮಗಲ್ಲ ಬಿಡಿ, ಆ ಹಣ್ಣನ್ನ ನಾವು ಹೊರಕ್ಕಾಗಲ್ಲ, ಅಲ್ಲಿ ಜನ ಇದಾರಲ್ಲ ಅಂತ ದೊಡೂತಿ ಜನ, ಅಂತವ್ರ ಮಧ್ಯೆ ನಾವು ವಾಸ ಮಾಡ್ಲಿಕ್ಕೆ ಆಗ್ತದ? ಆಲ್ ನೆಗೆಟಿವ್ ಥಾಟ್ಸ್. ಯಾರಲ್ಲಿ ನೆಗೆಟಿವ್ ಥಾಟ್ಸ್ ಇರ್ತದೆ ಅವರು ಅಸಮಾಧಾನದಲ್ಲೇ ಇರ್ತಾರೆ ಹೊರತು ಸಮಾಧಾನದಲ್ಲಿ ಆಗೋದಿಲ್ಲ.
ಈ ತ್ರೈಮಾಸಿಕದ ಪಾಠ ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯನ್ನ ಕಲಿಸ್ಬೇಕು. ಆ ಎಚ್ಚರಿಕೆ ಯಾವ್ದಪ್ಪ ಅಂದ್ರೆ, ನಮ್ಮ ಜೀವಿತ ವಿಶ್ರಾಂತಿಯಲ್ಲಿ ಸಮಾಧಾನದಲ್ಲಿ ಇದೆಯಾ, ಅಥವಾ ನಾವು ಸಹ ಇಸ್ರಾಯೇಲರ ಹಾಗೆ ಗುಣಗುಟ್ಟುವುದರಲ್ಲಿ, ಅಸಮಾಧಾನದಲ್ಲಿ, ಅವಿಶ್ರಾಂತಿಯಲ್ಲಿ ಜೀವಿಸ್ತಾ ಇದ್ದೇವಾ ಎಂಬುದನ್ನು ನಾವು ಕಲ್ತುಕೊಳ್ಬೇಕು. ಇವತ್ತು ಬಹಳ ಮುಖ್ಯವಾದ ಪಾಠವನ್ನು ನಾವು ಕಲಿಯಲಿಕ್ಕೆ ಹೋಗ್ತೀವಿ. ಅದೇನಪ್ಪಾ ಅಂದ್ರೆ ಫೇತ್ ವರ್ಸಸ್ ಪ್ರಿಸಂಪ್ಷನ್. ಕನ್ನಡದಲ್ಲಿ ಏನಂತ ದೇವಳಿ ಅದು? ಫೇತ್ ವರ್ಸಸ್ ಪ್ರಿಸಂಪ್ಷನ್. ನಂಬಿಕೆಗೆ ವ್ಯತಿರಿಕ್ತವಾಗಿ ಅವಿಶ್ವಾಸ. ಓಕೆ, ನಂಬಿಕೆಗೆ ವ್ಯತಿರಿಕ್ತವಾಗಿ ಸ್ವವಿಶ್ವಾಸ ಎಂಬುದಾಗಿ ಕನ್ನಡದಲ್ಲಿದೆ. ನನಗನ್ನಿಸ್ತದೆ ಇದನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಭಾಷಾಂತರ ಮಾಡಿದ್ರೆ ಚೆನ್ನಾಗಿತ್ತು ಅಂತ. ಇದರ ನಿಜವಾದ ಭಾಷಾಂತರ ಹೇಗಪ್ಪ ಅಂದ್ರೆ, ಫೇತ್ ನಂಬಿಕೆಗೆ ವ್ಯತಿರಿಕ್ತವಾಗಿ ಎಂಬುದಾಗಿ ಹೇಳೋದಕ್ಕಿಂತ ವಿರೋಧವಾಗಿ, ಪ್ರತಿಯಾಗಿ ಇರ್ತಕ್ಕಂಥದ್ದು ಪ್ರಿಸಂಪ್ಷನ್. ಪ್ರಿಸಂಪ್ಷನ್ ಅಂದ್ರೇನು? ಪೂರ್ವಕಲ್ಪನೆ, ಪೂರ್ವ ಭಾವನೆ. ಕೆಲವರು ನಿಮ್ಮ ನಿಘಂಟುಗಳನ್ನ, ಡಿಕ್ಷನರಿನ ತೆಗೆದುಕೊಂಡು ಹೋಗುವಾಗ ಅನೇಕ ಪದಗಳಿವೆ. ಒಂದು ವೇಳೆ ಈ ಸ್ವವಿಶ್ವಾಸವನ್ನೇ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅದೇನ್ ಹೇಳ್ತದೆ, ಮಿತಿ ಮೀರಿದ ಆತ್ಮವಿಶ್ವಾಸ. ಒಪ್ಕೊಳ್ತೀರಾ? ಎಸ್. ಇವರಲ್ಲಿ ಏನ್ ಬಂತು ಅಂದ್ರೆ, ದೇವರು ಹೇಳುವುದಕ್ಕಿಂತ ತಮ್ಮಲ್ಲೇ ಆದಂತ ಒಂದು ಆತ್ಮವಿಶ್ವಾಸ, which is not the right confidence. See, confidence in God is different. Confidence in you, friends. ಒಂದನ್ನ ಅರ್ಥ ಮಾಡ್ಕೊಳ್ಳಿ. ದೇವರ ಮೇಲೆ ನೀವು ಭರವಸೆಯನ್ನು, ನಂಬಿಕೆಯನ್ನು ಇಡುವಾಗ ನಿಮಗೆ ಸಿಗ್ತಕ್ಕಂಥ ಬಲ, ಜಯ, ಅದು ಸಂಪೂರ್ಣವಾಗಿ ನಿಮ್ಮನ್ನೇ ಭರವಸೆ ಇಡುವಾಗ. ಸತ್ಯವೇದ ಏನ್ ಹೇಳ್ತಾರೆ? ಕೀರ್ತನೆಗಳು 146ನೇ ಅಧ್ಯಾಯ 3ನೇ ವಚನದಲ್ಲಿ ಏನ್ ಮಾಡ್ಬಾರ್ದು ಅಂತ ನಾವು? ಪ್ರಭುಗಳಲ್ಲಿ ಭರವಸೆ ಬಿಡಬೇಡ್ರಿ, ಮಾನವನನ್ನ ನೆಚ್ಚಬೇಡ್ರಿ. ಮನುಷ್ಯನನ್ನು ನೆಚ್ಚಬೇಡಿರಿ, ಪ್ರಭುಗಳಲ್ಲಿ ಬೇಡಿರಿ. In fact, it's trying to tell each one of us, don't put confidence in your own self. ಯಾಕೆಂದ್ರೆ ನಮ್ಮ ಒಂದು ಆತ್ಮವಿಶ್ವಾಸ ನಮ್ಮನ್ನ ಗೆಲ್ಲಿಸಲು ಸಾಧ್ಯವಿಲ್ಲ. ನಾವ್ ಯಾರ ಮೇಲೆ ವಿಶ್ವಾಸ ಇಡಬೇಕು ಇವತ್ತು? ದೇವರ ಮೇಲೆ ವಿಶ್ವಾಸವನ್ನು ಇಡಬೇಕು. ಸ್ವಾಮಿ, ನನ್ನ ನೀತಿವಂತಿಕೆ ಹೊಲಸು ಬಟ್ಟೆ, ನನ್ನ ಒಂದು ನಂಬಿಕೆ ಅಪನಂಬಿಕೆಯ ಜೀವಿತ. ನೋಡಿ ಎಷ್ಟು ಮಟ್ಟಿಗೆ ಎಂಬುದಾಗಿ ಹೇಳುವಾಗ ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ನಿಮ್ಗೆ. ಶಿಷ್ಯರು ಸ್ವಾಮಿ ಜೊತೆಲೇ ಇದ್ರು, ಸ್ವಾಮಿ ಹೇಳೋದನ್ನೆಲ್ಲ ಮಾಡ್ತಾ ಇದ್ರು, ಸ್ವಾಮಿ ಹೇಳೋದನ್ನ ನೋಡ್ತಾ ಇದ್ರು, ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಒಂದ್ ದಿವಸ ಬಂದು ಹೇಳ್ತಾರೆ, ಸ್ವಾಮಿ ನಾವ್ಯಾಕೆ ಗುಣಪಡಿಸಕ್ ಆಗ್ತಾ ಇಲ್ಲ, ನಾವ್ಯಾಕೆ ನೀವ್ ಮಾಡ್ದಂಗ ಆಗ್ತಾ ಇಲ್ಲ ಎಂಬುದಾಗಿ. ಸ್ವಾಮಿ ಏನ್ ಹೇಳಿದ್ರು, ನಿಮ್ಮಲ್ಲಿ ಏನ್ ಕಡಿಮೆ ಆಗಿದೆ? ನಂಬಿಕೆ, ವಿಶ್ವಾಸ ಕಡಿಮೆ ಆಗಿದೆ. ವಿಶ್ವಾಸ ಕಡಿಮೆ ಆಗಿದೆ. ಸ್ವಾಮಿ ಹೇಳ್ತಾನೆ, ಅಲ್ಪ ವಿಶ್ವಾಸಿಗಳೇ, ನನ್ನ ಜೊತೆಲಿದ್ದೀರಾ, 3.5 ವರ್ಷ ನಾನು ಮಾಡ್ತಕ್ಕಂಥ ಅದ್ಭುತಗಳನ್ನ, ನಾನು ಹೇಳ್ತಕ್ಕಂಥ ಸಾಮ್ಯಗಳನ್ನ, ಎಲ್ಲಾ ಕ್ರಿಯೆಗಳನ್ನ ನೀವು ನೋಡ್ಕೊಂಡೇ ಬಂದಿದ್ದೀರಾ. ಆದ್ರೂ ಸಹ ಇನ್ನು ನಿಮ್ಮಲ್ಲಿ ಏನಿಲ್ಲ, ನಂಬಿಕೆ ಹುಟ್ಟಿಲ್ಲ. ಪೇತ್ರನಿಗೆ ಸ್ವಾಮಿ ಹೇಳ್ತಾನೆ, ನೀನು ನಾನ್ ಸಾಯ್ತಕ್ಕಂಥ ಸಮಯದಲ್ಲಿ 3 ಸಾರಿ ಏನ್ ಮಾಡ್ತೀಯ? ನನ್ನ ಬೊಂಕ್ತೀಯ. ನನ್ಗೆ ಗೊತ್ತಿಲ್ಲ, ಕ್ರಿಸ್ಟಿಯಾನ್ ಗೊತ್ತಿಲ್ಲ, ಜೊತೆಲೇ ಇದ್ಕೊಂಡಿದ್ಯಾ, ನೀನ್ ಹಾಗೆ ಆಗ್ಲಿಕ್ಕೆ ಸಾಧ್ಯವಾಗ್ತದೆ. ಎವ್ರಿಥಿಂಗ್ ಇಸ್ ಪಾಸಿಬಲ್ ಮೈ ಫ್ರೆಂಡ್ಸ್ ವೆನ್ ಯು ಟೇಕ್ ಔಟ್ ದ ಲಿಂಕ್ ಫ್ರಮ್ ಗಾಡ್. ಸಣ್ಣ ವಚನವನ್ನು ಓದಿ, ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 5ನೇ ವಚನದ ಕೊನೆ ಸಾಲು. ನೀವು ನನ್ನನ್ನು ಬಿಟ್ಟು ಏನು ಮಾಡಲು ಸಾಧ್ಯವಿಲ್ಲ. ನೀವು ನನ್ನನ್ನು ಬಿಟ್ಟು ಏನು ಮಾಡಲಾರಿರಿ. ಅಲ್ಲೊಂದು ಇನ್ನೊಂದು ವಚನ ಹೇಳ್ತದೆ ಇಲ್ಲಿ, ದ್ರಾಕ್ಷೆಯು ಹೇಳಿ ಓದೋದನ್ನ, ಕೊಂಬೆಯು ನಾನು ದ್ರಾಕ್ಷಿ ಬಳ್ಳಿ, ಒಬ್ಬನು ನನ್ನಲ್ಲಿಯೂ ನಾನು ಅವನಲ್ಲಿಯೂ ನೆಲೆಗೊಂಡಿದ್ದರೆ ಅವನೇ ಬಹಳ ಫಲ ಕೊಡುವನು. ನೀವು ನನ್ನನ್ನು ಬಿಟ್ಟು ಏನು ಮಾಡ್ತೀರಿ? ಬ್ಯೂಟಿಫುಲ್. ಯಾರು ಆ ದ್ರಾಕ್ಷೆ ಬಳ್ಳಿಯಿಂದ ಹೊರಗಡೆ ಹೋಗ್ತಾರೆ ಅವರು ಏನಾಗೋದಿಲ್ಲ, ಅವರು ಫಲ ಕೊಡೋದಿಲ್ಲ. ಸೀಮಾ ಫ್ರಮ್ ನೆಲಮಂಗಲ ಚರ್ಚ್. ಥ್ಯಾಂಕ್ ಯು ಸೀಮಾ. ಥ್ಯಾಂಕ್ ಯು ಪಾಸ್ಟರ್. ದೇವರು ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಯು ಮಸ್ಟ್ ಬಿ ಕನೆಕ್ಟೆಡ್ ಟು ಗಿವ್ ಫ್ರೂಟ್ಸ್. ಸ್ವಲ್ಪ ಅಂದ್ರೆ ಏನಪ್ಪಾ ಅಂದ್ರೆ,
people come sometimes have ನನಗೇನ ಸೋ ವೆಲ್ ಕ್ರಿಸ್ತನನ್ನ ಬಿಟ್ಟು ನಾವು ಮಾಡಬಲ್ಲೆವು ಎಂಬತಕ್ಕಂತ ಅತಿಯಾದ ವಿಶ್ವಾಸ ಇಟ್ ಇಸ್ ದ ಗ್ರೇಟೆಸ್ಟ್ ಸಿನ್ ಮೈ ಫ್ರೆಂಡ್ಸ್. ಸ್ವಾಮಿ ಹೇಳ್ತಕ್ಕಂಥದ್ದು, ನನ್ನನ್ನ ಬಿಟ್ಟು ನೀವು ಏನು ಮಾಡಲಿಕ್ಕೆ ಆಗುವುದಿಲ್ಲ. ಸರಿ, ನೇರವಾಗಿ ಸಬ್ಬತ್ ಹೋಗೋಣ. 1 ಕೊರಿಂಥ 10ನೇ ಅಧ್ಯಾಯ 1-11 ಬಹಳ ಸ್ಪಷ್ಟವಾಗಿ ಒಂದು ಪ್ರಶ್ನೆಯನ್ನ ಇಲ್ಲಿ ಹಾಕ್ತೇವೆ. ಅರಣ್ಯದಲ್ಲಿ ಅಳುತ್ತಿದ್ದ ಇಸ್ರಾಯೇಲರಿಗೂ ನಮಗೂ, ಅಂದ್ರೆ ಯೇಸು ಕ್ರಿಸ್ತನ ಬರೋಣಕ್ಕೂ ಮುಂಚಿತವಾಗಿರ್ತಕ್ಕಂಥ ನಮಗೂ ಯಾವ ಒಂದು ಹೋಲಿಕೆ ಇದೆ? ಯಾವ ಒಂದು ಹೋಲಿಕೆ ಇದೆ? ಅಲ್ಲಿ ಏನ್ ಹೇಳ್ತದೆ? ಮೋಶೆ ಶಿಷ್ಯರು ಮೇಘದಲ್ಲಿಯೂ ಸಮುದ್ರದಲ್ಲಿ ನಮ್ಮ ಪಿತೃಗಳೆಲ್ಲರೂ ಏನಾದ್ರು, ಒಂದೊಂದಾಗಿ ಓದ್ಕೋಣ ಸ್ವಲ್ಪ. ಪಿತೃಗಳೆಲ್ಲರೂ ಮೇಘಗಳಲ್ಲಿ ನೆರಳಲ್ಲಿದ್ದರು, ಸಮುದ್ರವನ್ನು ದಾಟಿದರು, ಅವರೆಲ್ಲರೂ ಮೋಶೆಯ ಶಿಷ್ಯರಾಗೋದಕ್ಕೆ ಮೇಘದಲ್ಲಿಯೂ ದೀಕ್ಷಾ ಸ್ನಾನ ಹೊಂದಿದರು, ದೇವಸ್ಥಾನ ಹೊಂದುವ ದೈವಿಕವಾದ ಒಂದೇ ಆಹಾರವನ್ನ ಒಂದೇ ಆಹಾರವನ್ನು ತಿಂದರು, ಒಂದೇ ನೀರನ್ನ ಕುಡಿದರು, ಒಂದೇ ಬಂಡೆಯಲ್ಲಿ ನೀರನ್ನು ಕುಡಿದ. ಬಂಡೆ ಯಾರು? ಕ್ರಿಸ್ತನು. ಓಕೆ, ಮುಂದೆ ನಾವು ನೋಡ್ಕೊಳ್ಳೋಣ. ಆನ್ ಮಾಡ್ಕೊಂಡ್ರೆ ದಯವಿಟ್ಟು ಅವೆಲ್ಲವೂ ಸಹ ನಮ್ಗೆ ಏನಾಗಿದೆ? 6ನೇ ವಚನ, they are all an examples, ನಿರ್ದೇಶನಗಳಾಗಿವೆ, ಉದಾಹರಣೆಗಳಾಗಿವೆ. ಅವರು ಕೆಟ್ಟ ವಿಷಯಗಳನ್ನು ಆಶಿಸದಂತೆ ನಾವು ಆಶಿಸುವವರಾಗಬಾರದೆಂಬುದಕ್ಕೆ ಈ ಸಂಗತಿಗಳು ನಮಗೆ ನಿರ್ದೇಶನಗಳಾಗಿವೆ. ಸಿಮಿಲಾರಿಟೀಸ್. ಅವರು ಮಾಡಿದ ಹಾಗೆ ನಾವು ಸಹ ಮಾಡಬಹುದಾ ಇಲ್ವಾ? ಹೇಳಿ ಮತ್ತೆ. ಮಾಡಬಾರ್ದು ಸರ್, ಮಾಡಬಾರ್ದು, ಆದ್ರೆ ಮಾಡುವ ಅವಕಾಶಗಳಿದೆಯಾ? ವಿಗ್ರಹಾರಾಧನೆ ಮಾಡಬೇಡಿ ಅಂತ ಹೇಳ್ತಾರೆ. ಬ್ಯೂಟಿಫುಲ್. ಅಂದ್ರೆ ಮಾಡಬಾರ್ದು ಒಂದಿದೆ, ಆದ್ರೂ ಸಹ ಏನಾಗ್ತದೆ, ನಮ್ಗೆ ಮಾಡ್ತಾ ಇದ್ದೇವೆ. ಒಪ್ಕೋಣ ನಾವು. ಆ ಗುಣಗಳು ನಮ್ಮಲ್ಲಿ ಏನಾಗಿವೆ? ಏನೇನಿದೆ ಸ್ವಲ್ಪ ಹೊತ್ತು ನೋಡ್ಕೋಣ. 7ನೇ ವಚನದಿಂದ ಹೋಗೋಣ. ಅವರಲ್ಲಿ ಕೆಲವರು ಏನಾಗಿದ್ರಂತೆ? ವಿಗ್ರಹರಾಗಿದ್ರು. ಸತ್ಯವೇದ ಹೇಳ್ತದೆ, ನೀವು ವಿಗ್ರಹರಾಗಬೇಡ್ರಿ. ಎರಡನೇದಾಗಿ ಅವರಲ್ಲಿ ಕೆಲವರು ಏನ್ ಮಾಡಿದ್ರು? ಜಾರತ್ವ ಮಾಡಿದ್ರು. ಹೆಚ್ಚು ಕಡಿಮೆ 23,000 ಒಂದೇ ದಿನದಲ್ಲಿ ಏನಾದ್ರು ನೀವು ಜಾರತ್ವ ಮಾಡಬೇಡಿ. ಅವರಲ್ಲಿ ಕೆಲವರು ಏನಾದ್ರು? ಕರ್ತನನ್ನು ಪರೀಕ್ಷಿಸಿದ್ರು. ಕರ್ತನನ್ನ ಪರೀಕ್ಷಿಸಿ ಅವ್ರೇನಾದ್ರು? ನೀವು ಪರೀಕ್ಷೆ ಮಾಡಬೇಡಿ. ಅವರಲ್ಲಿ ಕೆಲವರು ಏನಾದ್ರು? ಇಲ್ಲ, ಸಂಹಾರಕನ ಕೈಯಿಂದ ಗುಣಗುಟ್ಟುವವರಾದರು. ಗುಣಗುಟ್ಟಿ ಅವರೇನಾದ್ರು? ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ. 11ನೇ ವಚನ ಗಮನಿಸಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವವರಾದ ನಮಗೆ ಬುದ್ಧಿವಾದಗಳಾಗಿವೆ. ಇಟ್ ಈಸ್ ನಾಟ್ ಓನ್ಲಿ ಎ ಲೆಸನ್ ಫಾರ್ ಅಸ್. ಬರೀ ಪಾಠ ಮಾತ್ರವಲ್ಲ, ದೇರ್ ಇಸ್ ವಿಸ್ಡಮ್ ಇನ್ ದಿಸ್. ಇದರಲ್ಲಿ ವಿವೇಕ ಇದೆ. ಆ ಬುದ್ಧಿವಂತಿಕೆಯನ್ನ ಅದನ್ನ ಗಮನದಲ್ಲಿ ಇಟ್ಟುಕೊಂಡಾಗ ನಾವು ಅವರಂತೆ ಆಗದೆ ಅವೇನಾಗ್ಬಹುದು? ಉತ್ತಮವಾದವರಾಗಿರಬಹುದಕ್ಕೆ ಒಂದು ಅವಕಾಶಗಳಿವೆ. ನೋಡಿ, ಇಸ್ರಾಯೇಲ್ ಜನಾಂಗಕ್ಕೆ ಈಗಿನಷ್ಟು ಜ್ಞಾನ ತಿಳುವಳಿಕೆ ಇರ್ಲಿಲ್ಲ. ಒಪ್ಕೊಳ್ತೀರಾ? ಹೌದಾ ಇಲ್ಲ? ಅವರಲ್ಲಿ ಓದ್ಲಿಕ್ಕೆ ಪುಸ್ತಕ ಇರ್ಲಿಲ್ಲ, ಅವರಲ್ಲಿ ಏನು ಇರ್ಲಿಲ್ಲ. ಮೋಶೆ ಹೇಳ್ತಾರೆ, ಅದನ್ನ ಕೇಳ್ಬೇಕು ಅಷ್ಟೇ. ಆಗಿರುವಲ್ಲಿ ಗುಣಗುಟ್ಟುವುದಕ್ಕೆ ಎಲ್ಲಾ ಅವಕಾಶಗಳು ಇತ್ತು. ದೇವರ ಅದ್ಭುತಗಳನ್ನ ನೋಡಿದ್ರು, ಸಮುದ್ರವನ್ನ ನೋಡಿದ್ರು, ಬಂಡೆಯಲ್ಲಿ ನೀರು ಬರೋದು ನೋಡಿದ್ರು. ಇವೆಲ್ಲದರ ಮಧ್ಯದಲ್ಲೂ ಸಹ ನಾವು ನೋಡ್ತೇವೆ ಅವ್ರ ಗುಣಗಟ್ಟು. ಆದ್ರೆ ಇವತ್ತು ಎಲ್ಲಾ ನಿರ್ದೇಶನಗಳು ನಮಗಿವೆ, ಎಚ್ಚರಿಕೆಗಳು ನಿಮಗಿವೆ, ಉದಾಹರಣೆಗಳು ನಮಗಿವೆ, ದೃಷ್ಟಾಂತಗಳು ಇವೆ. ದೇವರ ಆಶೀರ್ವಾದ ನಮ್ಮ ಮೇಲಿದೆ. ದೇವರನ್ನ ನಾವು ಪ್ರತ್ಯಕ್ಷವಾಗಿ ಕಾಣದೇ ಇದ್ದಾಗ್ಯೂ ಸಹ ಆತನು ಮಾಡಿರುವ ಅದ್ಭುತಗಳನ್ನ ನಾವು ನೋಡುತ್ತಲೇ ಇದ್ದೇವೆ. ಆದರೂ ಸಹ ನಮ್ಮಲ್ಲಿ ಇನ್ನೂ ಏನು ಬಂದಿಲ್ಲ? ಅಪರಿಪೂರ್ಣವಾದ ನಂಬಿಕೆ ಬಂದಿಲ್ಲ. ಅದಕ್ಕೋಸ್ಕರ ಪ್ರಿಯರೇ, ಈ ಸಬ್ಬಶಾಲೆ ಪಾಠಗಳು, ಈ ಆರಾಧನೆಗಳು ಪ್ರತಿ ಸಾರಿಯೂ ನಮಗೆ ಎಚ್ಚರಿಕೆಯನ್ನ ಕೊಡುವ ಒಂದು ನಿದರ್ಶನಗಳಾಗುತ್ತೆ. ಒಂದ್ ವೇಳೆ ಈ ನಾನು ಬಹಳ ಚೆನ್ನಾಗಿದ್ದೀನಪ್ಪ, ಇವತ್ತು ಒಂದು ಪಾಠ ಬಂತು ಸಾಕು ನನಗೆ, ನಾಳೆ ಬೇಡ ಆ ಪಾಠ ನನಗೆ ಅಂತ ಹೇಳಲಿಕ್ಕಾಗತ್ತಾ? ಇಲ್ಲ. ಪೌಲನು ಏನ್ ಹೇಳ್ತಾನೆ ನೋಡಿ, ಪೌಲನು ಏನ್ ಹೇಳ್ತಾನೆ? ನಾನು ದಿನವೂ ಸಾಯ್ತಾ ಇದ್ದೇನೆ.
ಕರ್ತನ ಹೆಸರು ಸಿಲುಬೆಗೆ ಯಾಕಂದ್ರೆ ಹಾಕಿಸ್ಕೊಳ್ಳೋ. ನನ್ನಲ್ಲಿರುವ ಯಾರು, ಕ್ರಿಸ್ತನ- ನನ್ನ ಒಳಗೆ ಏನ್ ತುಂಬಿಕೊಂಡಿದೆ? 7ನೇ ಅಧ್ಯಾಯವನ್ನ ಓದುವ, ರೋಮಾಪುರದವರೆಗೆ 7ನೇ ಅಧ್ಯಾಯವನ್ನು ಓದುವಾಗ ಅಲ್ಲಿ ಹೇಳ್ತದೆ, ನಾನು ಏನ್ ಮಾಡ್ಬೇಕು ಅದನ್ನೇನ್ ಮಾಡ್ತಾ ಇಲ್ಲ, ನಾನು ಅದ್ ಮಾಡ್ತಾ ಇಲ್ಲ. ನಾನು ಏನ್ ಮಾಡಬಾರ್ದು, ಅದನ್ನ ಸುಳ್ಳು ಮಾಡ್- ಹೇಳ್ಬಾರ್ದು, ಜಗಳ ಆಡಬಾರ್ದು, ಕೋಪ ಪಡಬಾರ್ದು. ನೋಡಿ ಅಲ್ಲಿ ಅನೇಕ ನೆನ್ಸ್ಕೊಳ್ಳಿ ನೀವೇ, ಇವ್ಯಾವುದನ್ನ ನಾನು ಮಾಡಬಾರ್ದು ಅಂದ್ಕೊಂಡಿದ್ದನೋ ಅದನ್ನ ಮಾಡಲಿಕ್ಕೆ ಏನಾಗ್ತಾ ಇದೆ, ನನಗೆ ಏನಾಗ್ತಾ ಇದೆ? ಒತ್ತಡ ಬರ್ತಾ ಇದೆ. ದೇರ್ ಇಸ್ ಅ ಪ್ರೆಷರ್ ಫ್ರಮ್ ಔಟ್ಸೈಡ್. ಸೈತಾನನು ಆ ಒಂದು ಪ್ರೆಷರ್ನ, ಒತ್ತಡವನ್ನು ನಮ್ಗೆ ಕೊಡ್ತಾ ಇದ್ದಾನೆ. ನೀನ್ ಮಾಡು, ಏನು ತಪ್ಪಾಗಲ್ಲ, ಒಂದ್ ಸುಳ್ಳು ಹೇಳೋದ್ರಿಂದ ಏನು ಆಗಲ್ಲ, ಒಂದು ಮೋಸ ಇದ್ರಿಂದ ಏನು ಆಗಲ್ಲ. ನೋಡಿ ಇವೆಲ್ಲವನ್ನ ಸೈತಾನ ಏನ್ ಮಾಡ್ತಾನೆ ಅಂದ್ರೆ ನಮಗೆ ಈ ಸಿಂಪ್ಲಿ ಪುಟಿಂಗ್ ಇಟ್ ಟು ಅಸ್ ಸೊ ದಟ್ ವಿ ವಿಲ್ ಬಿ ಟೆಂಪ್ಟೆಡ್ ಟು ಡೂ. ಅವಳಿಗೆ ಹೇಳಿದ್ದು ಅಷ್ಟೇ, ಏನು ಆಗಲ್ಲಮ್ಮ, ನಾನ್ ತಿಂತಾ ಇದ್ದೇನೆ, ನೀನ್ ತಿಂದ್ರೆ ಏನಾಗ್ತೀಯ? ಬದುಕ್ತೀಯ. ನೋಡಿ ನಾನ್ ಸಾಯ್ಲಿಲ್ವಲ್ಲ, ನಾನ್ ತಿಂದೆ, ನಾನ್ ಸತ್ತಿಲ್ಲ, ನೀನು ಸಾಯೋದಿಲ್ಲ. ಸೊ ಸೈತಾನನ ಈ ಕುತಂತ್ರಗಳಿಗೆ ನಾವು ಮಾರು ಹೋಗದಂತೆ ಎಚ್ಚರಿಕೆಗಳು, ದೃಷ್ಟಾಂತಗಳು ಪದೇ ಪದೇ ನಮಗೆ ಕೊಡುತ್ತಲೇ ಬಂದಿವೆ. ಯಾಕೆಂದ್ರೆ ವಿ ಮಸ್ಟ್ ಲಿವ್ ಇನ್ ಫೇತ್, ನಾಟ್ ಇನ್ ಪ್ರಿಸಂಪ್ಷನ್. ನಾವು ನಂಬಿಕೆಯಲ್ಲಿ ಜೀವಿಸುವ ವ್ಯಕ್ತಿಗಳಾಗಿರ್ಬೇಕೆ ಹೊರತು ಮಿತಿಮೀರಿದ ಆತ್ಮವಿಶ್ವಾಸದಲ್ಲಿ ಅಲ್ಲ, ಪೂರ್ವ ಕಲ್ಪನೆಯಲ್ಲ, ಪೂರ್ವ ಭಾವನೆಯಲ್ಲ, ಯಾವುದೋ ಊಹಾಪೋಹಗಳಿಗೆ ನಾವು ಜೀವಿಸಬಾರದು. ಸ್ಥಿರವಾದ ನಂಬಿಕೆ. ಲೆಟ್ ಮಿ ಆಸ್ಕ್ ಯು ಅನದರ್ ಕ್ವೆಶ್ಚನ್. ಈ ನಂಬಿಕೆ ಹೇಗೆ ಬರ್ತದೆ ನಮಗೆ? ಈ ಸ್ಥಿರವಾದ ನಂಬಿಕೆ ಹೇಗೆ ಬರ್ತದಪ್ಪ? ದೇವರ ವಾಕ್ಯಗಳನ್ನ ಕೇಳುವುದರಿಂದಲೇ. ಯಾವುದು? ಬೈ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ನಂಬಿಕೆ ದೇವರ ವಾಕ್ಯಗಳನ್ನ ಕೇಳುವುದರಿಂದ. ದೇವರ ವಾಕ್ಯವನ್ನು ಕೇಳುವುದರಿಂದ. ಎನಿ ರೆಫರೆನ್ಸ್ ಫ್ರಮ್ ದ ಬೈಬಲ್? ಒಂದನೇ ಯೋಹಾನ ಸುವಾರ್ತೆ ನಾವು ನಿರೀಕ್ಷಿಸುವ ಅಲ್ಲಿ 12ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ಮೇಲೆ ನಮಗೆ ಇದರ ಒಂದು ಬಲವಾದ ಅಚಲವಾದ ನಂಬಿಕೆ ನಮಗೆ ಬ್ಯೂಟಿಫುಲ್. ಯೇಸು ಕ್ರಿಸ್ತನ ಅಂಗೀಕರಿಸುವಾಗ ನಮಗೆ ಒಂದು ಅಚಲವಾದ ನಂಬಿಕೆ ಫಲ ಸಿಗ್ತದೆ. ಯು ವಿಲ್ ಗೆಟ್ ಸ್ಟ್ರೆಂತ್ ಟು ವಿತ್ಸ್ಟ್ಯಾಂಡ್ ಸೇಟನ್. ವೆರಿ ಗುಡ್. ಆಮೇಲೆ ನಂಬಿಕೆ ಹಾ 2 ಕೊರಿಂಥ 5:17 ನಿಜವೆಂದು ಹಾ. ತಿಳ್ಕೊಳ್ಳುವುದು ಆಗಿದೆ. ಓಕೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಅವನ ನೂತನ ಸೃಷ್ಟಿಯಲ್ಲಿ ಅನೇಕ ದೃಷ್ಟಾಂತಗಳಿವೆ. ಐ ವಾಂಟ್ ಯು ಟು ರೀಡ್ ರೋಮನ್ಸ್ ಚಾಪ್ಟರ್ 10 ವರ್ಸಸ್ 17. ರೋಮಾಪುರದವರೆಗೆ 10ನೇ ಅಧ್ಯಾಯ 17ನೇ ವಚನವನ್ನು ನೋಡಿ. ಕೇಳುವುದರಿಂದ ಕಾರಣ ಸಾರಿದ ನಂಬಿಕೆ ಉಂಟಾಗುತ್ತದೆ. ನಂಬಿಕೆಗೆ ದೇವರ ವಾಕ್ಯವನ್ನು ಕೇಳುವುದರಿಂದಲೇ. ಹಾ. ಆದ ಸರಿ. ಕಾರಣ ಸಾರಿದ ಇಂಗ್ಲಿಷ್ ನಲ್ಲಿ ವಾಕ್ಯವು ಕಿಂಗ್ ಜೇಮ್ಸ್ ನಲ್ಲಿ ನಂಬಿಕೆಗೆ ಬಹಳ ಚೆನ್ನಾಗಿ ಹೇಳ್ತದೆ, ಕೇಳಿ ನೀವು. ಹ್ಮ್. ಕೆಲವು ಸತ್ಯವೇದ ಭಾಷಾಂತರ ಸ್ವಲ್ಪ ಸರಿಯಾದ ಇಲ್ಲ. ಇಂಗ್ಲಿಷ್ ನಲ್ಲಿ ಕಿಂಗ್ ಜೇಮ್ಸ್ ಅಲ್ಲಿ ಬಹಳ ಚೆನ್ನಾಗಿ ಹೇಳ್ತದೆ ಅಂದ್ರೆ, ಫೇತ್ ಕಮತ್ ಬೈ ಹಿಯರಿಂಗ್ ಅಂಡ್ ಹಿಯರಿಂಗ್ ಆಫ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಕೇಳುವುದರಿಂದ, ದೇವರ ವಾಕ್ಯವನ್ನು ಓದುವುದರಿಂದ ನಿಮ್ಮ ನಂಬಿಕೆ ಏನಾಗ್ತದೆ? ಹೆಚ್ಚಾಗ್ತದೆ. ಒಂದು ವೇಳೆ ಇವೆರಡನ್ನೂ ಮಾಡದೆ ಸುಮ್ಮನೆ ನಿಮ್ಮ ನಂಬಿಕೆ ಹೆಚ್ಚಾಗ್ತದೆ ಅಂತ ಹೇಗೆ ಹೆಚ್ಚಾಗ್ತದೆ ನೋಡಿ. ಕೆಲವರು ಹೇಳ್ತಾರೆ ನೋ ಪ್ರಾಬ್ಲಮ್, ಸಭೆಗೆ ಹೋದ ತಕ್ಷಣ ನಂಬಿಕೆ ಹೆಚ್ಚಾಗ್ತದೆ. ಸಭೆಗೆ ಹೋದ ನಂಬಿಕೆ ಹೆಚ್ಚಾಗ್ತದ? ಪ್ರಿಯರೇ, ನಂಬಿಕೆ ದೃಢವಾಗಬೇಕಾದ್ರೆ, ಹೆಚ್ಚಾಗಬೇಕಾದ್ರೆ ನೀವು ಹೆಚ್ಚು ದೇವರ ವಾಕ್ಯವನ್ನು ಓದಬೇಕು, ಹೆಚ್ಚು ಪ್ರಾರ್ಥನೆಯಲ್ಲಿ ಸಮಯವನ್ನು ಕಳೀಬೇಕು. ದ ಮೋರ್ ಟೈಮ್ ಯು ಸ್ಪೆಂಡ್ ಇನ್ ಗಾಡ್ಸ್ ವರ್ಡ್, ಯುವರ್ ಫೇತ್ ವಿಲ್ ಬಬಲ್ ಅಂಡ್ ಡೆವಲಪ್. ಆವಾಗ ಶೋಧನೆಗಳನ್ನ ಸುಲಭವಾಗಿ ಜಯಿಸ್ತೀರಾ. ತಾಳ್ಮೆ ಹುಟ್ಟುಕೊಳ್ತದೆ, ಸಮಾಧಾನ ನಮ್ಮಲ್ಲಿ ಬರ್ತದೆ. ದೇವರ ವಾಕ್ಯವನ್ನು ಓದದೆ ಯಾವಾಗಲೋ ಒಂದ್ಸರಿ ಸಭೆಗೆ ಹೋಗಿ, ಯಾವಾಗಲೋ ಒಂದ್ಸರಿ ಪ್ರಾರ್ಥನೆ ಮಾಡಿ, ಯಾವಾಗಲೋ ಒಂದ್ಸರಿ ನಾವು ನಿರ್ದೇಶನಗಳನ್ನ ಕೇಳ್ಕೊಂಡಾಗ ಅವರ್ ಫೇತ್ ಇಸ್ ವೀಕೆಂಡ್. ಬಟ್ ದ ಸ್ಟ್ರೆಂಥನಿಂಗ್ ಆಫ್ ದ ಫೇತ್, ಸತ್ಯವೇದ ನಾನು ಹೇಳ್ತಾ ಇಲ್ಲ, ನಂಬಿಕೆ, ವಿಶ್ವಾಸ, ದೇವರ ಮೇಲೆ ಭರವಸೆ ದೇವರ ವಾಕ್ಯವನ್ನು ಓದುವುದರಿಂದ ಬರುತ್ತದೆ. ಯಾಕೆಂದ್ರೆ ದೇವರ ವಾಕ್ಯ ನಮ್ಮನ್ನ ಏನ್ ಮಾಡ್ತದೆ? ಖಂಡಿಸ್ತದೆ, ತಿದ್ದುತ್ತದೆ, ಎಚ್ಚರಿಕೆ ಕೊಡುತ್ತೆ. ಬೋಧಕರೇ,
ನೆಟ್ವರ್ಕ್ ಕನೆಕ್ಟ್ ಆಗ್ತಾ ಇಲ್ಲ. ಮೇ ಬಿ ಸಮಾಧಾನ ಇವೆಲ್ಲ ಕೇಳ್ತಾ ಇದೆಯಾ? ನೆಟ್ ಸ್ವಲ್ಪ ಇದಾಗಿತ್ತು, ಡಿಸ್ಕನೆಕ್ಟ್ ಆಯ್ತು. ಓಕೆ ಓಕೆ ಓಕೆ, ನೋ ಪ್ರಾಬ್ಲಮ್. ಹಾಗಿರುವಲ್ಲಿ ಫೇತ್ ಇಸ್ ಇಂಪಾರ್ಟೆಂಟ್. ಓಕೆ, ಲೆಟ್ ಮಿ ಆಸ್ಕ್ ಅನದರ್ ಕ್ವೆಶ್ಚನ್. ಕ್ರಿಸ್ತನ ಬರೋಣವನ್ನ ಯಾವಾಗಿಂದ ಕಾಯ್ತಾ ಇದ್ದೇವೆ? ಕ್ರಿಸ್ತನ ಬರೋಣವನ್ನ ಈಗ ಪಾಠದಲ್ಲಿ ಹೇಳ್ತಾ ಇದ್ದಾರ, ಪ್ರಯರ್ ಟು ಕಮಿಂಗ್ ಆಫ್ ಜೀಸಸ್ ಇದೆಲ್ಲ ಆಗ್ತದೆ ಎಂಬುದಾಗಿ. ಕ್ರಿಸ್ತನ ಬರೋಣ ಯಾವಾಗಿಂದ ಕಾಯ್ತಾ ಇದ್ದೀವಿ? ಯಾವಾಗಿಂದ? ಕ್ರಿಸ್ತನು ಬರುತ್ತೇನೆ ಎಂಬುದಾಗಿ ಯಾವಾಗ ಹೇಳ್ದ? 2000 ವರ್ಷಗಳ ಹಿಂದೆ. 2000 ವರ್ಷಗಳ ಹಿಂದೆ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 11ನೇ ವಚನ ನೋಡಿ. ಅಪೊಸ್ತಲರ ಕೃತ್ಯಗಳು 1:11 ಬರ್ತೀನಿ ಅಂತ. ಓಕೆ, ಏನ್ ಹೇಳ್ತದೆ? ಅವರು ಹ ಗಲಿಲಾಯದವರೇ, ಹ ನೀವು ಯಾಕೆ ಕಡೆಗೆ ನೋಡ್ತಾ ಆಕಾಶದ ಕಡೆಗೆ ಹ ದೃಷ್ಟಿಸುತ್ತಾ ನಿಂತಿದ್ದೀರಿ? ಹ ನಿಮ್ಮಿಂದ ಹ ನಿಮ್ಮ ಬಳಿಯಿಂದ ಪರಲೋಕಕ್ಕೆ ಹ್ಮ್ ಎತ್ತಲ್ಪಟ್ಟ ಈ ಯೇಸುವು ಹ್ಮ್ ಯಾವ ರೀತಿಯಿಂದ ಹ್ಮ್ ಪರಲೋಕದೊಳಗೆ ಹ ಹೋಗಿರುವುದನ್ನು ಹ ನೀವು ಕಂಡಿರೋ, ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಓಕೆ, ಇದು ಯಾವಾಗ? ಐ ವಾಂಟ್ ಯು ಟು ಟೆಲ್ ಮಿ ದಿ ಎಕ್ಸಾಕ್ಟ್ ಡೇಟ್. ಐ ಮೀನ್ ಇಸ್ವಿ, ಯಾವ ಇಸ್ವಿಯಲ್ಲಿ ಇದಾಯ್ತು? AD 31st. AD 31st. AD 31st ಇಸ್ ರಾಂಗ್. ದಯವಿಟ್ಟು ಹೇಳಿ ಬೇರೆ ಯಾವ ಇಸ್ವಿಯಲ್ಲಿ ಇದಾದದ್ದು? 3 ಇಸ್ವಿಗಳನ್ನ ನಿಮ್ಗೆ ಹೇಳ್ತೇನೆ, ಅದಕ್ಕೆ ಜ್ಞಾಪಕದ ಇಟ್ಟುಕೊಳ್ಳಿ. AD 27 ಯೇಸು ಸ್ವಾಮಿ ಶಿಲುಬೆಗೆ. ದೇವಸ್ಥಾನ ತಗೊಂಡಿದ್ದು. ದೇವಸ್ಥಾನ ದೀಕ್ಷಾ ಸ್ನಾನ ಹೊಂದಿದ ದಿನ. AD 31 ಇಸ್ ವಾಟ್? ಸುವಾರ್ತೆ ಪ್ರಾರಂಭ. ಕ್ರಿಸ್ತ ಸ್ವಾಮಿಯ ಶಿಲುಬೆಗೆ ಹಾಕಿದ್ರು. ಶಿಲುಬೆಗೆ ಹಾಕಿದ್ದ ದಿನ. ಓಕೆ, ಐ ಆಮ್ ಸಾರಿ ಅಬೌಟ್ ಇಟ್. AD 34 ಅನ್ಕೊಂಡಿದ್ದೆ. AD 34 ಅಲ್ಲ, AD 31. ಯಾಕೆಂದ್ರೆ ಪುನರುತ್ಥಾನ ಆದ ಮೇಲೆ 40 ದಿವಸ ಆದ್ಮೇಲೆ ಸ್ವಾಮಿ ಏನ್ ಮಾಡ್ತಾ ಇದ್ನು? ಮೇಲಕ್ಕೆ ಹೋಗ್ತಾ ಇದ್ರು. ಆ ಮೇಲಕ್ಕೆ ಹೋಗುವಾಗ ಸ್ವಾಮಿ ಹೇಳ್ತಾರೆ, ಆ ದೇವ್ರು ಇಬ್ರು ಬಿಡು ಉಡುಪನ್ನ ಹಾಕೊಂಡು ಬಂದು ಹೇಳ್ತಾರೆ, ನೀವ್ ಯಾಕೆ ಹಿಂಗ್ ಮಾಡ್ತಿದ್ರ? ಯೇಸು ಸ್ವಾಮಿ ಬರ್ತಾನೆ ಎಂಬುದಾಗಿ. ಅಲ್ಲಿಂದ ಇಲ್ಲಿಯ ತನಕ AD 31 ಇವಾಗ ಯಾವ ಇಸ್ವಿಲಿದ್ದೇವೆ? 2021. ಇನ್ನು ಯೇಸು ಸ್ವಾಮಿ ಬಂದಿಲ್ಲ. ನಾವೇನ್ ಮಾಡ್ತಾ ಇದ್ದೇವೆ? ಕಾಯ್ತಾನೆ ಇದ್ದೇವೆ. ಇಸ್ರಾಯೇಲರ ಹಾಗೆ ಇಸ್ರಾಯೇಲರು ಐಗುಪ್ತದಿಂದ ಕಾನಾನ್ ದೇಶಕ್ಕೆ ಹೋಗ್ಲಿಕ್ಕೆ ಎಷ್ಟು ವರ್ಷ ತಕೊಂಡ್ರು? 40 ವರ್ಷ ತಕೊಂಡ್ರು. ಆ 40 ವರ್ಷ ಆದ್ಮೇಲೆ ಎಷ್ಟು ಜನ ಹೋಗಿ ಸೇರಿದ್ರು? 20 ವರ್ಷದ ಒಳಗಿರುವವರು ಮತ್ತು ಯೋಶುವ ಮತ್ತು ಕಾಲೇಬ. ಹೊಸ ಜನಾಂಗ, ಕಂಪ್ಲೀಟ್ಲಿ ನ್ಯೂ ಜನರೇಷನ್. ಶ್ರೀಮತಿ ವೈಟಮ್ ಅವರು ಹೇಳ್ತಾರೆ, ಅಲ್ಲಿರ್ತಕ್ಕಂಥ ಎಲ್ಲರೂ ಸಹ ನಾಶವಾಗುವ ತನಕ ಅವರ ಗುಣಗುಟ್ಟುವಿಕೆ, ಅವರ ಅಸಮಾಧಾನ, ಅವರ ವಿಗ್ರಹಾರಾಧನೆ, ಅವರ ಜಾರತ್ವ ಇವೆಲ್ಲವನ್ನು ತಿಳಿದುಕೊಂಡಂತ ನಾಶವಾಗುವ ತನಕ ಅವರು ಅಲ್ಲೇ ಓಡಾಡ್ತಾ ಇದ್ರು. ಐಗುಪ್ತ ದೇಶದ ಕಾನಾನ್ ದೇಶಕ್ಕೆ ಹೋಗ್ಲಿಕ್ಕೆ ಎಷ್ಟು ದಿನ ಬೇಕು? ಎಷ್ಟು ದಿನ ಬೇಕು? 40 ದಿನ. 40 ದಿನ ಬೇಕಾ? ಚರಿತ್ರಗಾರರು ಹೇಳ್ತಾರೆ, ಅವ್ರು ಅಫ್ಕೋರ್ಸ್ ಆವಾಗ್ಲೂ ನಡ್ಕೊಂಡೇ ಹೋಗ್ತಿದ್ರು, ಕತ್ತೆ ಮೇಲೆ ಹೋಗ್ತಿದ್ರು, ಒಂಟೆ ಮೇಲೆ ಹೋಗ್ತಿದ್ರು, ಲಕ್ಷಾಂತರ ಜನ ಪ್ರಯಾಣ ಮಾಡಿದ್ರು. ಎಷ್ಟು ಜನ? ಸತ್ಯವೇದ ಏನ್ ಹೇಳ್ತದೆ? ಎಷ್ಟು ಜನ ಹೋದ್ರಂತ? ಎಷ್ಟು ಜನ ಪ್ರಯಾಣ ಬೆಳೆಸಿದ್ರು? 6 ಲಕ್ಷ ಜನ. 6 ಲಕ್ಷ ತಲೆಗಳು. ತಲೆಗಳು ಅಂದ್ರೆ ಯಾರು? ಕಾಲಾಳುಗಳು. ಅಂದ್ಮೇಲೆ ಅವ್ರ ಹೆಂಡತಿ, ಅವರ ಮಕ್ಕಳು ಇವರೆಲ್ಲ ಸೇರ್ಕೊಂಡ್ರೆ ಯಾರೋ ಒಬ್ರು ವಿಶ್ಲೇಷಣೆ ಮಾಡಿ ಹೇಳ್ತಾ ಇದಾರೆ, ಒಂದು 20 ಲಕ್ಷ ಜನವನ್ನ ಒಬ್ಬ ನಾಯಕ ಮೋಸ ನಡೆಸ್ತಾ ಇದ್ರಂತೆ. ಆ 20 ಲಕ್ಷ ಜನ ಅರಣ್ಯದಲ್ಲಿ ಅಲ್ಲಿ ಮುದುಕರಿದ್ರು, ಯೌವನಸ್ಥರಿದ್ರು. ಅರಣ್ಯದಲ್ಲಿ ನಡೀತಾ 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 ಅನೇಕರು ಹಸು ನೀಗಿದರು.
ಕಾಲೇಬ್ ಮತ್ತು ಯೆಹೋಶುವ ಇಬ್ಬರು ಆ ಸ್ಥಳಕ್ಕೆ ಹೋಗ್ಲಿಕ್ಕೆ ಅವಕಾಶ. ಅವರ ಜೊತೆಯಲ್ಲಿ ಯೌವನಸ್ಥರು, ದೇವರನ್ನು ನಂಬಿಕೊಂಡಿರ್ತಕ್ಕಂಥವರು ಅನೇಕರು ಹೋದ್ರು. ಪ್ರಿಯರೇ, 2021 ಆದ್ಮೇಲೆ ಒಂದು ವೇಳೆ ಕ್ರಿಸ್ತನು ಈ ವರ್ಷದಲ್ಲಿ ಬಂದಂತ ಪಕ್ಷದಲ್ಲಿ ಒಂದು ಪ್ರಶ್ನೆ ನಮಗಾಗ್ತದೆ. 700 ಕೋಟಿ ಇರ್ತಕ್ಕಂಥ ಈ ವಿಶ್ವದಲ್ಲಿ 700 crores of people are there. How many will make it to heaven? ಸತ್ಯವೇದ ಏನ್ ಹೇಳ್ತದೆ? ಇಕ್ಕಟ್ಟಾದ ಬಾಗಿಲಿನಲ್ಲಿ ಎಷ್ಟು ಜನ ಹೋಯ್ತಾರೆ? ಕಡಿಮೆ ಜನ. ಇಕ್ಕಟ್ಟಾದ ಬಾಗಿಲಂತ ಪರಲೋಕ ಹೋಗ್ಲಿಕ್ಕೆ, ಅದರಲ್ಲಿ ಸ್ವಲ್ಪ ಜನ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಅಗಲವಾದ ಬಾಗಿಲಿನಲ್ಲಿ ಅನೇಕ ಜನರು ಹೋಗ್ತಾ ಇದ್ದಾರೆ. ಇವತ್ತು ನಾನು ಮತ್ತು ನೀವು ಪ್ರಾರ್ಥನೆ ಮಾಡ್ಬೇಕು, ಸ್ವಾಮಿ ನನಗೆ ಆ ಇಕ್ಕಟ್ಟಿನ ಬಾಗಿನಲ್ಲಿ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಎಂಬುದಾಗಿ. ಲೆಟ್ ಅಸ್ ಲಿವ್ ಇನ್ ಫೇತ್, ನಾಟ್ ಇನ್ ಪ್ರಿಸಂಪ್ಷನ್. ಇಸ್ರಾಯೇಲ್ ಜನ ಥ್ರೂಔಟ್ ಹಿಸ್ಟ್ರಿ, ಇಡೀ ಚರಿತ್ರೆನ ನೋಡುವಾಗ ಜನ ಏನ್ ಮಾಡ್ತಾ ಇದಾರೆ? ಅರಣ್ಯದಲ್ಲಿ ಇಸ್ರಾಯೇಲ್ ಜನರು ಓಡಾಡಿದ ಹಾಗೆ ಇವತ್ತು ನಾವು ಸಹ ದಿಕ್ಕು ದೆಸೆ ಇಲ್ಲದೆ ಓಡ್ತಾನೆ ಇದ್ದೇವೆ. ಗುರಿ ಇಲ್ಲ, ಏನಿಲ್ಲ, ಎಲ್ಲಿ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ವೇರ್ ಆರ್ ವಿ ಗೋಯಿಂಗ್, ವಿ ಡೋಂಟ್ ನೋ. ಯಾರಾದ್ರೂ ಬಂದು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ, ಎಲ್ಲಪ್ಪ ಹೋಗ್ತಾ ಇದೀರ ನೀವು? ಸರ್ ನನಗೆ ಗೊತ್ತಿಲ್ಲ ಸರ್, ಎಲ್ಲೋ ಹೋಗಕ್ಕೆ ಹೇಳಿದಾರೆ, ಹೋಗ್ತಾ ಇದ್ದೀನಿ. ಅಥವಾ ಯಾರಾದ್ರೂ ಬಂದು ನಿಮ್ ಗುರಿ ಏನು, ನಿಮ್ ಉದ್ದೇಶ ಏನು, ಯಾತಕ್ಕೋಸ್ಕರ ನೀವು ಈ ಕಷ್ಟ ಪಡ್ತಾ ಇದ್ದೀರಾ, ಈ ಲೋಕದಲ್ಲಿ ಇದ್ದೀರಾ ಎಂಬುದಾಗಿ ಹೇಳುವಾಗ ಕ್ಯಾನ್ ವಿ ಟೆಲ್ ದಿ ರೈಟ್ ಆನ್ಸರ್ಸ್? ಇವತ್ತು ಲೋಕದಲ್ಲಿ ಏನಾಗಿದೆ ಅಂದ್ರೆ, ಲೋಕವೆಂಬ ಅಡವಿಲಿ ಅನೇಕ ಮುಖಗಳಿವೆ. ಇದು ಯಾವ ಕೊನೆಗಂತ ಗೊತ್ತಿಲ್ಲ. ಮನೋರಂಜನೆ ಜಾಸ್ತಿ, ಸುಖಭೋಗಗಳು ಜಾಸ್ತಿ, ಅಶ್ಲೀಲತೆ ಜಾಸ್ತಿ, ಐಶ್ವರ್ಯ ಜಾಸ್ತಿ, ಅಧಿಕಾರ, ಅಹಂಕಾರ ಇವುಗಳೇ ಜಾಸ್ತಿ ಆಗಿರುವಾಗ ಕೆಲವರು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ, ಇವೆಲ್ಲ ಇದ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ ನಮಗೆ. ಆದ್ರೆ ಕ್ರೈಸ್ತನ ಒಂದು ಭಾವನೆಯೇ ಬೇರೆ. ನಮ್ಮಲ್ಲಿ ಇವ್ಯಾವುದು ಬೇಡ, ನಮ್ಗೇನ್ ಬೇಕು? ಯಾವುದು ಬೇಡ, ಏನ್ ಬೇಕು ನನಗೆ? ದೇವರ ರಾಜ್ಯ ಬೇಕು, ಕ್ರಿಸ್ತನು ಬೇಕು. ಇದನ್ನ ನಾವು ಅಳವಡಿಸಿಕೊಂಡಾಗ ನಮ್ಮ ನಂಬಿಕೆ ಎಲ್ಲಿಲ್ಲದ ಸ್ಥಿರವಾದ ನಂಬಿಕೆ ಹೋಗುವಂಥದ್ದಾಗಿದೆ. ಇಸ್ರಾಯೇಲ್ ಜನಾಂಗಕ್ಕೆ ಸ್ವಾಮಿ ಹೇಳಿದ್ನು, ಆಯ್ತಪ್ಪ ನೀವು ಹೋಗ್ಲಿಕ್ಕಾಗಲ್ಲ, ಇನ್ನು ನೀವೇನ್ ಮಾಡಿ, ನಿಲ್ಸ್ಬಿಡಿ, ಹೋಗ್ಬೇಡಿ ಎಂಬುದಾಗಿ ಹೇಳುವಾಗ ಇವ್ರೇನ್ ಮಾಡಿದ್ರು? ಇಸ್ರಾಯೇಲ್ ಏನ್ ಮಾಡಿದ್ರು? ಅರಣ್ಯಕಾಂಡ 14ನೇ ಅಧ್ಯಾಯ 39-45 ಅಲ್ಲಿ ಓದುವಾಗ ಮೋಶೆಯ ಮಾತುಗಳನ್ನೆಲ್ಲ ಕೇಳಿ ಇವ್ರು ಏನಂದ್ರು? ನಾವೇನ್ ಮಾಡ್ತೇವೆ? ಪಾಪ ಮಾಡ್ತಾ ನಾವು ಇದ್ದೀವಿ. ಪಾಪ ಮಾಡೋದು ನಿಜ. ನಿಜ. ಹಾ, ಹೌದು. ಹಾ, ನಾವು ನಿಜ ಯೆಹೋವನ ವಾಗ್ದಾನ ಮಾಡಿದ ಸ್ಥಳಕ್ಕೆ ಹೋಗೋಣ ಬಂದಿರಿ ಎಂದು ಹೇಳಿಕೊಳ್ಳುತ್ತಾ ಆ ಬೆಟ್ಟದ ಮೇಲಕ್ಕೆ ಹತ್ತಿ ಹೋಗುವರಾದರು. ಆದರೆ ಮೋಶೆ ಅವರಿಗೆ, ನೀವು ಯಾಕೆ ಹೀಗೆ ಮಾಡುತ್ತಿದ್ದೀರಿ? ಯೆಹೋವನ ಆಜ್ಞೆಯನ್ನು ಮೀರುತ್ತಿದ್ದೀರಿ. ಇದು ಕೈಗೊಡುವುದಿಲ್ಲ. ಯೆಹೋವನ ನಿಮ್ಮ ಸಂಗಡ ಇರುವುದಿಲ್ಲ. ಹತ್ತಬೇಡಿರಿ. ನೀವು ಶತ್ರುಗಳ ಮುಂದೆ ನಿಲ್ಲಲಾರದೆ ಬಿದ್ದು ಸತ್ತೀರಿ. ಅಲ್ಲಿ ಅಮಾಲೇಕ್ಯರು, ಕಾನಾನ್ಯರು ನಿಮ್ಮ ಎದುರಿನಲ್ಲಿರುವುದರಿಂದ ನೀವು ಅವರ ಕತ್ತಿಯಿಂದ ಸತ್ತೀರಿ. ನೀವು ಯೆಹೋವನ ಮಾತನ್ನು ಅನುಸರಿಸಿದೆ ತಿರುಗಿ ಬಿದ್ದ ಕಾರಣ ಆತನು ನಿಮ್ಮೊಂದಿಗೆ ಇರುವುದಿಲ್ಲ ಎಂದು ಹೇಳಿದನು. ಬೆಟ್ಟವನ್ನು ಹತ್ತಿದರು. ಯೆಹೋವನ ಹಠ ಮಾಡಿ ಆ ಬೆಟ್ಟವನ್ನು ಏನ್ ಮಾಡಿದ್ರು? ಹತ್ತಿದ್ರು. ಅದರ ನಿಮಿತ್ತವಾಗಿ ಏನಾದ್ರು ಅವರು ನಿಮಿತ್ತವಾಗಿ ಆ ಬೆಟ್ಟದ ಮೇಲೆ ಪಟ್ಟಣದಲ್ಲಿ ಅವರೆಲ್ಲರೂ ಸಂಹಾರಕ್ಕೆ ಒಳಗಾದರು. ಇದರಲ್ಲಿ 3 ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಅವರಲ್ಲಿ ಏನಿರ್ಲಿಲ್ಲ ಎಂಬುದಾಗಿ ನೋಡಿ. 44ನೇ ವಚನವನ್ನು ಮಾತ್ರ ಗಮನದಲ್ಲಿ ಇಟ್ಕೊಳ್ಳೋಣ. ಅಲ್ಲಿ ಏನಿರ್ತದೆ? ಆದರೂ ಅವರು ಹಠ ಮಾಡಿ ಬೆಟ್ಟವನ್ನು ಹತ್ತಿದರು. ಓಕೆ, ಆಮೇಲೆ ಯೆಹೋವನ ಒಡಂಬಡಿಕೆಯ ಮಂಜೂಷ, ನಂಬರ್ 1, ಯೆಹೋವನ ಒಡಂಬಡಿಕೆಯ ಮಂಜೂಷ ಅವರಲ್ಲಿ ಇರಲಿಲ್ಲ. ಎರಡನೇದಾಗಿ ಏನಿರಲಿಲ್ಲ? ಅದೇ ಯೆಹೋವನ ಮಂಜೂಷ ಅವರಿರಲಿಲ್ಲ, ಕೃಪೆ ಇರಲಿಲ್ಲ. ಓಕೆ, ಆಮೇಲೆ ಆಗ ಆ ಬೆಟ್ಟದ ಸೀಮೆಯಲ್ಲಿ ವಾಸವಾಗಿದ್ದ ಅಮಾಲೇಕ್ಯರು, ಕಾನಾನ್ಯರು ಇಳಿದು ಬಂದು ಅವರನ್ನು ಹೊಡೆದು ಹೋರ್ಮಾ ಪಟ್ಟಣದವರೆಗೂ ಸಂಹರಿಸಿದರು. ಇಲ್ಲ, ನಿಮ್ ಸಬ್ಬಶಾಲೆ ಪಾಠದಲ್ಲೇ ನೋಡಿ, ಬಹಳ ಚೆನ್ನಾಗಿದೆ. 24ನೇ ವಚನದಲ್ಲಿ ಇಸ್ರಾಯೇಲರು ದೇವರ ವಿರುದ್ಧವಾಗಿ ಸಂಪೂರ್ಣವಾಗಿ ತಿರುಗಿ ಬಿದ್ದು ಅವನು ಕೊಟ್ಟ ಹೊಸ ಮಾರ್ಗದರ್ಶನಗಳಿಗೆ ಕಿವಿಗೊಡದೆ, ಮೋಶೆಯ ನಾಯಕತ್ವವಿಲ್ಲದೆ, ಮಂಜೂಷದ ಸಹಾಯವಿಲ್ಲದೆ ಬೆಟ್ಟವನ್ನು ಹತ್ತಲು ಹೋದರು. ಅವರಲ್ಲಿ ಏನಿರ್ಲಿಲ್ಲ?
ದೇ ಡಿಡ್ ನಾಟ್ ಹ್ಯಾವ್ ಗಾಡ್ಸ್ ಡೈರೆಕ್ಷನ್ಸ್. ಮಾರ್ಗದರ್ಶನ ಇಲ್ಲ. ಯಾವುದು? ವಾಟ್ ಇಸ್ ಗಾಡ್ಸ್ ಡೈರೆಕ್ಷನ್ಸ್? ದೇವರ ಮಾರ್ಗದರ್ಶನ ಯಾವುದು? ಹಗಲಿನಲ್ಲಿ ಹಾ, ಹಗಲಿನಲ್ಲಿ ಮೇಘ ಸ್ತಂಭವು, ರಾತ್ರಿಯಲ್ಲಿ ಅಗ್ನಿ ಸ್ತಂಭವು ಮತ್ತು ಮಂಜೂಷ. ಇಲ್ಲ ಇಲ್ಲ ಇಲ್ಲ. ಮಂಜೂಷ ಪೆಟ್ಟಿಗೆ. ವಾಟ್ ಈಸ್ ಗಾಡ್ಸ್ ಡೈರೆಕ್ಷನ್ಸ್? Ten ಡೈರೆಕ್ಷನ್ಸ್ Commandments. ಎಲ್ಲಿದೆ ಸತ್ಯವೇದದಲ್ಲಿ? ಓ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪ, ನನ್ನ ಯಾರಿಗೆ ಬೆಳಕಾಗಿದೆ. ಓಕೆ, ಅದು ಒಂದು ವಿಧದಲ್ಲಿ ಓಕೆ. ಹಾ. ಲೆಟ್ ಮಿ ಸಿ ಇಫ್ somebody can come to close to answer. ಆಜ್ಞೆಗಳು ಪಾಸ್ಟರ್. Beautiful, that's it. God's directions are in 10 commandments. ದೇವರ ಆಜ್ಞೆಗಳು ಅವು ನಮಗೇನಾಗಿವೆ? ಮಾರ್ಗದರ್ಶನಗಳಾಗಿವೆ. ಅವುಗಳನ್ನ ಅನುಸರಿಸಿಕೊಂಡು ನಡೆದಾಗ ಎಲ್ಲವನ್ನ ಕೈಕೊಂಡಂತಾಗುತ್ತದೆ. ಸ್ವಾಮಿ ಹೇಳ್ತಾನೆ, ಮೊದಲು 4ನೇ ಆಜ್ಞೆ ಕೈಕೊಂಡಾಗ ದೇವರಿಗೆ ಗೌರವ ಕೊಡ್ತೀರಾ, ಮುಖ್ಯದ 6 ಕೊಟ್ಟುವಾಗ ಏನಾಗ್ತೀರಾ? ಸೊ ಎಲ್ಲವನ್ನು ಗಾಡ್ಸ್ ಡೈರೆಕ್ಷನ್ಸ್ ಇಸ್ ಗಾಡ್ಸ್ ಲಾ. ಆ ದೇವರ ಆಜ್ಞೆಗಳನ್ನ ಬಿಟ್ಟು, ದೇವರ ಮಾರ್ಗದರ್ಶನವನ್ನು ಬಿಟ್ಟು ಇವರು ಹೋಗ್ತಾ ಇದ್ರು. ಎರಡನೇದಾಗಿ ಅವ್ರು ಏನಪ್ಪಾ ಅಂದ್ರೆ, ದೇ ಡಿಡ್ ನಾಟ್ ಹ್ಯಾವ್ ದ ಆರ್ಕ್ ಆಫ್ ಗಾಡ್. ಅವ್ರ ಜೊತೆಲಿ ಏನಿರ್ಲಿಲ್ಲ? ದೇವರ ಮಂಜೂಷ ಪೆಟ್ಟಿ ಇಲ್ಲ. ವಾಟ್ ಇಸ್ ದೇ ಗಾಡ್ಸ್ ಆರ್ಕ್? ದೇವರ ಮಂಜೂಷ ಪೆಟ್ಟಿ ಅಂದ್ರೆ ಏನು? ಶಾಸನ, ದೇವರ ಶಾಸನ ಇರುವಂತಹ ಪೆಟ್ಟಿ. ಓಕೆ, ಶಾಸನ ಇಲ್ಲಿ ಹೇಳಾಯ್ತು. ಆಸ್ ಅ ಹೋಲ್, ವಾಟ್ ಇಸ್ ಗಾಡ್ಸ್ ಆರ್ಕ್? ದೇವರ ಮಂಜೂಷ ದೇವರ ಪೆಟ್ಟಿ ಯಾವುದು? ದೇವರ ಕೃಪೆ. ದೇವರ ಮಂಜೂಷ ಪೆಟ್ಟಿಯನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅರ್ಥ ಏನು? ಕರ್ತನ ಪ್ರಸನ್ನತೆಯಲ್ಲಿ ಇರುವಂತಹ Beautiful. That's the answer I want. God's ark of the covenant is his presence. ದೇವರ ಪ್ರಸನ್ನತೆ ಐತಿ. ಯಾಕಂದ್ರೆ ಎಲ್ಲೆಲ್ಲಿ ಮಂಜೂಷ ಪೆಟ್ಟಿ ಜೊತೆಲಿ ಹೋಗ್ತಾ ಇತ್ತೋ ಅಲ್ಲೆಲ್ಲ ಇಸ್ರಾಯೇಲ್ ಏನ್ ಕಂಡುಕೊಂಡಿದ್ರು? ಜಯ ಕಂಡುಕೊಂಡಿದ್ರು. ಎಲ್ಲಿ ಅವ್ರ ಜೊತೆಯಲ್ಲಿ ಮಂಜೂಷ ಪೆಟ್ಟಿ ಇಲ್ಲ ಅಂದ್ಮೇಲೆ ದೇವರು ಅವರ ಜೊತೆಯಲ್ಲಿ ಇಲ್ಲ, ದೇವರ ಪ್ರಸನ್ನತೆ ಅವರ ಜೊತೆಯಲ್ಲಿ ಇಲ್ಲ. ಇವರು ಎರಡನ್ನೂ ಬಿಟ್ಬಿಟ್ರು. ಮಾರ್ಗದರ್ಶನ ಇಲ್ಲ, ಗಾಡ್ಸ್ ಲಾ ಇಸ್ ನಾಟ್ ದೇರ್, ಕವನೆಂಟ್ ಇಲ್ಲ, ಆರ್ಕ್ ಇಲ್ಲ, ಮಂಜೂಷ ಪೆಟ್ಟಿ, ದೇವ್ರ ಪ್ರಸನ್ನ ಇತ್ತಲ್ಲ. ಮೂರನೇದಾಗಿ ಏನ್ ಬಿಟ್ರು ಅವರು? ಲೀಡರ್ ಮಾತು ಉಲ್ಲಂಘನೆ ಮಾಡಿದ್ರು. ಬ್ಯೂಟಿಫುಲ್. ಮೋಶೆಯ ನಾಯಕತ್ವವಿಲ್ಲ. ಈ ಮೋಶೆಯ ನಾಯಕತ್ವ ಅಂದ್ರೆ ಯಾರು? ನಾವು ಮಾರ್ಗದರ್ಶನ ದೇವರಾಜ್ಞೆ, ಮಂಜೂಷ ದೇವರ ಪ್ರಸನ್ನತೆ, ಮೋಶೆಯ ನಾಯಕತ್ವ ಯಾರು? ನಾಯಕರುಗಳು. ಇಟ್ ಈಸ್ ಜೀಸಸ್ ಕ್ರೈಸ್ಟ್. ಯೇಸು ಕ್ರಿಸ್ತನಿಲ್ಲದೆ ಇವರು ರಕ್ಷಣೆನ ಪಡೆಯಲು ಹೋಗ್ತಾ ಇದ್ರು, ವಿಮೋಚನೆ ಪಡೆಯಲು ಹೋಗ್ತಾ ಇದ್ರು. ಆಗ್ತಾ ಇತ್ತಾ? ಖಂಡಿತವಾಗಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯರ, ಒಂದು ವಿಷಯವನ್ನು ತಿಳ್ಕೊಳ್ಳಿ. ಎಲ್ಲಿ ದೇವರ ಪ್ರಸನ್ನತೆ ಇದೆ, ಎಲ್ಲಿ ದೇವರ ಮಂಜೂಷ ಪೆಟ್ಟಿಗೆ ಇದೆ, ಅಲ್ಲಿ ದೇವರ ಪ್ರಸನ್ನತೆ ನೋಡ್ತೇವೆ. ಎಲ್ಲಿ ದೇವರ ಆಜ್ಞೆಗಳಿದೆ ಅಲ್ಲಿ ದೇವರ ಒಂದು ಮಾರ್ಗದರ್ಶನವನ್ನ ನಾವು ನೋಡ್ತೇವೆ. ಅದು ಮಾತ್ರವಲ್ಲ, ಯು ನೀಡ್ ದ ಗೈಡೆನ್ಸ್ ಅಂಡ್ ದ ಲೀಡರ್ಶಿಪ್ ಆಫ್ ದ ಹೋಲಿ ಸ್ಪಿರಿಟ್ ಅಂಡ್ ಜೀಸಸ್ ಕ್ರೈಸ್ಟ್. ಅದಕ್ಕೋಸ್ಕರ ಸ್ವಾಮಿ ಒತ್ತಿ ನಮಗೆ ಹೇಳ್ತಕ್ಕಂಥದ್ದು, ನನ್ನನ್ನ ಬಿಟ್ಟು ನೀವೇನು ಮಾಡಲಿಕ್ಕೆ ಶಕ್ತರಲ್ಲ. ಯು ಕೆನಾಟ್ ಡೂ ಎನಿಥಿಂಗ್ ವಿತೌಟ್ ಮೀ. ಅದಕ್ಕೆ ಪೌಲ್ ಏನ್ ಹೇಳ್ತಾರೆ ನೋಡಿ, ಫಿಲಿಪ್ಪಿಯದವರಿಗೆ 4ನೇ ಅಧ್ಯಾಯ 13ನೇ ವಚನ. ಫಿಲಿಪ್ಪಿಯದವರಿಗೆ 4ನೇ ಅಧ್ಯಾಯ 13ನೇ ವಚನ ಏನ್ ಹೇಳ್ತದೆ? ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವ ಆತನಲ್ಲಿ. ಐ ಲೈಕ್ ದ ವೇ ದ ಇಂಗ್ಲಿಷ್ ಬೈಬಲ್ ಇಸ್ ಟೆಲಿಂಗ್. ಯಾರ ಹತ್ರ ಆದ್ರೂ ಇದೆಯಾ? Yes, tell me, read that 4:13. Philippians 4:13. I can do. What are they? I have the strength to face all conditions by the power that Christ gives me. Okay, this is a translated version. ಇದು ಭಾಷಾಂತರಿಸಲ್ಪಟ್ಟಂತ, ಇದು ಇಂಗ್ಲಿಷ್ ಕಿಂಗ್ ಜೇಮ್ಸ್ ಅಲ್ಲಿ ಬಹಳ ಚೆನ್ನಾಗಿರ್ತದೆ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ವಿಚ್ ಸ್ಟ್ರೆಂಥೆನತ್ ಮೀ. ನನ್ನನ್ನು ಬಲಪಡಿಸುವ ಆತನಲ್ಲಿ ಎಂಬುದಾಗಿ ಜನರಲ್ ಆಗಿ ಹೇಳೋದಕ್ಕಿಂತ ಕ್ರಿಸ್ತನ ಬಲದಲ್ಲಿ ನಾನು ಏನ್ ಮಾಡಬಲ್ಲೆ? ಎಲ್ಲವನ್ನು ಮಾಡಬಲ್ಲೆ. It is very important to realize that without Christ we can do nothing. ಕ್ರಿಸ್ತ ನನ್ನ ಸ್ವಂತ ಬಲದಿಂದ ಏನು ಮಾಡಕ್ಕಾಗಲ್ಲ. ಯಾಕೆಂದ್ರೆ ಸತ್ಯವೇದನೆ ಹೇಳ್ತದೆ, ನಾವು ಉಳಿದಿರೋದು ಯಾವುದರಿಂದ? ದೇವರ ಕರುಣೆ, ಆತನ ಕೃಪೆ, ಆತನ ಸಹನೆ, ಆತನ ಪ್ರೀತಿ, ಇವೆಲ್ಲವೂ ಇಲ್ಲದೆ ಇದ್ದರೆ ನಾವೇನು ಮಾಡ್ಲಿಕ್ಕೆ ಶಕ್ತರಲ್ಲ. ಇಫ್ ಓನ್ಲಿ ಇಸ್ರಾಯಲ್ ಅಂಡರ್ಸ್ಟುಡ್ ದ ಪ್ರೆಸೆನ್ಸ್ ಆಫ್ ಜೀಸಸ್
ಕಾನಾನ್ ದೇಶಕ್ಕೆ ಹೋಗ್ಲಿಕ್ಕೆ 40 ವರ್ಷ ಬೇಕಾಗಿರ್ಲಿಲ್ಲ. ಎಷ್ಟೇ ಕಷ್ಟಪಟ್ಟು 40 ದಿನದಲ್ಲಾದ್ರೂ ಹೋಗ್ಬಿಡ್ಬೋದಾಗಿತ್ತು ಅವರು. ಪ್ರಿಯರೇ, ಯೇಸು ಸ್ವಾಮಿ ಬರ್ಲಿಕ್ಕೆ ಇಷ್ಟು ವರ್ಷ ಬೇಕಾಗಿಲ್ಲ ನಮಗೆ. ವಿ ಡೋಂಟ್ ನೀಡ್ ಟು ವೇಟ್ ಫಾರ್ 2000 years. ಜೀಸಸ್ ವುಡ್ ಹ್ಯಾವ್ ಕಮ್ ಲಾಂಗ್ ಟೈಮ್. ಆದ್ರೂ ಸಹ ಯೇಸು ಯಾತಕ್ಕೋಸ್ಕರ ಕಾಯ್ಕೊಂಡಿದ್ದಾರೆ? ಯಾಕೆ ಸ್ವಾಮಿ ಬರೋಣ ತಡವಾಗ್ತಾ ಇದೆ? ನನ್ನವನಾಗಿರೋ ಯಾರೂ ನಾಶವಾಗದೆ ಯಾರು ನಾಶ ಆಗಬಾರ್ದು. ನಾನು ಮತ್ತು ನೀವು ಇವತ್ತಾದ್ರೂ ನಾಳೆ ಆದ್ರೂ ಒಳ್ಳೆಯವರಾಗ್ತೇವೆ ಮಾನಸಾಂತರವನ್ನ ಹೊಂದಿ ಕರ್ತನ ಬಳಿ ಹೊಂದಿ ಪಶ್ಚಾತ್ತಾಪದ ದೂರದಿಂದ ಪರಿವರ್ತನೆ ಹೊಂದಿ ನೂತನ ಜೀವಿತವನ್ನು ನಡೆಸಲಿಕ್ಕೆ ಸ್ವಾಮಿ ಪ್ರತಿ ಕ್ಷಣವೂ ಪ್ರತಿದಿನವೂ ನಮಗೆ ಒಂದೊಂದು ಅವಕಾಶವನ್ನು ಕೊಡುತ್ತಲೇ ಬಂದಿದ್ದಾರೆ. ಪ್ರಿಯರೇ, ಲೆಟ್ ಮಿ ಕ್ಲೋಸ್ ಇಟ್. ಮುಕ್ತಾಯದ ಮುಂಚಿತವಾಗಿ ಒಂದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫೇತ್ ವುಡ್ ಹ್ಯಾವ್ ಲೆಡ್ ದೆಮ್ ಫಾರ್ವರ್ಡ್, ಟ್ರಸ್ಟಿಂಗ್ ಗಾಡ್ ಫಾರ್ ವಿಕ್ಟರಿ. ನಂಬಿಕೆಯಿಂದ ಅವರು ಮುನ್ನುಗ್ಗಿ ಏನ್ ಮಾಡ್ಬೋದಾಗಿತ್ತು? ಜಯವನ್ನ ಕಾಣ್ಬೋದಾಗಿತ್ತು. ಆದರೆ ಪ್ರಿಸಂಪ್ಷನ್ ಲೆಡ್ ದೆಮ್ ಟು ಡಿಫೀಟ್. ಇವರ ಊಹಾಪೋಹಗಳು, ಅತಿಯಾದ ಆತ್ಮವಿಶ್ವಾಸ, ಇವೆಲ್ಲವೂ ಅವರಿಗೆ ಏನ್ ಕೊಡ್ತು? ಸೋಲನ್ನ ಕೊಡ್ತು. ಜಯವನ್ನ ಕೊಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ. ನಂಬಿಕೆ ದೇವರ ವಾಕ್ಯದ ಮೇಲೆ ಇಟ್ಟುಕೊಂಡಾಗ, ನಂಬಿಕೆಯಿಂದ ದೇವರನ್ನ ನಂಬಿಕೊಂಡಾಗ ನಾವು ಜಯದ ಹಾದಿಯಲ್ಲಿ ಮುನ್ನುಗ್ಗುತ್ತೇವೆ. ಆದರೆ ಅತಿಯಾದ ಆತ್ಮವಿಶ್ವಾಸದಲ್ಲಿ ನಾವು ನಂಬಿಕೊಂಡಾಗ ನಾವು ಸೋಲಿನ ಕಡೆ ಮುನ್ನುಗ್ಗುತ್ತೇವೆ. ಇದು ಈ ಪಾಠದ ಸಾರಾಂಶ. ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ನಮ್ಗೆ ಯಾವುದು? ನಂಬಿಕೆ. ಯಾರ ಮೇಲೆ ನಂಬಿಕೆ? ದೇವರ ಮೇಲೆ ನಂಬಿಕೆ. ಆ ನಂಬಿಕೆ ಒಂದು ವೇಳೆ ನಮಗೆ ದೃಢವಾಗಿ ಇದ್ದಂತ ಪಕ್ಷದಲ್ಲಿ ನಮ್ಮ ಆತ್ಮವಿಶ್ವಾಸ ಬೆಳೀತದೆ. ಮಿತಿಮೀರಿದ ಆತ್ಮವಿಶ್ವಾಸವಲ್ಲ, ದೇವರ ಮೇಲಿನ ಆತ್ಮವಿಶ್ವಾಸ. ಕಾನ್ಫಿಡೆನ್ಸ್ ಅಂಡ್ ಟ್ರಸ್ಟ್ ಇನ್ ಗಾಡ್, ದಟ್ ಐ ವಿಲ್ ಟ್ರಸ್ಟ್ ಹಿಮ್ ಎವ್ರಿ ಮೂಮೆಂಟ್ ಆಫ್ ಮೈ ಲೈಫ್. ಪ್ರತಿದಿನವೂ ಪ್ರತಿ ಕ್ಷಣವೂ ಆತನನ್ನ ಎದುರುಗೊಳ್ಳುತ್ತೇನೆ ಎಂಬುದಾಗಿ. ಒಬ್ಬ ವ್ಯಕ್ತಿ ಒಂದು ರಾಗ ಬರೆದ್ರು. ಆ ರಾಗ ಹೇಗಿತ್ತು ಅಂದ್ರೆ, ನೀವು ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ನಲ್ಲಿ ಇದೆ. ಅದೇನಪ್ಪಾ ಅಂದ್ರೆ, ಐ ನೀಡ್ ದಿ ಎವ್ರಿ ಆರ್. ನೀ ಬೇಕು ಸರ್ವದ ಅಂತ ರಾಗ ಇದೆಯಲ್ಲ, ಅದನ್ನ ಒಬ್ಬ ವ್ಯಕ್ತಿ ಬರೆದ್ರು. ಆ ರಾಗವನ್ನ ಕೇಳಿದ ಇನ್ನೊಬ್ಬ ವ್ಯಕ್ತಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ, ನನಗೆ ಯಾಕೆ ದೇವರು ಒಂದೊಂದು ಗಂಟೆಲೂ ಬೇಕು? ವೈ ಶುಡ್ ಐ ನೀಡ್ ಹಿಮ್ ಎವ್ರಿ ಆರ್? He says, I need him every moment. ಪ್ರತಿ ಕ್ಷಣವೂ ಆತನು ಬೇಕು ಎಂಬುದಾಗಿ ಆತನು ಒಂದು ರಾಗವನ್ನು ಬರಲಿಕ್ಕೆ ಪ್ರಾರಂಭ ಮಾಡಿದ. ಮೂಮೆಂಟ್ ಬೈ ಮೂಮೆಂಟ್ ಐ ವಾಂಟ್ ಟು ಬಿ ವಿತ್ ಯು ಲಾರ್ಡ್ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಅಂತ್ಯಕಾಲದಲ್ಲಿ ಜೀವಿಸುತ್ತಿದ್ದೇವೆ. ಭಯದ ಜೀವಿತದಲ್ಲಿ ಜೀವಿಸ್ತಾ ಇದ್ದೇವೆ. ಲೋಕವು ಯಾವಾಗ ನಾಶವಾಗುತ್ತದೆ, ಅಂತ್ಯವಾಗುತ್ತದೆ ಎಂಬುದಾಗಿ ಗೊತ್ತಿಲ್ಲ. ಆದರೆ ಒಂದು ಮಾತ್ರ ಖಚಿತ, ನಾಶವಾಗುವ ಈ ಲೋಕದಲ್ಲಿ ನಾವು ನಾಶವಾಗಬಾರದು ಎಂಬುದೇ ದೇವರ ಉದ್ದೇಶ. ಹಾಗೆ ನಾಶವಾಗದೇ ಇರಬೇಕಾದ್ರೆ ನಂಬಿಕೆಯಲ್ಲಿ ಜೀವಿಸೋಣ, ಊಹಾಪೋಹಗಳನ್ನ ಬದಿಗತ್ತೋಣ, ಅತಿಯಾದ ಆತ್ಮವಿಶ್ವಾಸವನ್ನ ಅಥವಾ ಅತಿಯಾದ ಪೂರ್ವ ಕಲ್ಪನೆಯನ್ನ, ಪೂರ್ವಭಾವ, ನನ್ನದೇ ಆದಂತ ಆಲೋಚನೆಗಳನ್ನ ಬದಿಗೊತ್ತೋಣ. ದೇವರು ಹೇಳಿದಾಗೆ ಕೇಳುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡೋಣ. ವಿಲ್ ಡೂ ಆಲ್ ಅವರ್ ಬೆಸ್ಟ್ ಟು ಟ್ರೈ ಅಂಡ್ ಮೀಟ್ ಗಾಡ್. ಪೌಲನು ಬಹಳ ಒಂದು ಚೆನ್ನಾಗಿ ಹೇಳ್ತಾನೆ, ಗಲಾತ್ಯದವರಿಗೆ 6ನೇ ಅಧ್ಯಾಯ 10ನೇ ವಚನ. ಏನ್ ಹೇಳ್ತಾನೆ ನೋಡಿ, ಕೊನೆಯದಾಗ ವಚನವನ್ನು ಮುಗಿಸ್ತೇನೆ. Then I'll give you chance for all of you to ask questions. ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನು ಮಾಡೋಣ. ಎಸ್, ಆದ್ದರಿಂದ ಪೌಲನ್ ಹೇಳ್ತಕ್ಕಂಥದ್ದು, ಸಮಯವಿರುವಾಗ, when you get an opportunity, ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ದೇವರ ವಿಷಯದಲ್ಲಿ ಒಳ್ಳೆಯದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ದೇವರ ವಾಕ್ಯವನ್ನು ಓದ್ಲಿಕ್ಕೆ ಪ್ರಯತ್ನ ಮಾಡೋಣ. ಇತರರಿಗೆ ಹಿತ ನುಡಿಗಳನ್ನ ಹೇಳುವುದಕ್ಕೆ ಪ್ರಯತ್ನ ಮಾಡೋಣ. ಇತರನ್ನ ಪ್ರೋತ್ಸಾಹಿಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಯಾರನ್ನು ಡಿಸ್ಕರೇಜ್ ಮಾಡದ ಹಾಗೆ, ಯಾರನ್ನು ನಿರಾಶೆ ಮಾಡದ ಹಾಗೆ, as long as you get an opportunity. ಅದೇ ಗಲಾತ್ಯದಲ್ಲಿ ಹೇಳ್ತಕ್ಕಂಥ, let us be in peace with everybody. ಅಶಾಂತಿಯ ಲೋಕದಲ್ಲಿ ಸಮಾಧಾನವಾಗಿರ್ಬೇಕು ಎಂಬುದಾಗಿ ದೇವರ ಬಯಕೆ. ಹಂಗಿರ್ಬೇಕಾದ್ರೆ ನಮ್ಗೊಂದೇ ಒಂದು ಸಮಾಧಾನದ ಪ್ರಭು ಯೇಸು ಕ್ರಿಸ್ತನ ನಾವು ಆತ್ಕೊಳ್ಬೇಕು. ಆಗ ತಾನೇ
ನಮಗೆ ಸಮಾಧಾನ ಸಿಗ್ಲಿಕ್ಕೆ ಸಾಧ್ಯ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಈ ಪಾಠದ ಮೂಲಕವಾಗಿ ನಮ್ಮ ನಂಬಿಕೆಯನ್ನ ಹೆಚ್ಚಿಸಿಕೊಳ್ಳುವಂತೆ ಆತ ನಮಗೆ ಸಹಾಯ ಮಾಡಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಥ್ಯಾಂಕ್ ಯು. ವಂದನೆಗಳು ಬೋಧಕರೇ. ಅದ್ಭುತವಾಗಿ ನೀವು ನಮ್ಮ ಸಭಾಸಾಲ ಪಾಠವನ್ನ ನಡೆಸಿಕೊಟ್ಟಿದ್ದೀರಾ. ದೇವರು ವಿಶೇಷವಾಗಿ ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಒಂದು ಪಾಠದ ವಿಷಯವಾಗಿ ಈಗಾಗಲೇ ಬೋಧಕರು ನಮಗೆ ಕೂಲಂಕುಷವಾಗಿ ನಮಗೆ ಅರ್ಥಗರ್ಭಿತವಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ರೂ ಸಹ ನಮ್ಮಲ್ಲಿ ಯಾವ್ದಾದ್ರು ಈ ಪಾಠದ ಸಂಬಂಧಪಟ್ಟವಾಗಿ ಪ್ರಶ್ನೆಗಳಿದ್ದ ಪಕ್ಷದಲ್ಲಿ ಇದು ಕೇಳ್ಬೋದು. ಇದು ಮುಕ್ತವಾಗಿದೆ, ಎಲ್ಲರಿಗೂ ಸಹ ಅವಕಾಶವಿದೆ. ಪ್ರಶ್ನೆ ಇದ್ದಂತ ಪಕ್ಷದಲ್ಲಿ ನೀವು ಕೇಳುವಾಗ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಬೋಧಕರೇ, ಹೇಳಿ. ಉತ್ತಮವಾದ ಒಂದು ಸಂದೇಶ ಕೊಟ್ಟಿದ್ದಾರೆ. ನಮ್ಮ ಸಂತೋಷ. ಯಾಕೆಂದ್ರೆ ನಮ್ಗೆ ಆತ್ಮೀಯರು ಬಗ್ಗೆ ಆದ್ರೂ ಒಂದು ಪ್ರಶ್ನೆ ಕೇಳಬೇಕು ಅಂತ ಹೇಳಿ. ಕೇಳಿ. ಅಧ್ಯಾಯ 1ರಿಂದ 10 ನೋಡುವಾಗ ಐದು ಅಂಶಗಳು ನೋಡ್ತೀವಲ್ಲ. ಆಶಿಸಬಾರದು, ವಿಗ್ರಹಾರಾಧನೆ ಮಾಡೋದು, ಜಾರತ್ತ ಮಾಡೋದು, ಕರ್ತನಿಗೆ ಪರೀಕ್ಷಿಸಬಾರದು, ಗುಣಗುಟ್ಟಬಾರದು. ಹೌದು. ಅನೇಕ ರೀತಿಯ ತಪ್ಪುಗಳು ಮಾಡಿದಾಗ ಇದೇನ್ ಮಾಡ್ತಾರೆ, ಇದನ್ನ ಒಳ್ಳೇದು ಕೆಡದು ಹೊರ ಇದ್ರು ಕೂಡ ಸೈತಾನನಿಂದ ಬಂತು ಅಂತ ಹೇಳ್ತಾರಲ್ಲ. ಯಾಕೆ? ಸಹಜವಾಗಿ ಹೇಳ್ತಕ್ಕಂಥ ಉತ್ತರ. ಯಾಕಂದ್ರೆ ಇಟ್ಸ್ ಈಸಿ ಟು ಬ್ಲೇಮ್ ಸೇಟನ್. ಹೌದಾ ಇಲ್ಲ? ಒಂದ್ ಸಣ್ಣ ದೃಷ್ಟಾಂತ ಕೊಡ್ತೀನಿ. ನಿಜವಾಗ್ಲೂ ನಡೆದಂತ ಒಂದು ದೃಷ್ಟಾಂತ ನಮ್ಮ ಕಾಲೇಜಿನಲ್ಲಿ. ನಾವು ಲವ್ಲಿ ಶಾಲೆಯಲ್ಲಿ ಓದ್ಬೇಕಾದಾಗ ನಮ್ಮ ಡೀನು ಒಂದು ಮಾರ್ನಿಂಗ್ ವರ್ಷಿಪ್ ನಲ್ಲಿ ನಮ್ಗೆ ಹೇಳ್ತಾ ಇದ್ರು. ಆಗೆಲ್ಲ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು ಅಂದ್ರೆ ಹೊರಗಡೆ ಹೋಗೋದೇ ತಪ್ಪು, ಹೊರಗಡೆ ಹೋಗಿ ಸಿನಿಮಾ ನೋಡೋದು ಇನ್ನೂ ತಪ್ಪು. ಈಗಂತೂ ನೀವು ನೋಡ್ತಾರಲ್ಲ, ಆಗ ಬಹಳ ಸ್ಟ್ರಿಕ್ಟ್ ಆಗಿತ್ತು. ಒಂದಿನ ಬೆಳಗ್ಗೆ ಅವ್ರು ಹೇಳ್ತಾರೆ, ನೋಡಪ್ಪ, ಸೈತಾನು ನಿಮ್ಮನ್ನು ಶೋಧಿಸ್ತಾನೆ, ಆ ಶೋಧನೆಗೆ ಈಡಾಗಬೇಡಿ, ನೀವೇನ್ ಮಾಡ್ಬೇಡಿ, ಶೋಧನೆ ಇರುವಂತ ಸ್ಥಳದಲ್ಲಿ ನಿಂತ್ಕೊಳ್ಬೇಡಿ, ಬೇಗ ನಿಮ್ಮ ಕೆಲಸಗಳ ಮುಗಿಸ್ಕೊಂಡು ಹಾಸ್ಟೆಲ್ ಬಂದ್ಬಿಡಿ ಅಂತ ಹೇಳಿದ್ರು. ಆವಾಗ ಎಲ್ಲ ಬಂದ್ಬಿಟ್ರು. ಇಬ್ರು ಹುಡುಗರು ಲೇಟಾಗಿ ಬಂದ್ರು. ಲೇಟಾಗಿ ಬಂದಾಗ ಅವ್ರಿಗೆ ಡೀನ್ ಕೇಳ್ತಾರೆ, ಗೋಮ್ಸ್ ಅಂತ ಎಂಬುದು ಬಹಳ ಸ್ಟ್ರಿಕ್ಟ್ ಆಗಿದ್ರು, ಯಾಕಪ್ಪ ಲೇಟಾಗಿ ಬಂದ್ರಿ, ಎಲ್ಲಿ ಹೋಗಿದ್ರಿ ನೀವು? ಸಾರ್, ನಾವೇನು ಮಾಡ್ತಿಲ್ಲ ಸರ್, ಮೆಜೆಸ್ಟಿಕ್ ನಲ್ಲಿ ನಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲೊಂದು ಸಿನಿಮಾ ಪೋಸ್ಟರ್ ಇತ್ತು, ಆ ಪೋಸ್ಟರ್ನ ನೋಡ್ತಾ ನಿಂತಿದ್ವ ಸರ್. ಆ ಪೋಸ್ಟರ್ನ ನೋಡ್ತಾ ನಿಂತಿರುವಾಗ ಹಿಂದ್ಗಡೆಯಿಂದ ಸೈತಾನ ಬಂದ ನಾವೇನ್ ಮಾಡುದು ಅಂದ್ರೆ, ಗೆಟ್ ದಿ ಬಿಹೈಂಡ್ ಮಿ ಸೇಟನ್ ಎಂಬುದಾಗಿ ಹೇಳ್ದು. ಸೈತಾನ ಹಿಂದಕ್ಕೆ ಹೋಗುವಂತ. ಸೈತಾನ ಹಿಂದಕ್ಕೆ ಹೋಗಿ ನಮ್ಮನ್ನ ಒಳಗ್ ತೊಳ್ಬಿಟ್ಟ ಸರ್. ಅದಕ್ಕೋಸ್ಕರ ನಾವು ಒಳಗೋಗಿ ಸಿನಿಮಾ ನೋಡ್ಕೊಂಡು ಬಂದು. ಪ್ರಿಯರೇ, ಅನೇಕ ಸಾರಿ ನಾವೇನ್ ಮಾಡ್ತೇವೆ ಅಂದ್ರೆ, ಸೈತಾನನಿಗೆ ಅವಕಾಶ ಕೊಡುವಾಗ ಆತನು ನಮ್ಮನ್ನು ಉಪಯೋಗ ಮಾಡಿದ ಮೇಲೆ, ನಾವು ಆ ಶೋಧನೆಗೆ ಒಳಗಾದ ಮೇಲೆ ಸುಲಭವಾಗಿ ಏನ್ ಹೇಳ್ತೇವೆ, ನಾನ್ ಮಾಡ್ತಿಲ್ಲ, ಯಾರು ಮಾಡ್ಸಿದ್ದಾರೆ? ಸೈತಾನ ಮಾಡಿಸಿದ್ದಾನೆ. ಇದು ಸಹಜವಾಗಿ ಬರ್ತಕ್ಕಂಥದ್ದು. ಆದ್ರೆ ಇದು ಸಮಂಜಸವಾದ ಕಾರಣವಲ್ಲ. ಸೇಟನ್ ಕ್ಯಾನ್ ಟೆಂಪ್ಟ್ ಯು, ಬಟ್ ಯು ಡೋಂಟ್ ಹ್ಯಾವ್ ಟು ಬಿ ಟೆಂಪ್ಟೆಡ್. ಸೈತಾನ ನಿಮ್ಮನ್ನ ಏನ್ ಮಾಡ್ಬೋದು? ಶೋಧನೆ ಮಾಡ್ಬೋದು. ಯಾಕಂದ್ರೆ ಶೋಧನೆ ಎಂಬತಕ್ಕಂಥದ್ದು ಯೇಸು ಸ್ವಾಮಿಗೆ ಸಹ ಬಂತು. ಈಡಾದ್ರ ಇಲ್ಲ. ನಾವು ಸ್ವಾಮಿಯಷ್ಟು ಪರಿಪೂರ್ಣರಲ್ಲ, ಅದನ್ನು ಒಪ್ಕೊಳ್ಳೋಣ. ಆದ್ರೂ ಸಹ ಯಾರ ಬಲದಿಂದ ಜಯವನ್ನು ಕಾಣ್ಬೋದು ನಾವು? ದೇವರಾತ್ಮನ ಬಲದಿಂದ. ಯೇಸು ಸ್ವಾಮಿ ಯಾರ ಬಲದಿಂದ ಜಯವನ್ನು ಕಂಡ್ರು? ವಾಕ್ಯದ ಬಲದಿಂದ. ಎಸ್. ಒಂದೊಂದ್ ಸಾರಿ ನಾವು ಸ್ವಾಮಿ ಏನ್ ಹೇಳಿದ್ನು, ನೀನು ರೊಟ್ಟಿಯನ್ನ ಕಲ್ಲನ್ನ ರೊಟ್ಟಿ ಮಾಡ್ಬೋದು ಎಂಬುದಾಗಿ ಹೇಳುವಾಗ ಸ್ವಾಮಿ ಏನ್ ಹೇಳಿದ್ನು? ವಾಕ್ಯದಲ್ಲಿ ಬಂದಿದೆ, ಮನುಷ್ಯನು ಒಂದೊಂದಕ್ಕೂ ಈ ಹ್ಯಾಡ್ ಅ ಸಪೋರ್ಟ್ ಆಫ್ ಗಾಡ್ಸ್ ವರ್ಡ್. ಅದಕ್ಕೋಸ್ಕರ ಪ್ರಾರಂಭದಲ್ಲಿ ಹೇಳಿದೆ ನಿಮ್ಗೆ, ದೇವರ ವಾಕ್ಯ ನಿಮ್ಗೆ ಹೆಚ್ಚು ಮನಸ್ಸಿನಲ್ಲಿರುವಾಗ, ಜ್ಞಾನದಲ್ಲಿರುವಾಗ ಅವುಗಳು ನಿಮಗೆ ಶೋಧನೆಯಿಂದ ಹೊರಗೆ ಬರುವುದಕ್ಕೆ ಮಾಡುತ್ತವೆ. ಒಂದು ವಚನ ಓದೋಣ. ಯಾಕೋಬ 4ನೇ ಅಧ್ಯಾಯ 7ನೇ ವಚನ. ಜೇಮ್ಸ್ ಚಾಪ್ಟರ್ 4 ವರ್ಸಸ್ 7 ಏನ್ ಹೇಳ್ತದೆ ನೋಡಿ. ಯಾಕೋಬ 4:7. ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹೀಗಿರುವಲ್ಲಿ ನೀವೇನ್ ಮಾಡ್ರಿ? ದೇವರಿಗೆ ಒಳಗಾಗಿರಿ. ಇಂಗ್ಲಿಷ್ ನಲ್ಲಿ ಹೇಳ್ತದೆ, ಸಬ್ಮಿಟ್ ಯುವರ್ ಸೆಲ್ಫ್ ಟು ದ ಲಾರ್ಡ್ ಅಂಡ್ ಡೆವಿಲ್ ವಿಲ್ ಫ್ಲೀ ಅವೇ ಅಂತ. ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡದೆ ಇರುವಾಗ, ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳದೆ ಇರುವಾಗ, ಸೈತಾನನ ದೂರವನ್ನು ಬಿಟ್ಟು, ಸ್ವಾಮಿ ಆ ಶೋಧನೆಗೆ ನಾನು ಈಡಾದೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳ್ಕೊಂಡ್ರೆ
ಬಹಳ ಚೆನ್ನಾಗಿದೆ. ಸರ್ ದಯವಿಟ್ಟು ಇನ್ನೊಂದು ವಿಷಯ, ಹಾ. ಯೂದ ಹಾ. 9 ಮೋಶೆ ಶವದ ವಿಷಯದಲ್ಲಿ ಸೈತಾನನೊಂದಿಗೆ ವ್ಯಾಜ್ಯವಾಡಿ ವಾಗ್ದಾನ ಮಾಡಿದಾಗ ಅವನು ಸೈತಾನನ ಮೇಲೆ ದೋಷಾಭಿಪ್ರಾಯಗಳನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ ಕರ್ತನನ್ನು ಖಂಡಿಸಿ ಅಂದರು. ಆದರೆ ಅನೇಕ ಜನರು ತಮಗೆ ಗೊತ್ತಿಲ್ಲದ ಎಲ್ಲಾ ವಿಷಯವನ್ನು ದೂಷಿಸುತ್ತಾರೆ, ಸೈತಾನ ಮೇಲೆ ಹಾಕ್ತಾರೆ. ಇದು ಸರಿನಾ ತಪ್ಪ ಸರ್? ಇದು ಆಕ್ಚುಲಿ ನಿಮ್ಮಲ್ಲಿ ಬಲ ಸಾಲದೆ ಇದ್ರೆ, ನಿಮ್ಮಲ್ಲಿ ಬಲ ಸಾಲದೆ ಇದ್ರೆ ದೇವರು ನೇರವಾಗಿ ನಿಮಗೆ ಬಂದು ಸಹಾಯ ಮಾಡ್ತಾರೆ. ಅಲ್ಲಿ ವಾದ ನಡೀತಾ ಇತ್ತು ಅಲ್ವಾ? ದೋಷಾಪರಾಧ ಮಿಕಾಯಲ್ ಹಾಕ್ಲಿಲ್ವಲ್ಲ, ಹಾಕ್ಬೋದು ಅಂತ ಖಂಡಿಸಲಿಕ್ಕೆ ಭಯ ಬಿಡ್ತಾನೆ. ಅವನು ದೇವರೇನು ಖಂಡಿಸ್ಲಿ ಅಂತ ಹೇಳಿದ್ನಲ್ಲ, ಹೇಗೆ ಇದು? ಕರೆಕ್ಟ್. ಯಾಕಂದ್ರೆ ನಿನ್ನನ್ನ ಯಾರು ದೂಷಣೆ ಮಾಡ್ಲಿ, ನಾನ್ ಮಾಡೋದಿಲ್ಲ ನಿನ್ನ. ಯಾಕಂದ್ರೆ ನಿನ್ನ ದೂಷಣೆ ಯಾರಾಗ್ಬೇಕು? ದೇವರಿಂದ ಆಗ್ಬೇಕು. ಇಲ್ಲಿ ಏನಾಯ್ತದೆ ಅಂದ್ರೆ, ಪ್ರಧಾನ ದೇವದೂತನ ಮಿಕಾಯಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನನಿಗೆ ವ್ಯಾಜ್ಯ ಮಾಡಿ ವಾಗ್ದಾನ ಮಾಡಿದಾಗ ಆತನು ಸೈತಾನನ ಮೇಲೆ ದೂಷಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳದೆ. ಇದ್ಯಾರಪ್ಪ ಅಂದ್ರೆ ಸೈತಾನನ ಮೇಲೆ ದೂರ ಹೇಳಲಿಲ್ಲ ಅವನು. ಯಾಕೆಂದ್ರೆ ಈ ಮೋಶೆಯ ಶವದ ವಿಷಯದಲ್ಲಿ ಯಾರು ಕಾರ್ಯ ಮಾಡಿದ್ರು? ಮೋಶೆಯ ಒಂದು ಸಮಾಧಿಯನ್ನ ಯಾರು ಮಾಡಿದ್ರು? ದೇವರು. ಧರ್ಮೋಪದೇಶ ಕಂಡ 34ನೇ ಅಧ್ಯಾಯದ ಕೊನೆ ವಚನಗಳನ್ನು ಓದುವಾಗ ಅಲ್ಲಿ ಹೇಳ್ತದೆ, ದೇವರು ತಾನೇ ಅದನ್ನೇನ್ ಮಾಡಿದ್ನು. ಆ ಮಿಕಾಯಲ ದೇವದೂತರು ಹೇಳ್ತಾನೆ, ನಾನಲ್ಲ ನಿನ್ನ ದೋಷಣೆ ಮಾಡೋದು. ಮುಂದಿನ ವಚನ ಏನ್ ಹೇಳ್ತದೆ? ಕರ್ತನು ನಿನ್ನನ್ನು ಗಂಟಿಸಲಿ. ದೇರ್ ಈಸ್ ಎ ಪವರ್ಫುಲ್ ಟೂಲ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್. ಒಂದು ಸಣ್ಣ ಹುಡುಗಿ ತನ್ನ ತಂದೆಯನ್ನ ಕೇಳಿದ್ರಂತೆ, ಅಪ್ಪ ನೀನು ಸೈತಾನನಿಗಿಂತ ಬಲಿಷ್ಠರಾಗಿದ್ದೀಯಾ? ಆವಾಗ ಅಪ್ಪ ಹೇಳ್ತಾರೆ, ಇಲ್ಲ ಮಗನೇ, ನಾನು ಸೈತಾನನಿಗಿಂತ ಬಲಿಷ್ಠ. ಸೈತಾನ ನಮಗಿಂತ ಏನಾಗಿದ್ದಾನೆ? ನಮಗಿಂತ ಬಲಿಷ್ಠನಾಗಿದ್ದಾನೆ ಎಂಬುದಾಗಿ ಆ ತಂದೆ ಹೇಳುವಾಗ, ಹೌದಾ? ಆದ್ರೆ ಸೈತಾನನು ಯೇಸುಗಿಂತ ಬಲಿಷ್ಠನಾಗಿದ್ದಾನ? ಆವಾಗ ತಂದೆ ಹೇಳ್ತಾರೆ, ಇಲ್ಲ, ಸೈತಾನನಿಗಿಂತ ಬಲಿಷ್ಠನು ಯಾರು? ಯೇಸು ಕ್ರಿಸ್ತನಾಗಿದ್ದಾನೆ ಎಂಬುದಾಗಿ ಹೇಳುವಾಗ, ಆಗ ಸಣ್ಣ ಹುಡುಗಿ ಹೇಳ್ತದೆ, ಇನ್ಮೇಲೆ ನಾನು ಯಾವುದಕ್ಕೂ ಕೇರ್ ಮಾಡಲ್ಲ, ಆರಾಮ ಮಲ್ಕೋತೀನಿ. ಯಾಕಂದ್ರೆ ನನ್ನ ಯಾರು ನೋಡ್ಕೋತಾರೆ? ಬಲಿಷ್ಠನಾಗಿರುವ ಯೇಸು ಸ್ವಾಮಿ ನನ್ನ ಜೊತೆಲಿರುವಾಗ ನಾನು ಯಾವುದಕ್ಕೂ ಭಯಪಡೋ ಅವಶ್ಯಕತೆ ಇಲ್ಲ ಎಂಬುದಾಗಿ. ಹಾಗಿರುವಲ್ಲಿ ಪ್ರಿಯರೇ, ಒಂದಲ್ಲ ಒಂದು ರೀತಿಯಲ್ಲಿ ಶೈತಾನನು ಶೋಧನೆಗಳನ್ನ ಕೊಡ್ತಾನೆ ಬರ್ತಾ ಇರುವಾಗ ನಾವು ಯಾರನ್ನ ಆತ್ಕೊಳ್ಬೇಕು? ಹೆಚ್ಚಾಗಿ ಯೇಸು ಕ್ರಿಸ್ತರನ್ನ ಆತ್ಕೊಳ್ಬೇಕು. ಹಾಗಿದ್ರೆ ಸರ್, ನಾವು ಸೈತಾನ ನಾವು ತಪ್ಪು ಮಾಡ್ಬಿಟ್ಟು ಸೈತಾನ್ ಮಾಡ ಹೇಳ ಸರಿನಾ ತಪ್ಪು? ಸೈತಾನನ ದೂಷಣೆ ಸೈತಾನನ ತನ್ನ ಕೆಲಸ ತಾವ್ ಮಾಡ್ತಾ ಇರ್ತಾನೆ. ಅದೇ ಆರಿಸುವಿಕೆ, ನೀವು ಹೇಳಿದಾಗೆ ಆರಿಸುವಿಕೆ ನಮ್ಮಲ್ಲಿದೆ. ಎಸ್, ಇಬ್ಬರಿಗೂ ನೀವು ಬೇಕು, ದೇವ್ರಿಗೂ ನೀವು ಬೇಕು, ಸೈತಾನ ನೀವು ಬೇಕು. ಯಾರ ಕಡೆ ನೀವು ಹೆಚ್ಚಿಗೆ ಹೋಗ್ತೀರಾ ಅದು ನಿಮಗೆ ಸೇರದ್ದು. ಓಕೆ, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಧನ್ಯವಾದ. ಕೊನೆಯ ಪ್ರಶ್ನೆ ಹೇಳಿ ದೊರೆರಾಜ್. Can't hear your voice. ನಿಮ್ಮ ವಾಯ್ಸ್ ಕ್ಲಿಯರ್ ಆಗಿಲ್ಲ, ಬ್ರೇಕ್ ಆಗ್ತಾ ಇದೆ ನಿಮ್ಮ ವಾಯ್ಸ್. ಆಫ್ ಮಾಡಿ ಆನ್ ಮಾಡಿ. ಕಾರ್ಯಕ್ರಮ ನಡೆಸ್ಕೊಟ್ಟು. ಹಲೋ, ಹೇಳಿ. ಹಲೋ ಸರ್, ಮಾತಾಡಿ. ಬೋಧಕರಾಗಿರುವ ಪ್ರಸನ್ನ ಕುಮಾರ್ ಅವರು ಬಹಳ ಅತ್ಯುತ್ತಮವಾಗಿ ಈ ಒಂದು ಸಬ್ಬತ್ ಪಾಠಶಾಲೆ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಂಬಿಕೆ ಎಂಬ ಕುರಿತಾಗಿ ಬಹಳ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಆದ್ರೆ ಇಲ್ಲೊಂದು ವಿಷಯ ಏನಂತಂದ್ರೆ, ಯಾಕೋಬನು ಬರೆದಂತ ಪತ್ರಿಕೆ 7ನೇ ಅಧ್ಯಾಯ 14ನೇ ವಚನ ಏನ್ ಹೇಳ್ತಾನಂತಂದ್ರೆ, ನನ್ನ ಸಹೋದರರೇ, ಒಬ್ಬನು ತನಗೆ ನಂಬಿಕೆ ಉಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅಂತ ನಂಬಿಕೆಯು ಇವರನ್ನು ರಕ್ಷಿಸುವುದು ಎಂಬುದಾಗಿ. ಅದೇ 17ನೇ ವಚನ ಏನ್ ಹೇಳುತ್ತೆ, ಹಾಗೆಯೇ ಕ್ರಿಯೆಗಳಿಲ್ಲದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು ಎಂಬುದು. ಪ್ರಶ್ನೆ ಏನು ನೇರವಾಗಿ ಕೇಳಿ ದೊರೆರಾಜ್ ಅವರೇ. ಇಲ್ಲಿ ತಿಳಿಸುವಂತ ಹೆಚ್ಚು ಕಡಿಮೆ ಯಾಕೋಬ 3:17 ಪ್ರಶ್ನೆ ಸರಿಯಾಗಿ ಕೇಳ್ತಾ ಇಲ್ಲ. ಆದ್ರೂ ಹೇಳ್ತೀರಾ ನಿಮ್ ಪ್ರಶ್ನೆ ಏನಂತ ಗೊತ್ತಾಗಿಲ್ಲ. ಹಲೋ ಸರ್, ಕೇಳಿಸ್ತಿದೆಯಾ ಸರ್?
ಹಾ ಕೇಳ್ತದೆ ಹೇಳಿ. ಹೇಳಿ. ಪ್ರಶ್ನೆ ಸರ್. ಹಲೋ ಹಾ ಸರ್, ಪ್ರಶ್ನೆ ನಂಬಿಕೆ ಇದ್ರೆ ಮಾತ್ರ ಸಾಕ ಅಥವಾ ಕ್ರಿಯೆ ಬೇಡವಂತ ಸರ್? ಓಕೆ, ಯಾರಲ್ಲಿ ಪರಿಪೂರ್ಣವಾದ ನಂಬಿಕೆ ಇದೆ ಅಲ್ಲಿ ಕ್ರಿಯೆಯು ಸಹ ಇರ್ತದೆ. ಕ್ರಿಯೆ ನಂಬಿಕೆ ಎರಡು ಬೇರೆ ಬೇರೆ ಅಲ್ಲ. ಒಂದು ನಾಣ್ಯದ ಎರಡು ಮುಖಗಳು. Yes. ಕ್ರಿಯೆ ಇಲ್ಲದ ನಂಬಿಕೆ ಸತ್ತದ್ದು Faith ಎಂಬುದಾಗಿ ಬೈಬಲ್ ಹೇಳ್ತದೆ. and works go together. ಅಷ್ಟೇ ತಿಳ್ಕೊಳ್ಳಿ. ಒಂದು ನಾಣ್ಯದ ಎರಡು ಮುಖಗಳು. ನಂಬಿಕೆ ಬೇಡ, ಕ್ರಿಯೆ ಬೇಕು. ಯಾಕಂದ್ರೆ ಒಂದು ಉದಾಹರಣೆ ತಗೊಳ್ಳಿ, ಅಬ್ರಹಾಮನಿಗೆ ನಂಬಿಕೆ ಇತ್ತು. ಆ ನಂಬಿಕೆಯಿಂದ ಅವನ್ ಏನ್ ಮಾಡ್ದ? ಕ್ರಿಯೆಯನ್ನು ದೃಢಪಡಿಸ್ಕೊಂಡ. Works became stronger because of faith and your faith becomes stronger because of works. ಎರಡು ಜೊತೆ ಹೋಗ್ತವೆ. ಇದು ಬಹಳ ಮುಖ್ಯ. ಥ್ಯಾಂಕ್ ಯು ದೊರ್ರಾಜ್. ಕ್ರಿಯೆಗಳಿಲ್ಲದ ನಂಬಿಕೆ ಸತ್ತದ್ದಾಗಿದೆ ಸರ್. ಹೌದು, ಅಂದ್ರೆ ಒಂದಿದ್ದು ಒಂದಿಲ್ದೇ ಇರೋದು ಕಷ್ಟ, ತಪ್ಪು. ಯಾರಲ್ಲಿ ನಂಬಿಕೆ ಇದೆ ಅವರಲ್ಲಿ ಏನಿರ್ತದೆ? ಕ್ರಿಯೆನೂ ಇರ್ತದೆ. ಯಾರಲ್ಲಿ ಕ್ರಿಯೆ ಮಾತ್ರ ಇದ್ದು ನಂಬಿಕೆ ಇಲ್ಲದೆ ಇದ್ರೆ ಆ ಕ್ರಿಯೆ ನಡೆಯೋದಿಲ್ಲ. ಯುವರ್ ಫೇತ್ ಹ್ಯಾಸ್ ಟು ಬಿ ಸಬ್ಮಿಟೆಡ್ ಟು ದ ವರ್ಕ್ಸ್. ಅಂದ್ರೆ ಎರಡೂ ಸಹ ಏನಾಗ್ಬೇಕು? ಸಮತೋಲನತೆಯಲ್ಲಿ ಇರಬೇಕು. ಯೇಸು ಕ್ರಿಸ್ತರು ಪ್ರತಿಯೊಬ್ಬ ರೋಗಿಗೂ ಒಂದು ಪ್ರಶ್ನೆ ಕೇಳ್ತಾ ಇದ್ದ, ನಿನ್ನೇನಪ್ಪಾ ನಾನು ಗುಣಪಡಿಸ್ಬೇಕು, ಹೌದಾ ಇಲ್ಲ? ಹೌದು ಸರ್, ನಾನು ಗುಣಪಡಿಸ್ಬೇಕು ಎಂಬುದಾಗಿ ಕೇಳುವಾಗ, ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡುತ್ತದೆ ಎಂಬುದಾಗಿ ಹೇಳ. ಹೌದಲ್ಲ ಸ್ವಾಮಿ? ಹೌದು. ನಂಬಿಕೆಯಿಂದ ಬಂದ ಅವನು. 38 ವರ್ಷ ಯಾರು ನನ್ನ ಕೊಳಕ್ಕೆ ತಳ್ಳಿಲ್ಲಪ್ಪ, ಸ್ವಾಮಿ ತಳ್ತಾರೆ. ಅವ್ರ ಗೊಡವೆನ ಮುಟ್ಟಿದ್ರೆ ಸಾಕು, ನಾನು ಗುಣ ಆಗ್ತೇನೆ. ಸಿ ವಾಟ್ ಇಸ್ ದ ಫೇತ್? ಆ ಫೇತ್ ಸುಮ್ಮನೆ ಇತ್ತ, ಅಲ್ಲೇ ಕುಂತಿಲ್ಲ ಹೆಂಗ್ಸು. ಅದನ್ನೇನ್ ಮಾಡಿದ್ಲು? ಕ್ರಿಯೆಯಲ್ಲಿ ತೋರಿಸ್ಲು, ಕಾರ್ಯ ರೂಪಕ್ಕೆ ತಂದಳು. ಹೋಗ್ಬೇಕು, ನಾನು ಮುಟ್ಟಬೇಕು, ಆತನ ಬಟ್ಟೆನ ಮುಟ್ಟಿದ್ರೆ ಗುಣವಾಗ್ತೇನೆ ಎಂಬತಕ್ಕ ನಂಬಿಕೆ ಒಂದು. ಫೇತ್ ಇಸ್ ಒನ್ ಥಿಂಗ್, ಅದನ್ನ ಮುಟ್ಟಿದ್ರೆ ನಾನು ಗುಣವಾಗ್ತೇನೆ ಎಂಬತಕ್ಕಂಥದ್ದು ಆಕ್ಷನ್, ಕ್ರಿಯೆ. ಹೌದಾ ಇಲ್ಲ? ಸೊ ನಂಬಿಕೆ ಕ್ರಿಯೆ ಎರಡು ಜೊತೆಯಲ್ಲಿ ಹೋಗ್ತವೆ ಒಬ್ಬ ನಿಜವಾದ ವಿಶ್ವಾಸಿಗೆ. ಒಂದನ್ನೇ ಯು ಡೋಂಟ್ ಹ್ಯಾವ್ ಟು ಕ್ವೆಶ್ಚನ್ ಅವರ್ ವರ್ಕ್ಸ್ ವೆನ್ ವಿ ಹ್ಯಾವ್ ಸ್ಟ್ರಾಂಗ್ ಫೇತ್. ಇವತ್ತು ಯಾರು ಸಹ ದಾನಿಯಲ್ ನಂಬಿಕೆಯನ್ನ ಪ್ರಶ್ನೆ ಮಾಡಲ್ಲ. ನಾವು ಮಾಡ್ತೀವ? ಇಲ್ಲ. ಯೋಸೆಫ್ ನಂಬಿಕೆನ ಮಾಡಲ್ಲ, ಅನೋಕನ್ ನಂಬಿಕೆನ ಮಾಡಲ್ಲ, ಯೋಬನ್ ಇವ್ರು ಯಾರು ನಂಬಿಕೆಗಳನ್ನ ಪ್ರಶ್ನೆ ಮಾಡಲ್ಲ. ಯಾಕಂದ್ರೆ ಅವರ ನಂಬಿಕೆ ಕ್ರಿಯೆಗಳನ್ನ ಒಳಗೊಂಡಿತ್ತು. ಯಾಕೋಬನು ಸ್ಪಷ್ಟವಾಗಿ ನಮ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಕೆಲವರು ಕ್ರಿಯೆಗಳನ್ನ ನಂಬಿಕೊಂಡಿದ್ದೀರಾ ನಂಬಿಕೆಯನ್ನ ಬಿಟ್ಟು. ಪುಣ್ಯ ಕಾರ್ಯಗಳಿಂದ ನೀವು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಅನೇಕರು ಲೋಕದಲ್ಲಿ ತಮ್ಮದೇ ಕಾರ್ಯಗಳಿಂದ ನಾವು ಸಾಧನೆ ಮಾಡಬಹುದು, ರಕ್ಷಣೆ ಪಡಿಬಹುದು ಎಂಬುದು ಅಂದ್ಕೊಂಡಿದ್ದಾರೆ. ಇದು ತಪ್ಪು ಎಂಬುದನ್ನು ಹೇಳಲಿಕ್ಕೆ ಯಾಕೋಬನು ಸ್ಪಷ್ಟವಾಗಿ ತಿಳಿಸ್ತಾರೆ. Okay, I think I've answered your question, Dorraj. ಯಾರು? Hello. ಹಲೋ, ಎಸ್ ಬಿ ಸುಂದರ್ ಅವರ? ಎಸ್ ಬಿ ಸುಂದರ ಯಾರಿದು? ಕೇಳಿಸ್ತಾ ಇಲ್ಲ ನಿಮ್ ವಾಯ್ಸ್ ಕೇಳಿಸ್ತಾ ಇಲ್ಲ. ಅಯ್ಯೋ, ನಂಬಿಕೆ ಮಾತ್ರ ನಡೆಸು ಬಹಳ ಅವಶ್ಯಕತೆ. ಹಾ ಸರ್, ಸರ್. ಇಲ್ಲ, ಬ್ರೇಕ್ ಆಗ್ತಾ ಇದೆ ನಿಮ್ ವಾಯ್ಸ್. ನಂಬಿಕೆ ಸುರೇಂದ್ರ, allow him to talk. ಸರ್. ಹೇಳಿ. ಎಸ್ ಸರ್. ಸರ್, ನಂಬಿಕೆ ಇದ್ದವ್ರ ಜೊತೆ ಕ್ರಿಯೆ ಇದೆ ಅಂತ ಹೇಗೆ ಹೇಳ್ತಾರ ಸರ್ ನೀವು? ನಂಬಿಕೆ ನಂಬಿಕೆ ಇದ್ದವರೆಲ್ಲ ನಡತೆ ಮತ್ತು ಕ್ರಿಯೆದಲ್ಲಿ ಇದ್ದಾರ ಅಂತ ಯಾವ ಆಧಾರ ಮೇಲೆ ಹೇಳ್ತೀವಿ ಸರ್? ದೇವುಗಳಿಗೆ ಹೆಂಗೆ ನಗ್ತಂತ ಬೈಬಲ್ ಇರ್ತಲ್ಲ. ದೇವಗಳು ನಂಬಿಕೆ ಇಲ್ಲ, ಕ್ರಿಯೆಗಳು ಮಾತ್ರ ಅವರಲ್ಲಿದೆ. ಹಾ ಸರ್. ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ. ಸೈತಾನನ ಮೇಲೆ ನಂಬಿಕೆ ಇಟ್ಟುವಾಗ ಹೆಚ್ಚು ಕ್ರಿಯೆಗಳ ಮೇಲೆ ಹಾತ್ಕೊಳ್ತಾರ ಜನ. ದೇವರ ಮೇಲೆ ನಂಬಿಕೆ ಇಟ್ಟಾಗ ನಾವು ಯಾವ್ದ್ರ ಮೇಲೆ ಹಾತ್ಕೊಳ್ಳಲ್ಲ. ಇವಾಗ ಅನೇಕ ಪಾಠಗಳು ನೀವು ಕಲ್ತ್ಕೊಂಡಿದ್ದೀರಿ. ನಾವು ರಕ್ಷಣೆ ಹೊಂದಲಿಕ್ಕೆ ಏನ್ ಬೇಕು ನಮ್ಗೆ? ನಂಬಿಕೆ ಆಮೇಲೆ ಕೃಪೆ. ಇವೆರಡೂ ಇಲ್ಲದೆ ಇದ್ರೆ ನಿಮ್ಗೆ ರಕ್ಷಣೆ ಸಿಕ್ಕಲ್ಲ. ಹೌದಾ ಇಲ್ಲ?
ಇಲ್ಲ ಸರ್, ನಾನು 40 ವರ್ಷ ಸರ್ವಿಸ್ ಮಾಡಿದ್ದೀನಿ, ನಾನು ಒಳ್ಳೆ ಕಾಣಿಕೆ ಕೊಡ್ತೀನಿ, ನಾನು ಇದು ಮಾಡ್ತೇನೆ ಅದು ಮಾಡ್ತೇನೆ ಎಂಬುದಾಗಿ ಎಲ್ಲವನ್ನು ಹೇಳ್ಕೊಂಡು ಸಮಜಾಯಿಸ್ಕೊಂಡ್ರೆ, ನಮ್ಮ ಕ್ರಿಯೆಗಳಿಂದ ಸಮಜಾಯಿಸ್ಕೊಂಡ್ರೆ ನಾವು ರಕ್ಷಣೆ ಹೊಂದೋದಿಲ್ಲ. ಇವೆಲ್ಲವನ್ನ ಬಿಟ್ಟು ನಾವೇನ್ ಅಂದ್ಕೊಳ್ಬೇಕು ಅಂದ್ರೆ, ನಿನ್ನ ಕೃಪೆ ಇಲ್ಲದೆ ನನಗೆ ರಕ್ಷಣೆ ಇಲ್ಲ ಸ್ವಾಮಿ. ಹೌದಲ್ಲ? Depend on his faith and his grace. And I want to tell you one thing before I close. ನಂಬಿಕೆ ಮತ್ತು ಕೃಪೆ ಎರಡೂ ಉಚಿತವಾಗಿದೆ. ಬೋತ್ ಆರ್ ಫ್ರೀ ಗಿಫ್ಟ್ಸ್. ಇದಕ್ಕೆ ಯಾವುದು ನೀವು ಬೆಲೆ ಕೊಡ್ಬೇಕಾಗಿಲ್ಲ. ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕಾಗಿಲ್ಲ, ಮೆಕ್ಕ ಮದಿನಾಗ ಹೋಗ್ಬೇಕಾಗಿಲ್ಲ, ವೆಲಂಗಣಿಗೆ ಹೋಗ್ಬೇಕಾಗಿಲ್ಲ, ತಿರುಪತಿಗೆ ಹೋಗ್ಬೇಕಾಗಿಲ್ಲ, ಯಾವ ಸ್ಥಳಕ್ಕೂ ಹೋಗಿ ನಿಮ್ಮ ರಕ್ಷಣೆನ ಪಡ್ಲಿಕ್ಕೆ ಬೇಕಾಗಿಲ್ಲ. ನಂಬಿಕೆ ಕೃಪೆ ಆತ್ಕೊಳ್ಬೇಕು. ಆ ಜೈಲರ್ ಸೆರೆಮನೆ ಆಳೋರು ಏನ್ ನೋಡ್ಕೊಂಡ, ಸ್ವಾಮಿ ನಾನು ಏನ್ ಮಾಡ್ಲಿ ರಕ್ಷಣೆ ಹೊಂದ್ಲಿಕ್ಕೆ, ಏನು ಮಾಡ್ಬೇಡಪ್ಪ. ಸ್ವಾಮಿನ ನಂಬು, ರಕ್ಷಣೆನ ಹೊಂದ್ತೀಯ. ಸರಳವಾದ ಸಂದೇಶ ನಾವು ಕೊಡಬೇಕು. ಆ ಸರಳವಾದ ಸಂದೇಶದಲ್ಲಿ ಎಲ್ಲವೂ ಅಡಕವಾಗಿದೆ ಎಂಬುದನ್ನು ತಿಳ್ಕೊಳ್ಬೇಕು. ಯೇಸು ಸ್ವಾಮಿ ಏನ್ ಮಾಡಿದ್ರು ಅಂದ್ರೆ 10 ಆಜ್ಞೆಗಳನ್ನ ಎರಡು ಮಾಡ್ಬಿಟ್ರು. ಏನಂದ್ರು? ದೇವರನ್ನ ಪ್ರೀತಿ ಮಾಡಿ, ಮನುಷ್ಯರನ್ನ ನಿನ್ನಂತೆ ನೀವೇನು 10 ಬೇರೆ ಬೇರೆ ಮಾಡ್ಬೇಡಿ. ಸರ್ ನಾನು ಒಂದು ಕೈ ಕೊಳ್ತೀನಿ, ಒಂದು ಕೈ ಕೊಳ್ಳಲ್ಲ, ಒಂದು ಇದು ಮಾಡ್ತೀನಿ. ಇಲ್ಲಿ ಏನು ಮಾಡ್ಬೇಡಪ್ಪ. ನೀವು ಇವೆರಡನ್ನ ನೀವು ಅನುಸರಿಸಿಕೊಂಡಾಗ, ದೇವರ ಪ್ರೀತಿ ಮನುಷ್ಯರ ಪ್ರೀತಿಯನ್ನು ಅರ್ಥಕೊಂಡಾಗ, ಯು ಹ್ಯಾವ್ ಅಂಡರ್ಸ್ಟುಡ್ ದ ಎಂಟೈರ್ 10 commandments ಪ್ರಾಪರ್ಲಿ. ಪರಿಸಾಯರು ಸದ್ಯಕಾಯರಿಗೂ ನಮಗಿಂತ ನಿಮಗಿಂತ ಚೆನ್ನಾಗಿ ಆಜ್ಞೆಗಳು ಗೊತ್ತಿತ್ತು. ಗೊತ್ತಾ ನಿಮ್ಗೆ ಅದು? ಎಷ್ಟು ಚೆನ್ನಾಗಿ ಅದನ್ನ ಕೈಕೊಳ್ತಾ ಇದ್ರು ಅಂದ್ರೆ, ಎಷ್ಟು ಚೆನ್ನಾಗಿ ಕೈಕೊಳ್ತಾ ಇದ್ರು ಹೇಳಿ ನೋಡೋಣ. ಸದ್ದುಕಾಯರು, ಪರಿಸಾಯರು, ಶಾಸ್ತ್ರಿಗಳು, ಮಹಾಯಾಜಕರು ಎಲ್ಲರೂ ಕೈಗೊಳ್ತಿರು. ಎಷ್ಟು ಚೆನ್ನಾಗಿ ಕೈಕೊಳ್ತಿದ್ರು ಹೇಳಿ ನನಗೆ. ಎಷ್ಟು ಚೆನ್ನಾಗಿ ಅವ್ರು ಕೈಕೊಳ್ತಾ ಇದ್ರು ಅಂದ್ರೆ, ಯೇಸು ಸ್ವಾಮಿಗೆ ತಪ್ಪೋರಿಸ್ತಾ ಇದ್ರು. ಹೌದಾ ಇಲ್ಲ? ಸ್ವಾಮಿ ನೀನ್ ಆಜ್ಞೆ ಮುರಿತಾ ಇದೀಯಾ, ನೀನ್ ದೇವದೂಷಣೆ ಮಾಡ್ತಾ ಇದೀಯಾ, ನೀನ್ ಸಬ್ಬತ್ತಿನ ಮುರಿತಾ ಇದೀಯಾ. ನೋಡಿ, ದೇವರ ಮೇಲೆ ತಪ್ಪೋರಿಸುವಷ್ಟು ಜ್ಞಾನ ಅವರಲ್ಲಿತ್ತು. ಆದರೆ ಆ ಆಜ್ಞೆಗಳನ್ನ ಬರೆದವನು, ಸೃಷ್ಟಿ ಮಾಡಿದವನು ಯೇಸು ಸ್ವಾಮಿ ಎಂಬತಕ್ಕಂಥ ಅರಿವು ಅವರಿರ್ಲಿಲ್ಲ. ಸೊ ದೇರ್ ಆರ್ ಪೀಪಲ್ ಹೂ ಕೀಪ್ ದ ಲಾ ಇನ್ ಸಿಂಪ್ಲಿ ಪೇಪರ್ಸ್. ಬಟ್ ಯೇಸು ಸ್ವಾಮಿ ಹೇಳ್ತಾನೆ, ನಾನು ಆಜ್ಞೆಗಳನ್ನ ಎಲ್ಲಿ ಬರೀಲಿಕ್ಕೆ ಬಂದಿದ್ದೇನೆ? ನಿಮ್ಮ ಹೃದಯದಲ್ಲಿ ಬರಲಿಕ್ಕೆ ಬಂದಿದ್ದೇನೆ. ಯಾಕೆಂದ್ರೆ ಅದು ಏನಾಗೋದಿಲ್ಲ, ಅಳಿಸಿ ಹೋಗೋದಿಲ್ಲ. ದಟ್ಸ್ ವೈ ಸಾಮಿಸ್ಟ್ ಸೇಸ್, ದಾವೀದ ಏನ್ ಹೇಳ್ತಾನೆ, ಐ ಡಿಲೈಟ್ ಟು ಡೂ ದೈ ವಿಲ್ ಓ ಲಾರ್ಡ್ ಬಿಕಾಸ್ ಯುವರ್ ಲಾ ಇಸ್ ವಿತ್ ಇನ್ ಮೈ ಹಾರ್ಟ್. ನಿನ್ನ ಆಜ್ಞೆಗಳನ್ನು ಕೈಕೊಳ್ಳೋದಕ್ಕೆ ನಾನು ಏನಾಗಿದ್ದೇನೆ? ಉತ್ಸಾಹದಿಂದ, ಸಂತೋಷದಿದ್ದೇನೆ. ಯಾಕೆಂದ್ರೆ ಅವುಗಳನ್ನು ಹೃದಯದಲ್ಲಿ ಬರೆದಿವೆ ಎಂಬುದಾಗಿ. ಮೈ ಗಾಡ್ ಬ್ಲೆಸ್ us as these laws are returned in our hearts so that we will not forget them. ಪಾಸ್ಟರ್ ಒಂದು ಪ್ರಶ್ನೆ. ಈಗಾಗಲೇ ಸಮಯ ತುಂಬಾ 1 ಗಂಟೆ 30 ನಿಮಿಷಗಳ ಕಾಲ ಆಗಿದೆ. ಸ್ಟಾರ್ಟಿಂಗ್ ಪ್ರಶ್ನೆ ಸ್ಟಾರ್ಟ್ ಮಾಡ್ಬೇಕು ನಾನು. ಓಕೆ ಚುಟುಕಾಗಿರ್ಬೇಕು. ಶಿವಕುಮಾರ್, ಪುಣ್ಯ ಕ್ರಿಯೆಗಳಿಂದ ನಮ್ಗೆ ರಕ್ಷಣೆ ಇಲ್ಲ ಅಂದ್ರೆ ನಾವ್ ಯಾಕೆ ಪುಣ್ಯ ಕ್ರಿಯೆಗಳನ್ನ ಮಾಡ್ಬೇಕು? ಯಾವ ಪುಣ್ಯ ಕ್ರಿಯೆ? ಈಗ ನೀವು ಪುಣ್ಯ ಕ್ರಿಯೆಗಳಿಂದ ಯಾಕೆ ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ಬೇಕು ಅದ್ ಹೇಳಿ. ನಾವು ನಂಬಿಕೆ ರಕ್ಷಣೆ ಸಿಕ್ಕಲ್ಲ ಆದ್ಮೇಲೆ, ಆದ್ರಿಂದ ರಕ್ಷಣೆ ಸಿಕ್ಕಲ್ಲ ಆದ್ಮೇಲೆ ಆ ಪುಣ್ಯ ಕ್ರಿಯೆಗಳನ್ನ ನಾವು ಮಾಡುವ ಅವಶ್ಯಕತೆ ಇಲ್ಲ. ಸರಿ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಪುಣ್ಯ ಕ್ರಿಯೆ ಅಂದ್ರೆ ಯಾವುದು? ಯಾವ್ದು ಪುಣ್ಯ ಕ್ರಿಯೆ? ಹೊರತುಪಡಿಸಿದ ಪುಣ್ಯ ಕ್ರಿಯೆ ಅಲ್ಲ. ಆ ಪುಣ್ಯ ಕ್ರಿಯೆ ಏನ್ ಮಾಡ್ತಿರಲ್ಲ, ಅದಕ್ಕೆ ಯಾವ್ದು ಆಧಾರ ಆಗಿರ್ಬೇಕು? ನಂಬಿಕೆ ಇರ್ಬೇಕು. ನಂಬಿಕೆ ಇಲ್ಲದ, ಅದಕ್ಕೋಸ್ಕರ ಯಾಕೋಬನ ಹೇಳ್ತಕ್ಕಂಥದ್ದು, ಕ್ರಿಯೆ ಇಲ್ಲದ ನಂಬಿಕೆ ಸತ್ತದ್ದು, ನಂಬಿಕೆ ಇಲ್ಲದ ಕ್ರಿಯೆ ಅದು ಸಹ ಸತ್ತದ್ದೇ. ಬೋತ್ ಆರ್ ಇಂಟರ್ಲಿಂಕ್ಡ್. ನೀವು ಪುಣ್ಯ ಕ್ರಿಯೆಗಳನ್ನ ಮಾಡ್ಬೇಕಾ ಮಾಡಬೇಡವಾ ಎಂಬುದು ನಿಮ್ಮಲ್ಲಿರುವ ನಂಬಿಕೆ ತೀರ್ಮಾನ ಮಾಡ್ತದೆ. ಯುವರ್ ಫೇತ್ ವಿಲ್ ಟೆಲ್ ಯು. ಉದಾಹರಣೆಗೆ ಯೇಸು ಸ್ವಾಮಿ ಹತ್ರ ಒಬ್ಬ ಜೈರಸ್ ಎಂಬತಕ್ಕಂಥ ಲೀಡರ್ ಬಂದ. ಆ ಜೈರಸ್ ಹೇಳ್ತಾನೆ, ಸ್ವಾಮಿ ದಯವಿಟ್ಟು ಬನ್ನಿ, ನನ್ನ ಮಗಳು ಏನಾಗಿದ್ದಾಳೆ, ಹುಷಾರಿಲ್ಲ, ದಯವಿಟ್ಟು ಬನ್ನಿ. ಸ್ವಾಮಿ ಏನ್ ಹೇಳ್ತಾರೆ? ನಾ ಬರ್ತೀನಿ ಹೋಗಪ್ಪ. ಆವಾಗ ಆತನ ಹೇಳ್ತಾನೆ, ನೀವು ಬರುವ ಅವಶ್ಯಕತೆ ನನಗಿಲ್ಲ, ನೀವು ಇಲ್ಲಿಲ್ಲೇ ಏನ್ ಮಾಡಿ ಮಾತಾಡಿದ್ರೆ ಸಾಕು. ನೋಡಿ ಅವನ ಕ್ರಿಯೆ ನೋಡಿ, ಅವನ ನಂಬಿಕೆ ನೋಡಿ ಎಷ್ಟಿತ್ತು ಸ್ವಾಮಿ ಮೇಲೆ. ಅಂದ್ರೆ ಯೇಸು ಸ್ವಾಮಿ ಬಂದು ನನ್ನ ಮಗಳನ್ನ ಮುಟ್ಟಿ ಅವನ ಮೇಲೆ ಜಪ ಮಾಡಿ ಅವನ್ ಗುಣಪಡಿಸ್ಬೇಕು ಎಂಬತಕ್ಕಂಥ ನಂಬಿಕೆ ಅಲ್ಲ. ಶತಾಧಿಪತಿ ಒಂದು ಮಾತಾಡಿದ್ರೆ ಸಾಕು, ನನ್ನ ನಾಳೆ ಏನಾಗ್ತಾನೆ, ಅಲ್ಲಿ ಸ್ವಸ್ಥವಾಗ್ತಾನೆ.
ಇದು ನಂಬಿಕೆ ಪ್ರಿಯರೇ. ಥ್ಯಾಂಕ್ ಯು ಪಾಸ್ಟರ್. ಈ ಕೆಲಸ ಏನಾಗ್ತದೆ ಅಂದ್ರೆ ಆಟೋಮೆಟಿಕ್, ಆ ಕ್ರಿಯೆ ನಮ್ಮಲ್ಲಿ ಆಟೋಮೆಟಿಕ್ ಆಗಿರ್ತದೆ. ಅಬ್ರಾಹ್ಮನಿಗೆ ಸ್ವಾಮಿ ಹೇಳೋದು ಹೋಗುವಂತ ಅಷ್ಟೇ. ಅವನೇನ್ ಮಾಡ್ದ? ವಿಧೇಯತೆಯನ್ನು ವ್ಯಕ್ತಪಡಿಸಿ ಸುಮ್ಮನೆ ಹೋದ ಅಷ್ಟೇ, ಕಾರ್ಯರೂಪಕ್ಕೆ ತಕೊಂಡ ಅದನ್ನಷ್ಟೇ. ಅವನಿಗೆ ನಿಂತ್ಕೊಂಡು ಪ್ರಶ್ನೆ ಮಾಡಿಲ್ಲ, ಸ್ವಾಮಿ ನಾನು ಎಲ್ಲಿ ಹೋಗ್ಲಿ, ಯಾವ ಊರಿಗೆ ಹೋಗ್ಲಿ, ನನಗೆ ಏನ್ ಕೊಡ್ತೀಯಾ, ಅಲ್ಲಿ ಬಿರಿಯಾನಿ ಸಿಕ್ಕುತ್ತಾ, ಅಲ್ಲಿ ಅನಿಯನ್ ಸಿಕ್ಕುತ್ತಾ, ಅಲ್ಲಿ ಏನಿಲ್ಲ, ಸುಮ್ಮನೆ ಹೋದ. ಅದಕ್ಕೋಸ್ಕರವನ್ನ ನಂಬಿಕೆಯ ತಂದೆ ಎಂಬುದಾಗಿ ಕರಿತೇವೆ. ಬಿಕಾಸ್ ಈ ಸಿಂಪ್ಲಿ ಬಿಲೀವ್ಡ್. ನಾನು ಮತ್ತು ನೀವು ಆ ನಂಬಿಕೆಯ ಸ್ಟಾಲ್ವಾರ್ಡ್ಸ್, ವೀರರಾಗಬೇಕೆಂಬುದಾಗಿ ಸ್ವಾಮಿ ನಮ್ಮನ್ನ ಆಶೀರ್ವದಿಸಲಿ. ಧನ್ಯವಾದಗಳು ಬೋಧಕರೇ. ಅದ್ಭುತವಾಗಿ ಈ ಸಭಾಸಾಲ ಪಾಠವನ್ನು ಅದ್ಭುತವಾಗಿ ನಡೆಸ್ಕೊಟ್ಟಿದ್ದೀರಾ. ದೇವರು ನಿಮ್ಮನ್ನು ವಿಶೇಷವಾಗಿ ಆಶೀರ್ವಾದ ಮಾಡಲಿ. ಓ ನಮಸ್ತೆ ನಮಸ್ತೆ, ಪುಣೆದಿಂದ ಮಾತಾಡ್ತಿದ್ದಾರೆ ಅವರು. ನಮಸ್ತೆ. ಮಾತಾಡ್ತೇವೆ ಅಣ್ಣವ್ರಿಗೆ ಮಾತಾಡ್ತಾ ಇದೆ, ಪ್ರಸನ್ನ ಅಣ್ಣವ್ರಿಗೆ. ನಮಸ್ಕಾರ. ನಮಸ್ಕಾರ ಸಿಸ್ಟರ್, ಹೇಗಿದ್ದೀರಾ? ಓಕೆ, ನಂತರ ಪ್ರಾರ್ಥನೆ ಆದ್ಮೇಲೆ ಮಾತಾಡೋಣ. ಪುನರ್ಲಿಂದ ಶಾರದಮ್ಮ. ಓಹ್ ಶಾರದಮ್ಮ, ಬಹಳ ಸಂತೋಷ. ತುಂಬಾ ವರ್ಷ ಆಯ್ತು ನಿಮ್ಮನ್ನ ನೋಡಿ. ನೀವು ವಾಕ್ಯ ಕೇಳೋದು ಬಹಳ ಸಂತೋಷ ಆಯ್ತು. ದೇವರು ಒಳ್ಳೇದು ಮಾಡ್ಲಿಮ್ಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಓಕೆ, ದೇವರು ವಿಶೇಷವಾಗಿ ಆಶೀರ್ವಾದ ಮಾಡಲಿ. ಬೋಧಕರಂದ ಪ್ರಸನ್ನ ಸಾರ್ ಅವರೇ, ನಿಮ್ಗೆ ಧನ್ಯವಾದಗಳು. ನಿಮ್ಮ ಒಂದು ಅದ್ಭುತವಾದಂತ ಈ ಸಭಾಸಾಲ ಪಾಠವನ್ನು ನಡೆಸಬೇಕಾಗಿ ದೇವರು ವಿಶೇಷವಾಗಿ ಆಶೀರ್ವಾದ ಮಾಡಿ ನಿಮ್ಮೆಲ್ಲರೂ ಹೊಸದಾಗಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವಿಶೇಷವಾಗಿ ಈ ಸಮಯದಲ್ಲಿ ನಾವು ಮುಕ್ತಾಯದ ಪ್ರಾರ್ಥನೆಯನ್ನ ನಾವು ಮಾಡ್ಲಿಕ್ಕೆ ಹೋಗೋಣ. ಮುಕ್ತಾಯದ ಪ್ರಾರ್ಥನೆಯನ್ನ ಹಿರಿಕರಂತ ಪುಷ್ಪರಾಜ್ ಅವರು ನಮಗೆ ಪ್ರಾರ್ಥನೆ ನಡೆಸ್ಕೊಳ್ಳುವಂತರಾಗಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ಕೆಲವು ಪ್ರಾರ್ಥನಾ ವಿಜ್ಞಾಪನೆಗಳಿದೆ. ಆ ಪ್ರಾರ್ಥನಾ ವಿಜ್ಞಾಪನೆಗಳಿಗೋಸ್ಕರವಾಗಿ ದಯವಿಟ್ಟು ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊತೀನಿ. ಡಾಕ್ಟರ್ ಶರತ್ ಅವರ ಒಂದು ಬೇಬಿ 6 days ಅವ್ರಿಗೆ ಜಾಂಡಿಸ್ ಆಗಿದೆ. ಚಿಕ್ಕ ಮಗುವಿಗೆ ಬರೀ 6 ದಿನಗಳು ಮಾತ್ರ. ಆ ಬೇಬಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿ. ಹಾಗೂ ಮುತ್ತರಾಜ್ ಅವರ ಆರೋಗ್ಯಕ್ಕೋಸ್ಕರವಾಗಿ, ಹಾಗೂ ಸೂಸನ್ ಅವರ ಒಂದು ಹೊಟ್ಟೆಯ ಒಂದು ಸಮಸ್ಯೆಗೋಸ್ಕರವಾಗಿ, ಸ್ಫೂರ್ತಿ ಪರೀಕ್ಷೆಗೋಸ್ಕರವಾಗಿ, ಎಕ್ಸಾಮ್ಗಾಗಿ, ಸುಮಾ ಅವರ ಕೆಲಸಕ್ಕೋಸ್ಕರವಾಗಿ, ಹಾಗೂ ಗೌರಮ್ಮ ಅವರ ಆರೋಗ್ಯಕ್ಕೋಸ್ಕರವಾಗಿ, ಶ್ಯಾಮ್ ಪ್ರಸಾದ್ ಅವರು ಬ್ಲಡ್ ಕ್ಯಾನ್ಸರ್ ಇಂದ ನಡ್ತಾ ಇದ್ದಾರೆ, ಅವ್ರಿಗೋಸ್ಕರವಾಗಿ ಪ್ರಾರ್ಥಿಸಿ. ಹಾಗೂ ಸವಿತಾ, ಸೋದರಿ ಸವಿತಾ ಅವರ ಒಂದು ಮೆಡಿಕಲ್ ಸೇವೆಗೋಸ್ಕರವಾಗಿ ಪ್ರಾರ್ಥನೆ ಮಾಡೋಣ. ಎರಡು ಪ್ರೇಯರ್ ರಿಕ್ವೆಸ್ಟ್ ಇದೆ. ಹೇಳಿ ಹೇಳಿ. ದೀಪಕ್ ಮತ್ತು ಪ್ರಶೀಲಾ ಅಂತ ಇಬ್ಬರಿಗೂ ಕೋವಿಡ್ ಆಗಿದೆ ಇವತ್ತು. ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. ಓಕೆ, ದೀಪಕ್ ಮತ್ತು ಪ್ರಶೀಲಾ ಅವ್ರಿಗೋಸ್ಕರವಾಗಿ ಪ್ರಾರ್ಥನೆಯನ್ನ ಮಾಡೋಣ. ಅವರು ಸಹ ಒಂದು ಕೋವಿಡ್ ಇಂದ ನಡ್ತಾ ಇದ್ದಾರೆ. ದೇವರವ್ರನ್ನ ಮುಟ್ಲಿ ಎಂಬುದಕ್ಕೋಸ್ಕರವಾಗಿ ಈ ಎಲ್ಲಾ ಪ್ರಾರ್ಥನೆಗಳನ್ನ ಇನ್ನೊಂದು ಪ್ರೇಯರ್ ರಿಕ್ವೆಸ್ಟ್ ಹೇಳಿ 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 ಸಿಸ್ಟರ್. ಒಂದು ಮಗು 7 months ಬೇಬಿ ಇನ್ನೂ ಕೂಡ ತಲೆ ಎತ್ಲಿಕ್ಕೆ ಆಗ್ತಾ ಇಲ್ವಂತೆ. ಡಾಕ್ಟರ್ ಹತ್ರ ಎಲ್ಲ ತೋರಿಸಿದಾರೆ. ಬಹಳ ಪೇರೆಂಟ್ಸ್ ನೊಂದ್ಕೊಂಡಿದ್ದಾರೆ. ಮಗುವಿಗೋಸ್ಕರ ಪ್ರಾರ್ಥನೆಯನ್ನ ಮಾಡ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಮಗುಗಾಗಿ ನಾವು ಪ್ರಾರ್ಥನೆ ಮಾಡೋಣ. 7 month ಬೇಬಿ ಅವ್ರಿಗೋಸ್ಕರವಾಗಿ. ಸೋದರ ಹಿರಿಕರಂತ ಪುಷ್ಪರಾಜ್ ಅವರೇ ಇದ್ದೀರಾ? ಹೌದನಿ. ಓಕೆ, ಈ ಎಲ್ಲಾ ವಿಜ್ಞಾಪನೆಗಳು ನಿಮ್ಗೆ ನೆನಪಿಲ್ಲ ಬರ್ಕೊಳ್ಳಿ. ಇಲ್ಲಾಂದ್ರೆ ಮತ್ತೊಂದ್ಸಾರಿ ನಾನು ಓದ್ಲಾ? ಒಂದು ನಿಮಿಷ ಬರ್ಕೊಳ್ತೀನಿ. ಇಲ್ಲ ಓಕೆ. ಮತ್ತೊಂದು ವಿಜ್ಞಾಪನೆ. ಹೇಳಿ ಹೇಳಿ ಹಿರಿಕರಂತ. ಇದು ಕೊಳ್ಳೇಗಾಲ ಸಭೆಯ ವಿಶ್ವಾಸಿ ಶ್ರೀಮತಿ ಮಂಗಳಮ್ಮ ಸುಬ್ಬು ಇವರು ಈ ದಿವಸ ಹೃದಯಾಘಾತದಿಂದ ನಿಧನರಾದ್ರು. ಅವರಿಗೆ ಕೇವಲ 41 ವರ್ಷ ವಯಸ್ಸು ಮಾತ್ರ. ಅವರ ಇವರು ಪಾಸ್ಟರ್ ಜೋಸೆಫ್ ಮಾದೇವರ ಅಣ್ಣ. ಅವರು ಮಹಿಳಾ ಕೂಟದಲ್ಲಿ ಸಕ್ರಿಯ ಕಾರ್ಯಕರ್ತೆ. ಮಂಗಳಮ್ಮ ಅವರ ಕುಟುಂಬಕ್ಕೋಸ್ಕರವಾಗಿ ಪ್ರಾರ್ಥನೆ. ಹೌದು, ಅವರ ಪತಿಗೋಸ್ಕರ ಮತ್ತೆ 2 ಮಕ್ಕಳಿವೆ. ಆ ಮಕ್ಕಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ಬೇಕು. ಮತ್ತು ಅಂದ್ರೆ ಅವರನ್ನು ಸಂತೈಸುವುದಕ್ಕೋಸ್ಕರವಾಗಿಯೂ ಜೊತೆಯಲ್ಲಿ ಅವರು ಹಿಂಜಾರಿ ಹೋಗದ ಹಾಗೆ ದಯಮಾಡಿ ಅವರ ಸನ್ನಿಧಿಯಲ್ಲೇ ಇರುವ ಹಾಗೆ. ಮತ್ತೊಂದ್ಸಾರಿ ನಾನು ವಿಜ್ಞಾಪನೆಯನ್ನ ಓದ್ತೀನಿ. ಶಾರದಾ ಅವರ ಒಂದು 6 ದಿನದ ಮಗುಗೋಸ್ಕರವಾಗಿ ಜಾಂಡಿಸ್ ಆಗಿದೆ. ಆ ಮಗುಗೋಸ್ಕರವಾಗಿ, ಮುತ್ತುರಾಜ್ ಅವರ ಆರೋಗ್ಯಕ್ಕಾಗಿ, ಸೂಸನ್ ಅವರ ಹೊಟ್ಟೆಯ ಒಂದು ಸಮಸ್ಯೆಗೋಸ್ಕರವಾಗಿ, ಹಾಗೂ ಸ್ಫೂರ್ತಿ ಎಕ್ಸಾಮ್ಗೋಸ್ಕರವಾಗಿ, ಮತ್ತು ಸುಮಾ ಅವರ ಕೆಲಸಕ್ಕೋಸ್ಕರವಾಗಿ, ಗೌರಮ್ಮ ಅವರ ಆರೋಗ್ಯಕ್ಕಾಗಿ, ಶ್ಯಾಮ್ ಪ್ರಸಾದ್ ಅವರ ಒಂದು ಆರೋಗ್ಯಕ್ಕಾಗಿ, ಅವ್ರಿಗೆ ಬ್ಲಡ್ ಕ್ಯಾನ್ಸರ್ ಇದೆ ಅದಕ್ಕೋಸ್ಕರವಾಗಿ, ಸವಿತಾ ಅವರ ಮೆಡಿಕಲ್ ಮಿನಿಸ್ಟ್ರಿಗಾಗಿ, ಮತ್ತು ಗೌರಮ್ಮ ಅವ್ರಿಗಾಗಿ, ಮತ್ತು ದೀಪಕ್ ಮತ್ತು ಪ್ರಶೀಲಾ ಅವರ ಒಂದು ಕೋವಿಡ್ ಪಾಸಿಟಿವ್ ಆಗಿದೆ ಅವ್ರಿಗೋಸ್ಕರವಾಗಿ, ಮತ್ತು ಮಂಗಳಮ್ಮ ಅವರ ಒಂದು ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡೋಣ ಈ ಸಮಯದಲ್ಲಿ. ಮತ್ತು ನಮ್ಮ ಸಭಾಸಾಲ ಎಲ್ಲ
ಸದಸ್ಯರಿಗಾಗಿಯೂ ಮತ್ತು ಬೋಧಕರಿಗಾಗಿಯೂ ಸಹೋದರ ಸಹೋದರಿಗಾಗಿ ಪ್ರಾರ್ಥನೆಯನ್ನು ಮಾಡೋಣ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಎಂಬುದಾಗಿ. ನಂತರ ಮುಕ್ತಾಯದ ಪ್ರಾರ್ಥನೆಯನ್ನ ಮಾಡಿದ ನಂತರ ನಾವು ಪರಲೋಕದ ಪ್ರಾರ್ಥನೆಯನ್ನ ಮಾಡಿ ಬೋಧಕರಂತ ಪ್ರಸನ್ನ ಸರ್ ಅವರು ಕೂಡ ನಾವು ಆಶೀರ್ವಾದ ವಚನವನ್ನು ಓದ್ಕೊಳ್ಳೋಣ. ಓಕೆ, ಈ ಸಮಯದಲ್ಲಿ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸುವ. ಸದಮನ ನೆನೆಸಿಕೊಂಡು ಶಾಶ್ವತ ಸ್ಥಾವರದಲ್ಲಿ ಉಪಸ್ಥಿತನಾಗಿದ್ದು ಸಮಸ್ತವನ್ನು ಸಮರ್ಪಕವಾಗಿ ಪರಿಪಾಲಿಸಿಕೊಂಡು ಬರುತ್ತಿರುವ ಆತನಾಗಿರುವ ಸ್ವರ್ಗೀಯ ಪರಮ ಪೂಜ್ಯ ಪರಿಶುದ್ಧನಾಗಿರುವ ನನ್ನ ಒಬ್ಬನೇ ತಂದೆಯಾದ ದೇವರೇ, ನಮ್ಮ ಪ್ರಭು ರಕ್ಷಕನಾಗಿರುವ ಯೇಸು ಸ್ವಾಮಿಯವರ ಅಮರವಾದ ನಾಮದಲ್ಲಿ ಕರ್ತನೆ, ಹೃದಯಾಂತರಾಳದಿಂದ ಕರಗಳನ್ನು ಜೋಡಿಸಿ ಶಿರವಾಗಿ ನಿನಗೆ ನಮನವನ್ನ ಸಲ್ಲಿಸುವರಾಗಿದ್ದೇವೆ ರಾಜ್ಯ. ನಿಮ್ಮ ಸೇವಕರ ಮೂಲಕವಾಗಿ ಕರ್ತನೆ ಮನಮುಟ್ಟುವಂತೆ ಸ್ವಾಮಿ ನಮ್ಮಲ್ಲಿ ಅಪಾರವಾದಂತ ಮಾನಸಾಂತರವನ್ನು ಹುಟ್ಟಿಸುವ ರೀತಿಯಲ್ಲಿ ದೈವಿಕ ವಾಕ್ಯಗಳ ಮೂಲಕವಾಗಿ ಗುರುವಾರದ ಪಾಠವನ್ನ ಸ್ವಾಮಿ ಹಿರಿಯರ ಶಬ್ಬಶಾಲೆಯ ತ್ರೈಮಾಸಿಕದ ಪಾಠದ ಮೂಲಕವಾಗಿ ನಮ್ಮನ್ನ ಬಲಪಡಿಸಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇನೆ ರಾಜ. ಕರ್ತನೆ, ನಿನ್ನ ಸಂಗಡ ಕಳೆಯುವ ಒಂದು ದಿನವೂ ಬೇರೆ ಸಹಸ್ರ ದಿನಗಳಿಗಿಂತ ಉತ್ತಮವಾಗಿದೆ ಎಂಬುದಾಗಿ ನಿನ್ನ ವಾಕ್ಯ ತಿಳಿಸುವಂತಾಗಿದೆ ಕರ್ತನೆ. ಈ ಸಂದರ್ಭದಲ್ಲಿ ಸ್ವಾಮಿ ಅನೇಕ ವ್ಯಕ್ತಿಗಳು ಕರ್ತನೆ ಪ್ರಾರ್ಥನಾ ಕೋರಿಕೆಗಳನ್ನ ಸ್ವಾಮಿ ನಿನ್ನ ಹಿಂದೆ ಇಡುವವರಾಗಿದ್ದಾರೆ ಕರ್ತನೆ. ಕಷ್ಟ ಕಾಲದಲ್ಲಿ ನನಗೆ ಮೊರೆ ಇಡಿರಿ ಬಿಡಿಸುವೆನು, ಆಗ ನೀವು ನನ್ನನ್ನು ಕೊಂಡಾಡ್ರಿವೆಂದು ವಾಗ್ದಾನ ಮಾಡಿರ್ತಕ್ಕಂತ ದೇವನು ನೀನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಭೂಯಾತ್ರೆ ಚಿಂತನೆ ನನಗೆ ವಹಿಸಿಬಿಟ್ಟು ಭರವಸದಿದ್ದರೂ ನಾನೇ ಅದನ್ನು ಸಾಗಿಸುವೆನೆಂದು ವಾಗ್ದಾನ ಮಾಡಿರ್ತಕ್ಕಂಥ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಕಾಮಾಲೆ ಕಾಯಿಲೆಯಿಂದ ನರಳುತ್ತಿರ್ತಕ್ಕಂಥ ಶ್ಯಾಮ್ ಪ್ರಸಾದ್ ಮಗುಗೋಸ್ಕರ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಮಕ್ಕಳ ಸಂತಾನದಿಂದ ಬಂದ ಸ್ವಾಸ್ಥ್ಯ ಗರ್ಭಫಲ ನೀ ಕೊಟ್ಟ ಬಹುಮಾನವಾಗಿದೆಯಪ್ಪ. ಆ ಒಂದು ಕಾಯಿಲೆಯಿಂದ ನರಳುತ್ತಿರ್ತಕ್ಕಂಥ ಮಗುವಿನ ಮೇಲೆ ನಿನ್ನ ಪರಿಶುದ್ಧವಾದ ಕರಗಳನ್ನ ಇಡುವಂತ ದೇವರು ನೀನಾಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಕೈಯಲ್ಲಿ ಅಸಾಧ್ಯವಾದ್ದು ಯಾವುದಿಲ್ಲ ಸ್ವಾಮಿ. ಹೀಗಿರುವಾಗ ಆರೋಗ್ಯವನ್ನು ಕೊಡುವಾತನಾಗಿರ್ತಕ್ಕಂಥ ನೀನು ಆ ಮಗುವಿನ ಸ್ವಾಮಿ ಅನಾರೋಗ್ಯದಿಂದ ಬಿಡುಗಡೆಯನ್ನು ನೀಡಿ ಕರ್ತನೆ ಆ ಮಗುವಿರ್ತಕ್ಕಂಥ ಅನಾರೋಗ್ಯದ ಸಮಸ್ಯೆಯನ್ನು ತೆಗೆದುಹಾಕಿ ಗುಣಪಡಿಸಿ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸುವಂತ ದೇವರನ್ನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಅದೇ ರೀತಿಯಾಗಿ ಸ್ವಾಮಿ ರಾಜು ಎಂಬತಕ್ಕಂಥವ್ರು ಆರೋಗ್ಯಕ್ಕೋಸ್ಕರವಾಗಿ ಬೇಡಿಕೊಳ್ಳುವನಾಗಿದ್ದೇನೆ ಸ್ವಾಮಿ. ಸುಸನ್ನ ಸಹೋದರಿಯವರಿಗೋಸ್ಕರವಾಗಿ ಈ ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತೇನೆ. ದೀಪಕ್ ಸಹೋದರಿಗೋಸ್ಕರವಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಕರ್ತನೆ, ಇನ್ನು ಅನೇಕ ಸಹೋದರ ಸಹೋದರಿಯರು ಸ್ವಾಮಿ ಅನಾರೋಗ್ಯದಿಂದ ನರಳುತ್ತಿರ್ತಕ್ಕಂಥ ನೀ ಬಲವನಾಗಿದ್ದೆ. ಅವರಿಗಿರುವಂತ ಪ್ರತಿಯೊಂದು ಸಮಸ್ಯೆಗಳನ್ನ ನೀನು ಅರಿತಂತ ದೇವರಾಗಿದ್ದೆ. ನಾನಾದರೂ ಉನುಮಾನವನು ಸ್ವಾಮಿ ಅವರ ಹೆಸರುಗಳನ್ನ ಮರೆತಿರಬಹುದಪ್ಪ. ನೀನು ಕರ್ತನೆ ಅವರನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿರ್ತಕ್ಕಂಥ ದೇವರಾಗಿದ್ದಿ. ತಾಯಿಗಿಂತಲೂ ಮಿಗಿಲಾದಂತ ಮಮಕಾರವನ್ನು ತೋರಿಸುವಂತ ದೇವರಾಗಿದ್ದಿ. ಅವರ ತಲೆಯ ಕೂದಲುಗಳು ಸಹ ಎಣಿಸುವಂತಹ ಮಹಾಜ್ಞಾನಿಯು ನೀನಾಗಿರುವುದಕ್ಕಾಗಿ ಕೊಂಡಾಡುತ್ತೇನೆ ಸ್ವಾಮಿ. ಕರ್ತನೆ, ಬೋಧಕರು ಓದಿದಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಸ್ವಾಮಿ ನೀನು ಅರಿತಂತ ದೇವರಾಗಿದ್ಯಪ್ಪ ಸ್ವಾಮಿ. ಅವರನ್ನ ಜ್ಞಾಪಿಸಿಕೊಳ್ಳುವಂತ ದೇವರಾಗಿದ್ಯಪ್ಪ ಕರ್ತನೆ. ಅದಕ್ಕಾಗಿ ನೀನನ್ನು ಕೊಂಡಾಡುತ್ತೇನೆ ಸ್ವಾಮಿ. ಅವರಿಗಿರ್ತಕ್ಕಂಥ ಒಂದೊಂದು ಅನಾರೋಗ್ಯದ ಸಮಸ್ಯೆಗಳನ್ನ ವೈಯಕ್ತಿಕವಾದಂತಹ ಬದುಕಿನಲ್ಲೇ ಸಮಸ್ಯೆಗಳೆಲ್ಲವನ್ನ ಕರ್ತನೆ ನಿನ್ನ ಪರಿಶುದ್ಧ ಪಾದಗಳಲ್ಲಿ ಒಪ್ಪಿಸಿಕೊಡುತ್ತೇನಪ್ಪ ರಾಜ. ಅಗಲವಾದ ಬಾಯಿ ತೆರೆರಿ ತುಂಬಿಸುವೆನೆಂದು ವಾಗ್ದಾನ ಮಾಡಿರ್ತಕ್ಕಂಥ ದೇವರೇ, ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಶೃಂಗರಿಸಿ ಅದ್ದಿಗೆ ಬರುವಂತೆ ಯೌವನವನ್ನು ದಯಪಾಲಿಸಿ ಸಮಸ್ತ ರೋಗ ರುಜಿನಗಳನ್ನ ಗುಣಪಡಿಸಿ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸುವಂತ ಸರ್ವಶಕ್ತನು ನೀನಾಗಿರುವುದಕ್ಕಾಗಿ ಕೊಂಡಾಡುತ್ತೇನೆ ಸ್ವಾಮಿ. ಅವರ ಕಣ್ಣೀರನ್ನ ಒರೆಸು, ಅವರ ಪ್ರಾರ್ಥನೆಗೆ ಸದುತ್ತರವನ್ನು ದಯಪಾಲಿಸಿ ಸ್ವಾಮಿ. ಎಲ್ಲಾ ತರದ ದೈಹಿಕ ಬಾಧೆಗಳಿಂದ ಬಿಡುಗಡೆಯನ್ನು ನೀಡಿ ಸ್ವಾಮಿ. ಸಮೃದ್ಧಿಯಾದಂತ ಆಯುರಾರೋಗ್ಯ ಭಾಗ್ಯವನ್ನು ದಯಪಾಲಿಸಿ ಕರ್ತನೆ. ಕ್ರಿಸ್ತನಲ್ಲಿರುವವನು ನೂತನ ಸೃಷ್ಟಿಯಾದನು. ಸಮಸ್ತ ರೋಗ ರುಜಿನಗಳನ್ನ ಗುಣಪಡಿಸುವಂತಹ ಶಾರೀರಿಕವಾದಂತಹ ಬಾಧ್ಯತೆಯನ್ನ ಆರೋಗ್ಯವನ್ನು ದಯಪಾಲಿಸುವಂತ ನನ್ನ ಸ್ವಾಮಿಯ ಕೃಪೆಯಿಂದ ನನ್ನ ಮಗನು ನನ್ನ ಮಗಳು ಇಂದು ನಾನು ಗುಣಮುಖನಾದ ಎಂಬತಕ್ಕಂತ ಸಂತೋಷದಿಂದ ನಿನ್ನ ಸ್ತುತಿಸಲಿಕ್ಕಾಗುವಾಗೆ ಅವಕಾಶವನ್ನು ಕಲ್ಪಿಸಿಕೊಡು. ಯಾವ ರೀತಿ ಕರ್ತನೆ 10 ಜನ ಕುಷ್ಠರೋಗಿಗಳಲ್ಲಿ ಆ ಸಮಾರ್ಯದವನು ಕರ್ತನೆ ಗುಣಮುಖನಾಗಿ ಹಿಂದಿರುಗಿ ಬಂದು ನಿನ್ನನ್ನ ಕೊಂಡಾಡುತ್ತಾ ನಿನಗೆ ಕೃತಜ್ಞತೆಯನ್ನು ಸಲ್ಲಿಸಿದನೋ, ಆ ರೀತಿಯಾಗಿ ಕರ್ತನೆ ನಿನ್ನಿಂದ ಸಂಪೂರ್ಣವಾಗಿ ಗುಣಮುಖರಾಗಿ ಇವರೆಲ್ಲರೂ ಕರ್ತನೆ ಶಾರೀರಿಕ ಬಾಧೆಗಳಿಂದ ವಿಮುಕ್ತರಾಗಿ ಕರ್ತನೆ ಆಯುರಾರೋಗ್ಯ ಭಾಗ್ಯವನ್ನು ಹೊಂದಿ ನಿನ್ನನ್ನು ಸ್ಮರಿಸಲಿಕ್ಕಾಗುವ ಅವಕಾಶವನ್ನು ಕಲ್ಪಿಸಿಕೊಡು. ನಿನ್ನ ವಾಕ್ಯದ ಮೂಲಕ ಅವರನ್ನ ಬಲಪಡಿಸು. ಅವರಿಗಿರ್ತಕ್ಕಂಥ ಈ ಸಮಸ್ಯೆಯನ್ನು ವಿಶ್ವಾಸವನ್ನು ಕಳೆದುಕೊಳ್ಳದೆ ನಂಬಿಕೆಯಿಂದ ಕಳೆದುಕೊಳ್ಳದೆ ಯಾವ ರೀತಿ 38 ವರ್ಷದಿಂದ ಬೆತ್ಸಾಯದ ಕೊಳದಲ್ಲಿ ಆ ಸಹೋದರನು
ತಾಳ್ಮೆಯಿಂದ ಸ್ವಾಮಿ ನಿನ್ನ ಬರುವಿಕೆಗಾಗಿ ಕಾದ ನಿಮಿತ್ತವಾಗಿ ಸಂಪೂರ್ಣವಾಗಿ ಆ ಅನಾರೋಗ್ಯದಿಂದ ಆ ಶಾರೀರಿಕ ಬಾಧೆಯಿಂದ ಬಿಡುಗಡೆಯನ್ನು ಹೊಂದಿ ಆರೋಗ್ಯವನ್ನ ಹೊಂದಿ ಎಲ್ಲರೂ ನಿಬ್ಬೆರಗಾಗುವ ಹಾಗೆ ಆಶ್ಚರ್ಯಚಕಿತರಾಗುವ ಹಾಗೆ ಎಲ್ಲರ ಸಮ್ಮುಖದಲ್ಲಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಅಂತ ಮಹಾ ಕಾರ್ಯಗಳನ್ನು ಮಾಡದಂತ ದೇವನು ನಿನ್ನ ಕೃಪಾಶೀರ್ವಾದದಿಂದ ಈ ಪಟ್ಟಿಯಲ್ಲಿ ಬೋಧಕರು ಓದಿರ್ತಕ್ಕಂಥ ಪ್ರತಿಯೊಬ್ಬರನ್ನ ಸ್ವಾಮಿ ಅವರನ್ನ ಅನಾರೋಗ್ಯದಿಂದ ವಿಮುಕ್ತಗೊಳಿಸಿ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಿ ಅವರು ಸಂಪೂರ್ಣವಾಗಿ ನಿನ್ನ ಕೃಪೆಯಿಂದ ಸ್ವಾಮಿ ಕರ್ತನೆ ಚೇತರಿಸಿಕೊಂಡು ಹೊಸ ಮನೋಭಾವನೆ ಉಳ್ಳವರಾಗಿ ನಿನ್ನ ಸನ್ನಿಧಾನಕ್ಕೆ ಬಂದು ನಿನ್ನ ಕೃತಜ್ಞತೆ ಸಲ್ಲಿಸಲಿಕ್ಕಾಗುವಾಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕೆಂದು ಬೇಡುತ್ತೇನೆ ಸ್ವಾಮಿ. ಕರ್ತನೆ ನಿನ್ನ ಚಿತ್ತವಿದ್ದ ಪಕ್ಷದಲ್ಲಿ ಮತ್ತೆ ಸ್ವಾಮಿ ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೂ ಹೆಚ್ಚಿನ ಜನರು ಬಂದು ಸೇರಲಿಕ್ಕಾಗುವಾಗೆ ಅನುವು ಮಾಡಿಕೊಡು ಸ್ವಾಮಿ. ಕರ್ತನೆ ಎಲ್ಲಾ ಮಾನ ಮಹಿಮೆಯನ್ನ ಈ ಕಾರ್ಯಕ್ರಮದ ಮೂಲಕವಾಗಿ ನೀನು ಹೊಂದಿದ್ದಕ್ಕಾಗಿ ನಾನು ಕೊಂಡಾಡುತ್ತೇನೆ ರಾಜ. ಮತ್ತು ಇದನ್ನು ನಡೆಸಿಕೊಟ್ಟಂತ ಬೋಧಕರನ್ನ ಮತ್ತೊಮ್ಮೆ ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತೇನೆ ರಾಜ. ಇನ್ನು ಹೆಚ್ಚಿನ ರೀತಿಯಲ್ಲಿ ಸ್ವಾಮಿ ನಿನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸಿಕೊಂಡು ನನ್ನಂತೆ ಎಷ್ಟೋ ಉಂಬರಿಗೆ ನಿನ್ನ ವಾಕ್ಯದ ಮೂಲಕವಾಗಿ ಬಲಪಡಿಸಿ ಆ ವಾಕ್ಯದ ಮೂಲಕವಾಗಿ ನಿನ್ನ ರಾಜ್ಯಕ್ಕೆ ಕರ್ತನೆ ಆತ್ಮಗಳನ್ನು ಸಿದ್ಧಪಡಿಸುವಂತ ಕಾರ್ಯದಲ್ಲಿ ಅವರು ಇನ್ನು ಉತ್ಕೃಷ್ಟವಾಗಿ ಕರ್ತನೆ ನಿನ್ನ ಸೇವೆ ಮಾಡಲಿಕ್ಕಾಗುವಾಗಿ ನಿನ್ನ ಆತ್ಮನ ಬಲವನ್ನ ಅವ್ರಿಗೆ ದಯಪಾಲಿಸಿಕೊಡು. ಸುರೇಂದ್ರ ಬೋಧಕರಿಗೋಸ್ಕರವಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ. ಈ ಕಾರ್ಯಕ್ರಮವನ್ನು ಲಾಂಛನ ಮಾಡುವುದರಲ್ಲಿ ಸ್ವಾಮಿ ಉಸ್ತುವಾರಿನ ಹೊತ್ತಿರ್ತಕ್ಕಂಥ ಅವರನ್ನ ಸ್ವಾಮಿ ಆಶೀರ್ವದಿಸುವ ಪತ್ನಿ ಮಕ್ಕಳನ್ನ ಇನ್ನು ಹೆಚ್ಚಿನ ರೀತಿಯಲ್ಲಿ ನಿನ್ನ ಕೃಪಾದಾನಗಳಿಂದ ತುಂಬಿಸಿ ಸ್ವಾಮಿ ಇನ್ನು ಉತ್ಕೃಷ್ಟವಾಗಿ ಇರುವಂತಹ ಸ್ಥಳದಲ್ಲಿ ಅವರು ಕರ್ತನೆ ಅನೇಕ ಜನರಿಗೆ ನಿನ್ನ ವಾಕ್ಯವನ್ನು ಸಾರುವಂತಹ ಪರ್ಯಾಯ ಮಾರ್ಗಗಳ ಮೂಲಕವಾಗಿ ಕರ್ತನೆ ಸಾರಲಿಕ್ಕಾಗುವಾಗೆ ಸಹಾಯ ಮಾಡು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂತ ಪ್ರತಿಯೊಬ್ಬರನ್ನ ಕರ್ತನೆ ಹೆಸರಾಗಿ ಆಶೀರ್ವದಿಸು. ಮುಂದಿನ ಕಾರ್ಯಕ್ರಮಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿನ್ನ ಮಕ್ಕಳು ಸೇರಿ ಈ ಕಾರ್ಯಕ್ರಮವನ್ನು ಸದ್ವಿನಿಯೋಗ ಮಾಡಿಕೊಳ್ಳಲಿಕ್ಕಾಗುವಾಗೆ ಆತ್ಮನಲ್ಲಿ ಸ್ವಾಮಿ ಬೆಳೆಯಲಿಕ್ಕಾಗುವಾಗೆ ನಿನ್ನ ವಾಕ್ಯದಲ್ಲಿ ಬೆಳೆಯಲಿಕ್ಕಾಗುವಾಗೆ ಅನುವು ಮಾಡಿಕೊಟ್ಟು ಎಲ್ಲಾ ಘನ ಮಾನ ಮಹಿಮೆಗಳನ್ನ ಏಕದೇವರಾದ ನಿನ್ನೊಬ್ಬನೇ ಹೊಂದಬೇಕಾಗಿ ಪ್ರಭು ಯೇಸು ಸ್ವಾಮಿ ಅವರ ಅಗಮ್ಯವಾದ ನಾಮದಲ್ಲಿ ಕರ್ತನೆ ಎಲ್ಲಾ ಆಶೀರ್ವಾದಗಳನ್ನು ಮತ್ತು ಈ ಪ್ರಾರ್ಥನಾ ಕೋರಿಕೆಗಳನ್ನ ಕರ್ತನೆ ನಿನ್ನ ಮುಂದೆ ಇಟ್ಟಿರ್ತಕ್ಕಂಥ ಆ ನನ್ನ ಸಹೋದರ ಎಲ್ಲರಿಗೋಸ್ಕರವಾಗಿ ವಿಶೇಷವಾಗಿ ಬೇಡಿಕೊಳ್ಳುತ್ತಾ ಎಲ್ಲವನ್ನ ನಿನ್ನಿಂದ ನಿಶ್ಚಯವಾಗಿ ಹೊಂದಿದ್ದೇವೆಂದು ನಂಬುತ್ತೇವೆ ತಂದೆ. ಆಮೆನ್. ಪರಲೋಕದ ತಂದೆ ನಿನ್ನ ನಾಮವು ಪರಿಶುದ್ಧ ನೆನೆಸಲ್ಪಡಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಆಹಾರದಿಂದ ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವಂತೆ ನಮ್ಮ ತಪ್ಪು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಪಡಿಸದೆ ಕೇಡಿಂದ ತಪ್ಪಿಸು. ಯಾಕೆಂದ್ರೆ ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿಮ್ಮದೇ ಸ್ವಾಮಿ. ಆಮೆನ್. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಶಾಂತಿ, ಸಮಾಧಾನವು ನೆರೆದು ಬಂದಿರುವ ಪ್ರತಿಯೊಬ್ಬ ಮಕ್ಕಳ ಕುಟುಂಬದಲ್ಲಿ ಹಾಗೂ ವಿಶೇಷವಾಗಿ ಗತಿಸಿ ಹೋಗಿರುವ ಮಂಗಳಮ್ಮರವರ ಕುಟುಂಬದಲ್ಲಿ ಇಂದು ಎಂದೆಂದು ಸದಾ ನೆಲೆಯಾಗಿರ್ಲಿ. ಆಮೆನ್. ಆಮೆನ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಿಮ್ಮೆಲ್ಲರಿಗೂ. ಬೋಧಕರೇ, ಅದ್ಭುತವಾಗಿ ನಿಮ್ಮ ಒಂದು ಈ ಒಂದು ಸಭಾಸಾಲ ಪಾಠದ ಕಾರ್ಯಕ್ರಮಕ್ಕಾಗಿ ಅದ್ಭುತವಾಗಿ ನಡೆಸಿಕೊಟ್ಟಿದ್ದೀರಾ. ನಿಮಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ ನಮ್ಮ ಸಭಾಸಾಲ ಪಾಠದ ಪರವಾಗಿ. ಪ್ರಾರ್ಥನೆ ಮಾಡಿದಂತ ಹಿರಿಕರಂತ ಪುಷ್ಪರಾಜ್ ಅವರೇ, ನಿಮಗೆ ಧನ್ಯವಾದಗಳು. ನಿಮ್ಮ ಅಮೋಘವಾದಂತ ಪ್ರಾರ್ಥನೆಗಾಗಿ ದೇವರು ವಿಶೇಷವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮಗೆ ವಂದನೆಗಳನ್ನು ಸಮರ್ಪಿಸ್ತೇನೆ. ಧನ್ಯವಾದಗಳು ಬೋಧಕರೇ. ಧನ್ಯವಾದಗಳು. ಹಾಗೂ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅನೇಕರಿದ್ದೀರಾ, ಅವ್ರ ಹೆಸರುಗಳನ್ನ ನಾವು ಓದುವುದು ತುಂಬಾ ಸಮಯ ಆಗ್ತಕ್ಕಂಥದ್ದಾಗಿದೆ. ಹೊಸದಾಗಿ ಬಂದಿರ್ತಕ್ಕಂಥವನ್ನ ನಾನು ವಿಶೇಷವಾಗಿ ದೇವ ನೆನ್ನೆದಿಂದ ನಾನು ಹೇಳಿದೆ, ಒಬ್ಬರು ನಾವು ಮತ್ತೊಬ್ಬರನ್ನ ಈ ಕಾರ್ಯಕ್ರಮಕ್ಕೆ ಸೇರಿಸೋಣ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರ. ಅನೇಕರು ನೀವು ಹೊಸಬರನ್ನ ನೀವು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದೀರಾ. ನಿಮ್ಮೆಲ್ಲರಿಗೂ ನಾವು ಸೀಮಾ ಅವರು ನೆಲಮಂಗಲದಿಂದ ಅವ್ರು ಜಾಯ್ನ್ ಆಗಿದ್ದಾರೆ. ನಿಮ್ಗೆ ಧನ್ಯವಾದಗಳು. ಮತ್ತು ವಿಶೇಷವಾದಂತ ರೀತಿಯಲ್ಲಿ ಎಲೈಜಾ ಪೂರ್ಣದಿಂದ ಅವರು ನಮ್ಗೆ ಪಾಸ್ಟರ್ ಪ್ರಸನ್ನ ಸರ್ ಅವರ ಒಂದು ಇನ್ನೂ ಸಹ ಗುರುತಿಳಿದಿದ್ದಾರೆ. ಎಷ್ಟು ವರ್ಷಗಳ ಅವರು ಇಲ್ಲಿ ರೇಡಿಯೋ ಸ್ಪೀಕರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ರು. ಅದಾದ ನಂತರ ಇವರು ಮುಖವನ್ನು ನೋಡಿ ಅವರು ಇವತ್ತು ಗುರುತಿಡಿದಿದ್ದಾರೆ. ದೇವರು ನಿಮ್ಮನ್ನು ಸಹ ಆಶೀರ್ವಾದ ಮಾಡಲಿ ಅಮ್ಮ. ದೇವರೇ ವಿಶೇಷವಾಗಿ ನಿಮಗ ದೇವರ ಆಶೀರ್ವಾದ ನಿಮ್ಗೆ ಇರ್ಲಿ ಎಂಬುದಾಗಿ. ಹಾಗೂ ಬೋಧಕರಂತ ದೊರೆರಾಜ್ ಅವರೇ ನಿಮ್ಗೆ ಧನ್ಯವಾದಗಳು. ಬೋಧಕರಂತ ಆಶೀರ್ ಅವರೇ ನಿಮ್ಗೆ ಧನ್ಯವಾದಗಳು. ಮತ್ತು ಹಿರಿಕರಂತ ಹೇಮಲತಾ ಭಕ್ತರಾಜ್ ಅವರೇ ಕೊಳ್ಳೇಗಾಲದ ನಿಮ್ಗೆ ಧನ್ಯವಾದಗಳು. ಮತ್ತು ಮಿಸಸ್ ಮಾರ್ಟಿನ್ ಅವರೇ ನಿಮ್ಗೆ ಧನ್ಯವಾದಗಳು. ಹಾಗೂ ಹಿರಿಕರಂತ ನಳಿನಾ ವೈಸ್ಲಿ ಅವರೇ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮತ್ತು ವಿಜಯಪುರದಿಂದ PC ಹೆಬ್ಬಾಳ್ ಅವರೇ ಧನ್ಯವಾದಗಳು.
ಹಾಗೂ ಬೋಧಕರಂತ ವಿಕಿ ಅಬ್ರಾಮ್ ಅವರೇ ನಿಮಗೆ ಧನ್ಯವಾದಗಳು. ಮತ್ತು ಸಹೋದರಿ ರಾಣಿ ಪುಷ್ಪರಾಜ್ ಅವರೇ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮತ್ತು ಬೆಳಗಾಂನಿಂದ ಬೋಧಕರಂತ AT ರವಿ ಅವರೇ ನಿಮಗೆ ಧನ್ಯವಾದಗಳು. ಮತ್ತು ಸಹೋದರ ರವಿ ಭಕ್ತರಾಜ್ ಅವರೇ ಕೊಳ್ಳೇಗಾಲದಿಂದ ನಿಮಗೆ ಧನ್ಯವಾದಗಳು ಅರ್ಪಿಸ್ತೇವೆ. ಹಾಗೂ ಬೀದರಿಂದ ಬೋಧಕರಂತ SP ಸುಂದರ್ ಅವರೇ ನಿಮಗೆ ಧನ್ಯವಾದಗಳು. ಹಾಗೂ ಚಾಮರಾಜನಗರದಿಂದ ಶಶಿಕಲಾ ಅವರೇ ನಿಮಗೆ ಧನ್ಯವಾದಗಳು. ಮತ್ತು ಸಹೋದರಿ ಸುಮಾ ಅವರೇ ನಿಮಗೆ ಧನ್ಯವಾದಗಳು. ಮತ್ತು ಸುವರ್ಣ ಡ್ಯಾನಿಯಲ್ ಅವರು ಬೆಂಗಳೂರಿಂದ ನಿಮಗೆ ನಾವು ಧನ್ಯವಾದಗಳು ಅರ್ಪಿಸ್ತೇವೆ. ಹಾಗೂ ಕೊಳ್ಳೇಗಾಲದಿಂದ ವಸಂತ ಕುಮಾರ್ ಹಿರಿಕರಿಂದ ವಸಂತ ಕುಮಾರ್ ನಿಮಗೆ ಧನ್ಯವಾದಗಳು. ಹಾಗೂ ಲೌಡಿ ಕನ್ನಡ ಸಭೆ ಹಿರಿಕರಾಗಿರ್ತಕ್ಕಂಥ ವಿಜಯ್ ಕುಮಾರ್ ಅವರೇ ನಿಮಗೆ ಧನ್ಯವಾದಗಳು. ಹಾಗೂ ಈ ದಿನ ವಿಶೇಷ ಗೀತೆಯನ್ನು ಹಾಡಿದಂತ ಎರಿಕ್ಷನ್ ಮತ್ತು ಪ್ರಿಯಾಂಕಾ ಅವರಿಗೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ದೇವ್ರ ಸಹ ಅವರ ತಲಾಂತಗಳನ್ನ ಆಶೀರ್ವಾದ ಮಾಡಲಿ. ಮತ್ತು ಕೋಲಾರದಿಂದ ಅಪ್ಪು ಕೃಷ್ಣ ಅವರೇ ನಿಮಗೆ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ದೇವರ ಮಹಾಕೃಪೆ. ಅಮ್ಮ ನಿಮ್ಮ ನಮಸ್ತೆ ಎಲೇಜಾ ಅವರ ನಮಸ್ತೆ. ನಿಮ್ಗೆ ಚೆನ್ನಾಗಿ ದೇವರ ಆಶೀರ್ವಾದ ಮಾಡ್ಲಿ. ಕನ್ನಡ ಸಭೆ ಪೂನಾದಿಂದ ಅವರು ಭಾಗಿಯಾಗಿದ್ದಾರೆ. ಕನ್ನಡ ಸಭೆ ನಮಸ್ತೆ. ನಮಸ್ತೆ. ನಮಸ್ಕಾರ ಶಾರದಮ್ಮ, ಚೆನ್ನಾಗಿದ್ದೀರಲ್ಲ? ಆರಾಮಿದ್ದೀವಿ ನೋಡ್ರಿ, ನೀವ್ ಆರಾಮಿದ್ರ? ಆರಾಮಿದ್ದೀವಿ. ದೇವರ ಆಶೀರ್ವಾದ. ನಿಮ್ಮೆಲ್ಲ ಪ್ರಾರ್ಥನೆ ಮಾಡ್ತಾ ಇರಿ. ಎಲ್ಲ ಆರಾಮಿದ್ದಾರೆ.